ಪ್ರೈಸ್ ದ ಲಾರ್ಡ್. ಸಂತೋಷ ಇರೋರು ಕೈಗಳನ್ನೆತ್ತಿ ದೇವರಿಗೆ ಸ್ತೋತ್ರ ಹೇಳೋಣ. ಹಾಲೆಲೂಯ್ಯ. ಈ ದಿವಸವೂ ಕರ್ತನ ವಾಕ್ಯದೊಂದಿಗೆ ನಿಮ್ಮ ಬಳಿಗೆ ಬರುವುದಕ್ಕಾಗಿ ಕರ್ತನ ಕೊಟ್ಟ ಈ ಅಮೂಲ್ಯ ಅವಕಾಶಕ್ಕಾಗಿ ಕರ್ತನಿಗೆ ಮಹಿಮೆ ಸಲ್ಲಿಸ್ತೇನೆ. ಕರ್ತನ ಎಷ್ಟೋ ಒಳ್ಳೆಯವನು. ಕಳೆದ ದಿವಸಗಳಲ್ಲಿ ನಮ್ಮೆಲ್ಲರನ್ನ ಪರಿಪಾಲಿಸಿ ತನ್ನ ಕೃಪಾಸ್ತಗಳಲ್ಲಿ ನಮ್ಮನ್ನು ಸುರಕ್ಷಿತವಾಗಿ ಕಾಪಾಡಿದ ದೇವರಿಗೆ ಎಲ್ಲ ಘನ ಮಾನ ಮಹಿಮೆಗಳನ್ನು ನಮಗೆ ಸಲ್ಲಿಸೋಣ. ನಿನ್ನೆ ದಿವಸ ನಾವು ಕರ್ತನನ್ನು ಅರಿಯುವುದರ ಕುರಿತಾಗಿ ಕೆಲವೊಂದು ಸಂಗತಿಗಳನ್ನು ನೋಡಿಕೊಂಡೆವು. ಕಳೆದ 2 ದಿವಸ ದೇವರನ್ನು ಅರಿಯುವುದರ ಹೇಗೆ ದೇವರನ್ನ ಅರಿಯುವುದಂದರೆ ಏನು ಎಂಬಿತ್ಯಾದಿ ವಿಷಯಗಳನ್ನು ನಾವು ದೇವರ ವಾಕ್ಯದಿಂದ ಕಲಿತುಕೊಂಡೆವು. ದೇವರನ್ನು ಅರಿಯುವಂಥದ್ದು ಸತ್ಯವೇದವನ್ನು ಅರಿಯುವುದಲ್ಲ, ದೇವರನ್ನು ಅರಿಯುವುದು ಬುದ್ಧಿಯಿಂದ ಅರಿಯುವಂಥದ್ದಲ್ಲ ಎಂಬುದನ್ನು ನಾವು ಪ್ರಾರಂಭದ ದಿವಸ ನೋಡಿಕೊಂಡೆವು. ನಿನ್ನೆ ದಿವಸ ದೇವರನ್ನು ಅರಿಯುವುದಂದರೆ ಏನು ಎಂಬುದಾಗಿ ನೋಡಿಕೊಂಡೆವು. ದೇವರನ್ನು ಅರಿಯುವುದು ಎಂಬುದಾಗಿ ಹೇಳಿದರೆ ಕ್ರಿಸ್ತನಲ್ಲಿರುವ ಸ್ವಾತಂತ್ರ್ಯವನ್ನು ಅನುಭವಿಸುವುದು ಎಂಬುದಾಗಿ ನಾವು ಕೇಳಿಸಿಕೊಂಡೆವು. ದೇವರನ್ನು ಅರಿಯುವುದೆಂದರೆ ಏನು, ಕ್ರಿಸ್ತನನ್ನು, ತಂದೆಯಾದ ದೇವರನ್ನ ಅರಿಯುವುದು, ಸತ್ಯವನ್ನು ಅರಿಯುವುದು ಎಂಬುದಾಗಿ ನಾವು ಕೇಳಿಸಿಕೊಂಡೆವು. ಸತ್ಯವನ್ನು ಅರಿಯುವುದೇ ಅಥವಾ ನಿತ್ಯ ಜೀವವನ್ನು ಅನುಭವಿಸುವಂಥದ್ದೇ ನಿಜವಾಗಿ ದೇವರನ್ನ ಅರಿಯುವುದು ಎಂಬುದಾಗಿ ನಾವು ಕೇಳಿಕೊಂಡೆವು. ನಿತ್ಯ ಜೀವ ಅನುಭವಿಸುವುದು ಅಂದರೆ ತಂದೆಯಾದ ದೇವರನ್ನು ಅರಿಯುವುದು, ಕುಮಾರನಾದ ಕ್ರಿಸ್ತನನ್ನು ಅರಿಯುವುದು ಎಂಬುದಾಗಿ ನಾವು ಕೇಳಿಸಿಕೊಂಡೆವು. ಈ ದಿವಸಗಳಲ್ಲಿ ನಾವು ಕೇಳುವಂತಹ ವಾಕ್ಯ ನಮ್ಮನ್ನು ಬಂಧನಗಳಿಂದ ಸ್ವಾತಂತ್ರ್ಯಕ್ಕೆ ನಡೆಸುವಂತೆ ನಮಗೆ ಪ್ರಾರ್ಥನೆ ಮಾಡಬೇಕು. ವಾಕ್ಯ ನಮ್ಮನ್ನು ಅನೇಕ ಸೆರೆಗಳಿಂದ, ಬಂಧನಗಳಿಂದ ಬಿಡಿಸಿ ನಮ್ಮನ್ನು ಕ್ರಿಸ್ತನಲ್ಲಿ ಆ ಸ್ವಾತಂತ್ರ್ಯದ ಅನುಭವಕ್ಕೆ ನಡೆಸುವಂಥದ್ದಾಗಿದೆ. ಪ್ರೈಸ್ ದ ಲಾರ್ಡ್. ನಾನು ಇವತ್ತು ನಿಮ್ಮೊಟ್ಟಿಗೆ ತುಂಬುವುದರ ಕುರಿತಾಗಿ ಕೆಲವೊಂದು ಸಂಗತಿಯನ್ನು ಮಾತನಾಡಲಿಕ್ಕೆ ಬಯಸ್ತೇವೆ. ಕಳೆದ 2 ಸೆಷನ್ಗಳಲ್ಲಿ ಅರಿಯುವುದರ ಕುರಿತಾಗಿ ನಾನು ಮಾತನಾಡಿದೆ. ಇವತ್ತು ತುಂಬುವುದರ ಕುರಿತಾಗಿ ನಾನು ಮಾತನಾಡಲಿಕ್ಕೆ ಬಯಸ್ತೇನೆ. ಎಷ್ಟು ಮಂದಿಗೆ ಸಂತೋಷವಿದೆ? ದೇವರು ನಮ್ಮನ್ನು ತುಂಬಿಸಲಿಕ್ಕೆ ಬಯಸ್ತಾ ಇದ್ದಾನೆ. ಎಫೆಸದವರಿಗೆ ಬರೆದ ಪತ್ರಿಕೆ ಅದರ 3ನೇ ಅಧ್ಯಾಯದಿಂದ ಒಂದು ವಾಕ್ಯವನ್ನು ನಿಮ್ಮ ಮುಂದೆ ಇಟ್ಟು ನಾನು ಈ ವಿಷಯವನ್ನು ಮಾತನಾಡಲಿಕ್ಕೆ ಬಯಸ್ತೇನೆ. 19ನೇ ವಾಕ್ಯವಾಗಿದೆ. 3ನೇ ಅಧ್ಯಾಯದ 19ನೇ ವಚನ. ಎಫೆಸದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 19ನೇ ವಾಕ್ಯ. ಜ್ಞಾನಕ್ಕೆ ಮೀರುವ ಕ್ರಿಸ್ತನ ಪ್ರೀತಿಯನ್ನು ತಿಳಿದುಕೊಳ್ಳುವುದಕ್ಕೂ ಶಕ್ತರಾಗಿದ್ದು ದೇವರ ಪೂರ್ಣತೆಯ ಮಟ್ಟಿಗೂ ಪರಿಪೂರ್ಣರಾಗುವ ಹಾಗೆ ನಿಮಗೆ ದಯಪಾಲಿಸಲಿ ಎಂದು ಆತನನ್ನು ಬೇಡಿಕೊಳ್ಳುತ್ತೇನೆ. ಆಂಗ್ಲ ಭಾಷೆಯಲ್ಲಿ ಆ್ಯಂಡ್ ಟು ನೋ ದ ಲವ್ ಆಫ್ ಕ್ರೈಸ್ಟ್ ದಟ್ ಸರ್ಪಾಸಸ್ ನಾಲೆಜ್ ದಟ್ ಯು ಮೇ ಬಿ ಫಿಲ್ಡ್ ವಿತ್ ಆಲ್ ದ ಫುಲ್ನೆಸ್ ಆಫ್ ಗಾಡ್. ಕ್ರಿಸ್ತನ ಪೂರ್ಣತೆಯಲ್ಲಿ ನಾವು ಪರಿಪೂರ್ಣರಾಗುವಂತೆ ಅಥವಾ ದೇವರ ಎಲ್ಲ ತುಂಬಿಸುವಿಕೆಯಲ್ಲಿ ನಾವು ಸಂಪೂರ್ಣವಾಗಿ ತುಂಬಲ್ಪಡುವಂತೆ ಪೌಲನು ಪ್ರಾರ್ಥನೆ ಮಾಡುತ್ತಿದ್ದಾನೆ. ಪ್ರೈಸ್ ದ ಲಾರ್ಡ್. ಎಫೆಸ ಪತ್ರಿಕೆಗಳ ರಾಣಿ ಎಂಬುದಾಗಿ ತಿಳಿಯಲ್ಪಡುತ್ತದೆ. 14 ಪತ್ರಿಕೆಗಳಲ್ಲಿ ಬಹಳ ವಿಶೇಷವಾದಂತಹ ಒಂದು ಪತ್ರಿಕೆ ಆಗಿದೆ ಎಫೆಸದವರಿಗೆ ಬರೆದ ಪತ್ರಿಕೆ. ಈ ಪತ್ರಿಕೆಯಲ್ಲಿ ಪೌಲನು ಮಾಡಿದ 2 ಶ್ರೇಷ್ಠವಾದ ಪ್ರಾರ್ಥನೆಗಳಿದೆ. 1ನೇ ಅಧ್ಯಾಯ ಮತ್ತು 3ನೇ ಅಧ್ಯಾಯದಲ್ಲಿ ಪೌಲನ ಈ 2 ಪ್ರಾರ್ಥನೆಗಳು ನಾವು ಆಳವಾಗಿ ಕಲಿಯಬೇಕಾದವುಗಳು. ಕ್ರೈಸ್ತ ಜೀವಿತದ ಅನೇಕ ಮೂಲ್ಯಗಳ ಕುರಿತಾಗಿ, ಕ್ರೈಸ್ತ ಜೀವನದ ಶ್ರೇಷ್ಠತೆಯ ಕುರಿತಾಗಿ, ನಾವು ಬಯಸಬೇಕಾದ ವಿಚಾರಗಳ ಕುರಿತಾಗಿ, ನಮ್ಮ ಆತ್ಮಿಕ ವಿಚಾರಗಳ ಕುರಿತಾಗಿ, ನಮ್ಮ ಒಳಗಣ ಮನುಷ್ಯನ ವಿಚಾರವಾಗಿ ಈ ಪ್ರಾರ್ಥನೆಗಳಲ್ಲಿ ಅನೇಕ ಆತ್ಮಿಕ ಸತ್ಯಗಳು ಎದ್ದು ನಿಂತಿರುವುದಾಗಿ ನಾವು ನೋಡುತ್ತೇವೆ. 3ನೇ ಅಧ್ಯಾಯದ 14ನೇ ವಚನಕ್ಕೆ ಬರುವಾಗ ಪೌಲನು ತನ್ನ 2ನೇ ಪ್ರಾರ್ಥನೆಯನ್ನು ಮಾಡಿಕೊಳ್ಳುತ್ತಿದ್ದಾನೆ. ಹೀಗಿರಲಾಗಿ ಯಾವ ತಂದೆಯಿಂದ ಭೂ ಪರಲೋಕಗಳಲ್ಲಿರುವ ಪ್ರತಿ ಜನವು ಹೆಸರು ತೆಗೆದುಕೊಳ್ಳುತ್ತದೋ ಆ ತಂದೆಯ ಮುಂದೆ ನಾನು ಪೌಲನು ಮೊಣಕಾಲು ಊರಿಕೊಂಡು ದೇವರ ಸಮ್ಮುಖದಲ್ಲಿ ಬಹಳ ದಾಹದಿಂದ ತೀವ್ರವಾಗಿ ಪ್ರಾರ್ಥನೆ ಮಾಡುತ್ತಾ ಇದ್ದಾನೆ. ಪೌಲನ ಪ್ರಾರ್ಥನೆಗಳೆಲ್ಲ ತೀವ್ರವಾದ ಪ್ರಾರ್ಥನೆಗಳಾಗಿತ್ತು. ಸಾಮಾನ್ಯ ಪ್ರಾರ್ಥನೆಗಳಲ್ಲ, ತೀವ್ರತೆಯ ಪ್ರಾರ್ಥನೆಗಳು. ಅದಕ್ಕಾಗಿ ತಾನು ತನ್ನ ಬಾಡಿ ಲ್ಯಾಂಗ್ವೇಜನ್ನು
ಮೊಣಕಾಲಿನ ಮೇಲೆ ನಿಂತು ಪ್ರಾರ್ಥಿಸುತ್ತಾನೆ ಎಂಬುದನ್ನು ಅಲ್ಲಿ ನಾವು ಕಾಣುತ್ತೇವೆ. ಏನು ಮೊಣಕಾಲಿನ ಮೇಲೆ ನಿಂತು ಪೌಲನು ಪ್ರಾರ್ಥನೆ ಮಾಡಿದ್ದು? 16ನೇ ವಾಕ್ಯ, ನೀವು ದೇವರಾತ್ಮನ ಮೂಲಕ ಆಂತರ್ಯದಲ್ಲಿ ವಿಶೇಷ ಬಲ ಹೊಂದುವವರಾಗುವಂತೆಯೂ ಕ್ರಿಸ್ತನು ನಿಮ್ಮ ನಂಬಿಕೆಯ ಮೂಲಕ ನಿಮ್ಮ ಹೃದಯಗಳಲ್ಲಿ ವಾಸ ಮಾಡುವ ಹಾಗೆಯೂ ಆತನು ತನ್ನ ಮಹಿಮಾತಿಶಯದ ಪ್ರಕಾರ ಅನುಗ್ರಹಿಸಲಿ. ನೀವು ದೇವರ ಪ್ರೀತಿಯಲ್ಲಿ ನೆಲೆಗೊಂಡು ನಿಂತು ಅದರ ಅಗಲ, ಉದ್ದ, ಎತ್ತರ, ಆಳ ಎಷ್ಟೆಂಬುದನ್ನು ದೇವ ಜನರೆಲ್ಲರೊಂದಿಗೆ ಗ್ರಹಿಸಲು ಜ್ಞಾನಕ್ಕೆ ಮೀರುವ ಕ್ರಿಸ್ತನ ಪ್ರೀತಿಯನ್ನು ತಿಳಿದುಕೊಳ್ಳಲು ಪೂರ್ಣ ಶಕ್ತರಾಗಿದ್ದು ದೇವರ ಪೂರ್ಣತೆಯ ಮಟ್ಟಿಗೂ ಪರಿಪೂರ್ಣರಾಗುವ ಹಾಗೆ ನಿಮಗೆ ದಯಪಾಲಿಸಲಿ ಎಂದು ಬೇಡಿಕೊಳ್ಳುತ್ತೇನೆ. ಪ್ರೈಸ್ ದಿ ಲಾರ್ಡ್. ಕೈಲೆತ್ತಿ ದೇವರಿಗೆ ಸ್ತೋತ್ರ ಹೇಳೋಣ. ಅಪೊಸ್ತಲನಾದ ಪೌಲನು ಮಾಡಿದ ಈ ವಿಶೇಷ ಪ್ರಾರ್ಥನೆ ನಾವು ಅದರ ಕೊನೆಯ ಭಾಗವನ್ನು ನೋಡಿಕೊಳ್ಳಿಕ್ಕೆ ಹೋಗ್ತಾ ಇದ್ದೇವೆ. ಈ ಭಾಗಗಳನ್ನು ನಾವು ಕಲಿಯುವಾಗ ಪೌಲನ ಪ್ರಾರ್ಥನೆಯ ವಿಷಯಗಳೇನು, ಯಾತಕ್ಕಾಗಿ ಪೌಲನು ಪ್ರಾರ್ಥಿಸುತ್ತಿದ್ದಾನೆ ಎಂಬುದು ನಮಗೆ ವ್ಯಕ್ತವಾಗ್ತದೆ. ಈ ಎಫೆಸ ಪತ್ರಿಕೆ ಇತರ ಪತ್ರಿಕೆಗಳಿಗಿಂತ ಅನೇಕ ವಿಚಾರಗಳಲ್ಲಿ ವಿಭಿನ್ನತೆ ಹೊಂದಿದೆ. ಈ ಪತ್ರಿಕೆಯ ಸಾರಾಂಶ ಹೆವನ್ಲಿ ಲೈಫ್ ಆನ್ ಎರ್ತ್, ಪರಲೋಕದ ಆ ಜೀವನ ಭೂಮಿಯಲ್ಲಿ, ಅದಾಗಿದೆ ಈ ಪತ್ರಿಕೆಯ ಸಾರಾಂಶ. ಧರ್ಮೋಪದೇಶ ಕಾಂಡ ಪುಸ್ತಕ 11ನೇ ಅಧ್ಯಾಯದ 21ನೇ ವಾಕ್ಯದಲ್ಲಿ ಮೋಶೆ ಡೇಸ್ ಆಫ್ ಹೆವೆನ್ಸ್ ಅಪೋನ್ ಎರ್ತ್, ಭೂಮಿಯಲ್ಲಿ ಪರಲೋಕದ ಜೀವ, ಇದರ ಕುರಿತಾಗಿ ಮಾತನಾಡುತ್ತಿದ್ದಾನೆ. ಈ ಪತ್ರಿಕೆಯಲ್ಲಿ ಅಪೊಸ್ತಲನಾದ ಪೌಲನು ಕ್ರಿಸ್ತನಲ್ಲಿ, ಇನ್ ಕ್ರೈಸ್ಟ್ ಎಂಬ ಪದವು 89 ಸಾರಿ ಉಪಯೋಗಿಸಿದ್ದಾನೆ. ಇನ್ ಕ್ರೈಸ್ಟ್ ಅಥವಾ ಕ್ರಿಸ್ತನಲ್ಲಿ ಎಂಬ ಪದ ಅಂದರೆ ಇದು ಒಳಗೆ ಇರತಕ್ಕಂತಹ ವಿಚಾರಗಳನ್ನು ಮಾತನಾಡುತ್ತದೆ ಹೊರತು ಹೊರಗಣ ವಿಚಾರಗಳಲ್ಲ. ಪ್ರೈಸ್ ದಿ ಲಾರ್ಡ್. ಕ್ರಿಸ್ತನಲ್ಲಿ ಅಂದರೆ ನಮ್ಮ ಒಳಗಣ ಸಂಗತಿಗಳಾಗಿದೆ. ಪೌಲನ ಪ್ರಾರ್ಥನೆಗಳು ಯಾವುದು ಹೊರಗಣ ಸಂಗತಿಗಳಿಗಾಗಿರಲಿಲ್ಲ, ಎಲ್ಲ ಒಳಗಣ ಸಂಗತಿಗಳಿಗಾಗಿತ್ತು. ಪ್ರೈಸ್ ದಿ ಲಾರ್ಡ್. ಪ್ರಾರಂಭದ 3 ಅಧ್ಯಾಯಗಳು ಇನ್ ಕ್ರೈಸ್ಟ್, ಕ್ರಿಸ್ತನಲ್ಲಿ ಎಂಬುದಕ್ಕೆ ಪ್ರಾಧಾನ್ಯತೆ ಕೊಡುತ್ತಿದೆ. ಅದರ ಕೊನೆಯ 3 ಅಧ್ಯಾಯಗಳು ವಾಕ್ ವಿತ್ ಕ್ರೈಸ್ಟ್, ಕ್ರಿಸ್ತನೊಂದಿಗೆ ಎಂಬ ವಿಷಯಕ್ಕೆ ಪ್ರಾಧಾನ್ಯತೆ ಕೊಡ್ತಾ ಇದೆ. ಪ್ರಾರಂಭದ 3 ಅಧ್ಯಾಯಗಳು ಕ್ರಿಸ್ತನಲ್ಲಿ, ಕೊನೆಯ 3 ಅಧ್ಯಾಯಗಳು ಕ್ರಿಸ್ತನೊಂದಿಗೆ. ಅಂದರೆ ಪ್ರಾರಂಭದ 3 ಅಧ್ಯಾಯಗಳು ಒಂದು ಕಟ್ಟಡದ ಫೌಂಡೇಶನ್ ಹೇಗಿದೆಯೋ ಹಾಗೆ ನಮಗೆ ಕಲಿಯುವುದಕ್ಕಾಗಿ ಸಾಧ್ಯ. ಪ್ರಾರಂಭದ 3 ಅಧ್ಯಾಯಗಳು ಒಂದು ಕಟ್ಟಡಕ್ಕೆ ಅಸ್ಥಿವಾರ ಹೇಗಿದೆಯೋ ಹಾಗಿದೆ. ಆದರೆ ಕೊನೆಯ 3 ಅಧ್ಯಾಯಗಳು ಕಟ್ಟಡದ ಸೂಪರ್ ಸ್ಟ್ರಕ್ಚರ್ನ ಹಾಗೆ, ಅದರ ಮೇಲ್ಛಾವಣಿಯ ಹಾಗೆ ಕೊನೆಯ 3 ಅಧ್ಯಾಯಗಳಿದೆ. ಪ್ರಾರಂಭದ 3 ಅಧ್ಯಾಯಗಳಲ್ಲಿ ಯಾವುದೇ ಪ್ರಬೋಧನೆಗಳಾಗಲಿ ಆಜ್ಞೆಗಳಾಗಲಿ ನಾವು ಕಾಣುವುದಿಲ್ಲ. ಆದರೆ ಕೊನೆಯ 3 ಅಧ್ಯಾಯಗಳಲ್ಲಿ ಅನೇಕ ಅನುಸರಿಸಬೇಕಾದ ಆಜ್ಞೆಗಳು, ಉತ್ತೇಜನದ ಮಾತುಗಳು, ಪ್ರಬೋಧನೆಗಳನ್ನು ನಾವು ಕಾಣುತ್ತೇವೆ. ಅಂದರೆ ಪ್ರಾರಂಭದ 3 ಅಧ್ಯಾಯಗಳಲ್ಲಿ ಕ್ರಿಸ್ತನು ನಮಗೋಸ್ಕರ ಮಾಡಿದ ಸಂಗತಿಗಳಾದರೆ, ಕೊನೆಯ 3 ಅಧ್ಯಾಯಗಳು ವಾಟ್ ಗಾಡ್ ಡನ್ ಥ್ರೂ ಮೀ ಅಥವಾ ವಾಟ್ ಗಾಡ್ ಡಸ್ ಥ್ರೂ ಮೀ, ನನ್ನ ಮೂಲಕ ದೇವರು ಏನು ಮಾಡುತ್ತಾನೆ ಎಂಬುದನ್ನು ವಿವರಿಸಲಾಗಿದೆ. ಪ್ರಾರಂಭದ 3 ಅಧ್ಯಾಯಗಳಲ್ಲಿ ಕ್ರಿಸ್ತನು ನನ್ನಲ್ಲಿ ಮಾಡಿದ ಸಂಗತಿಗಳಾದರೆ, ಕೊನೆಯ 3 ಅಧ್ಯಾಯಗಳು ಕ್ರಿಸ್ತನ ಮೂಲಕ ಅಥವಾ ಕ್ರಿಸ್ತನು ನನ್ನ ಮೂಲಕ ಏನನ್ನು ಮಾಡುತ್ತಾನೆ ಎಂಬುವಂಥದ್ದಾಗಿದೆ. ನಾನು ಇದನ್ನು ಹೇಳಲಿಕ್ಕೆ ಕಾರಣ, ಕ್ರಿಸ್ತನು ನನ್ನ ಮೂಲಕ ಏನಾದರೂ ಮಾಡಬೇಕಾದರೆ ಮೊದಲು ಕ್ರಿಸ್ತನು ನನ್ನಲ್ಲಿ ಏನಾದರೂ ಮಾಡಬೇಕಾಗಿದೆ. ಪ್ರೈಸ್ ದಿ ಲಾರ್ಡ್. ಕ್ರಿಸ್ತನು ನನ್ನಲ್ಲಿ ಏನಾದರೂ ಮಾಡದೆ
ನನ್ನ ಮೂಲಕ ಏನು ಮಾಡುವಾತನಲ್ಲ. ನನ್ನ ಮೂಲಕ ದೇವರಿಗೆ ಏನಾದರೂ ಮಾಡುವುದಕ್ಕಿಂತ ಮುಂಚೆ ನನ್ನಲ್ಲಿ ದೇವರಿಗೆ ಏನಾದರೂ ಮಾಡಬೇಕಾಗಿದೆ. ನನ್ನಲ್ಲಿ ಮಾಡದೆ ನನ್ನ ಮೂಲಕ ಆತನು ಮಾಡುವುದಿಲ್ಲ. ಹಲ್ಲೆಲೂಯಾ. ಮೊದಲು ನನ್ನಲ್ಲಿ ದೇವರು ಕ್ರಿಯೆ ಮಾಡುತ್ತಾನೆ, ನನ್ನನ್ನು ರೂಪಾಂತರ ಪಡಿಸ್ತಾನೆ, ನನ್ನನ್ನು ಬದಲಾವಣೆ ಮಾಡುತ್ತಾನೆ, ಆಮೇಲೆ ನನ್ನ ಮೂಲಕ ಜನರನ್ನು ಬದಲಾವಣೆ ಮಾಡುತ್ತಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಈ ಸತ್ಯ ಆತ್ಮಿಕ ಜೀವನದಲ್ಲಿ ನಾವು ಕಲಿತುಕೊಳ್ಳಬೇಕಾದ ಪಾಠಗಳಾಗಿದೆ. ದೇವರಿಗೆ ಯಾರನ್ನು ಬೇಕಾದರೂ ಉಪಯೋಗಿಸಬಹುದು ಎಂಬುದು ತಪ್ಪಾದಂತಹ ಒಂದು ತತ್ವವಾಗಿದೆ. ದೇವರು ಯಾರನ್ನಾದರೂ ಉಪಯೋಗಿಸುವುದಕ್ಕಿಂತ ಮುಂಚೆ ಅವನನ್ನ ಬದಲಾವಣೆ ಮಾಡಿ ಅವನಲ್ಲಿ ರೂಪಾಂತರವನ್ನು ತಂದ ಹೊರತು ದೇವರು ಇನ್ನೊಬ್ಬರನ್ನ ರೂಪಾಂತರಕ್ಕೆ ನಮ್ಮ ಮೂಲಕ ನಡೆಸುವುದಿಲ್ಲ. ಇದನ್ನು ನಂಬುವವರು ಕೈಗೊಳ್ಳುತ್ತಿ ದೇವರಿಗೆ ಸ್ತೋತ್ರ ಹೇಳೋಣ. ಹಲ್ಲೆಲೂಯಾ, ಹಲ್ಲೆಲೂಯಾ. ಈ ದಿವಸಗಳಲ್ಲಿ ನಾವು ಈ ಕೂಟಗಳಲ್ಲಿ ಭಾಗವಹಿಸುತ್ತಾ ವಾಕ್ಯ ಕೇಳುತ್ತಿರುವಾಗ ನಮ್ಮೊಳಗೆ ಬದಲಾವಣೆಗಳು, ನಮ್ಮೊಳಗೆ ರೂಪಾಂತರಗಳು, ನಮ್ಮೊಳಗೆ ದೊಡ್ಡ ಆಸಕ್ತಿಗಳು, ನಮ್ಮ ಒಳಗೆ ಹಲ್ಲೆಲೂಯಾ ದೊಡ್ಡ ದೊಡ್ಡ ಅದ್ಭುತಗಳು, ನಮ್ಮ ಒಳಗಡೆ ದೈವಿಕವಾದ ದರ್ಶನಗಳು, ನಮ್ಮ ಒಳಗಡೆ ಕೆಲವು ಬದಲಾವಣೆಗಳು ಅದಾಗುವಾಗ ನಮ್ಮ ಮೂಲಕ ದೇವರು ಮಹಿಮೆಯ ಕಾರ್ಯಗಳನ್ನು ಮಾಡುವಾತನಾಗಿದ್ದಾನೆ. ಹಲ್ಲೆಲೂಯಾ. ಯಾಕೆ ಇವತ್ತು ನಮ್ಮ ಮೂಲಕ ದೇವರು ಏನು ಮಾಡುತ್ತಿಲ್ಲ? ಕಾರಣ ನಮ್ಮ ಒಳಗಡೆ ಏನೂ ಆಗಲಿಲ್ಲ. ಹಲ್ಲೆಲೂಯಾ. ಸ್ವಾಮಿ ನಮ್ಮ ಮಾತಿನ ಕುರಿತಾಗಿ ಒಂದು ಸಂದರ್ಭದಲ್ಲಿ ಹೃದಯ ತುಂಬುವುದೇ ಬಾಯಿ ಮಾತನಾಡುವುದು ಅಲ್ವಾ? ಮೊದಲು ಹೃದಯದಲ್ಲಿ ತುಂಬಿದರೇನೆ ಅದನ್ನೇ ಬಾಯಿ ಮಾತನಾಡುವುದು. ನಾವು ಯಾರು ಎಂಬುದು ನಮ್ಮ ಬಾಯ ಮೂಲಕ ಹೊರಗೆ ಬರುತ್ತದೆ. ನಾವು ಯಾರು ಎಂಬುದು ನಮ್ಮ ಕೃತ್ಯಗಳ ಮೂಲಕ ಜನರಿಗೆ ಗೊತ್ತಾಗ್ತದೆ. ಆದ್ದರಿಂದ ಮೊದಲು ಆರಂಭಿಸುವುದು ಹೊರಗಲ್ಲ, ಮೊದಲು ಆರಂಭಿಸುವುದು ಒಳಗಾಗಿದೆ. ಒಳಗಡೆಯ ರೂಪಾಂತರವಾಗಿದೆ ದೇವರಿಗೆ ಮುಖ್ಯ. ಒಳಗಡೆಯ ಮಾನಸಾಂತರವಾಗಿದೆ ದೇವರಿಗೆ ಮುಖ್ಯ. ಅದೇ ಯೇಸು ಕ್ರಿಸ್ತನ ಬೋಧನೆಗಳೆಲ್ಲ ಒಳಗಿನ ಸಂಗತಿಗಳಿಗಾಗಿಯೇ ಹೊರತು ಹೊರಗಣ ಸಂಗತಿಗಳಿಗಾಗಿರಲಿಲ್ಲ. ಇವತ್ತು ಜನರೆಲ್ಲರೂ ಹೊರಗಣ ಸಂಗತಿಗಳಿಗೆ ಪ್ರಾಧಾನ್ಯತೆ ಕೊಡುತ್ತಿದ್ದಾರೆ. ಪಾತ್ರೆ ಬಟ್ಟಲುಗಳ ಹೊರಗಡೆ ಶುಚಿ ಮಾಡುತ್ತಾರೆ. ದೇವರಿಗೆ ಹೊರಗಡೆಗಿಂತ ಮುಖ್ಯ ನಮ್ಮ ಒಳಗಡೆಯಾಗಿದೆ. ಹಲ್ಲೆಲೂಯಾ. ಈ ದಿವಸಗಳಲ್ಲಿ ಒಳಗಡೆ ಒಂದು ರೂಪಾಂತರಕ್ಕಾಗಿ, ಒಳಗಡೆ ಒಂದು ಬದಲಾವಣೆಗಾಗಿ, ಒಳಗಡೆ ಒಂದು ಪವಿತ್ರತೆಗಾಗಿ, ಒಳಗಡೆ ದೇವರೊಂದಿಗಿರುವ ಆಳವಾದ ಸಂಬಂಧಕ್ಕಾಗಿ, ಒಳಗಡೆ ಪ್ರೀತಿ ಹರಿಯುವುದಕ್ಕಾಗಿ, ಒಳಗಡೆ ದೇವರ ತುಂಬುವಿಕೆ ಉಂಟಾಗುವುದಕ್ಕಾಗಿ ಎಷ್ಟು ಮಂದಿ ಈ ಕೂಟದಲ್ಲಿ ಬಯಸುತ್ತೀರಿ? ಅಂಥವರನ್ನ ಈ ಹಗಲು ವೇಳೆ ದೇವರಾತ್ಮನು ಸಕಲ ಪೂರ್ಣತೆಯಲ್ಲೂ ಆತನು ತುಂಬಿಸಿ ಪರಿಪೂರ್ಣದ ಮಟ್ಟಿಗೆ ನಡೆಸಲಿಕ್ಕೆ ಶಕ್ತನಾಗಿದ್ದಾನೆ. ನಂಬುವರು ಕೈ ಚಪ್ಪಾಳೆ ತಟ್ಟುತ್ತಾ ದೇವರಿಗೆ ಅಲ್ಪ ಸಮಯ ಮಹಿಮೆಯನ್ನು ಸಲ್ಲಿಸೋಣ. ಈ ಕೂಟಗಳ ದೇವರೇ ನನ್ನನ್ನು ತುಂಬಿಸು, ನನ್ನನ್ನು ತುಂಬಿಸು, ನನ್ನ ಒಳಗಡೆ ಕೆಲವೊಂದು ತುಂಬುವಿಕೆಗಳು ಉಂಟಾಗಲಿ, ನನ್ನ ಬರಿದಾದ ಹೃದಯದಲ್ಲಿ ನಿನ್ನ ಆತ್ಮನ ದೊಡ್ಡ ತುಂಬುವಿಕೆ ಉಂಟಾಗಲಿ ಎಂಬುದಾಗಿ ಬಯಸಿ ಪ್ರಾರ್ಥನೆ ಮಾಡುವವರು ದೇವರಿಗೆ ಗಟ್ಟಿಯಾಗಿ ಸ್ತೋತ್ರ ಹೇಳೋಣ. ಹಲ್ಲೆಲೂಯಾ. ಪೌಲನು ತನ್ನ ಪ್ರಾರ್ಥನೆಯಲ್ಲಿ ನಾವು ಒಳಗಡೆ ಯಾವ ಯಾವ ಸಂಗತಿಗಳಲ್ಲಿ ತುಂಬಲ್ಪಡಬೇಕೆಂಬುದಾಗಿ ಬಯಸಿ ಕರ್ತನಲ್ಲಿ ಪ್ರಾರ್ಥಿಸ್ತಾ ಇದ್ದಾನೆ. ಎಫೆಸದಲ್ಲಿರುವ ದೇವ ಜನರು ಯಾವ ಯಾವ ಸಂಗತಿಗಳಲ್ಲಿ ತುಂಬಲ್ಪಡಬೇಕು ಎಂಬುದನ್ನು ಪೌಲನು ಬಯಸ್ತಾ ಇದ್ದಾನೆ. ತುಂಬಿದರೆ ಮಾತ್ರವೇ ಹೊರಸೂಸುವುದಕ್ಕೆ ಸಾಧ್ಯ. ಪ್ರೈಸ್ ದಿ ಲಾರ್ಡ್. ತುಂಬದೆ ಹೊರಗಡೆ ಸೂಸುವುದಿಲ್ಲ. ತುಂಬಿದ್ದು ನಮಗೂ ಹೊರಸೂಸುವುದು ಇತರರಿಗೂ. ಹಲ್ಲೆಲೂಯಾ. ನಾವು ಮೊದಲು ಕ್ರಿಸ್ತನಲ್ಲಿ ತುಂಬಲ್ಪಡಬೇಕು. ನಮ್ಮಲ್ಲಿ ಕ್ರಿಸ್ತನು ತುಂಬಲ್ಪಡಬೇಕು. ನಮ್ಮಲ್ಲಿ ಕ್ರಿಸ್ತನು ತುಂಬಲ್ಪಡುವಾಗ ಮಾತ್ರವೇ ನಮ್ಮ ಮೂಲಕ ಕ್ರಿಸ್ತನು ಹೊರಗಡೆ ಸೋಸುವಂಥದ್ದು. ಹಲ್ಲೆಲೂಯಾ. ಇವತ್ತು ಕ್ರಿಸ್ತನು ನನ್ನ ಮೂಲಕ ಹೊರಗಡೆ ಹೋಗಬೇಕಾದರೆ, ನನ್ನ ಮೂಲಕ ಕ್ರಿಸ್ತನ ಪ್ರೀತಿ ಹೊರಗಿನವರು ತಿಳಿಯಬೇಕಾದರೆ ಮೊದಲು ನನ್ನೊಳಗೆ ಕ್ರಿಸ್ತನ ಪ್ರೀತಿ ತುಂಬಲ್ಪಡಬೇಕು. ಹಲ್ಲೆಲೂಯಾ. ನಾವು ತುಂಬಲ್ಪಡಬೇಕಾದ ಅನೇಕ ವಿಷಯಗಳು ಎಫೆಸ ಪತ್ರಿಕೆಯಲ್ಲಿ ಪೌಲನು ಹೇಳುತ್ತಿದ್ದಾನೆ. ಆದರೆ ಪೌಲನ ಈ ಪ್ರಾರ್ಥನೆಯನ್ನ ನಾವು ಗಮನಿಸುವುದಾದರೆ
3ನೇ ಅಧ್ಯಾಯದ 14ನೇ ವಚನದಲ್ಲಿ ಪೌಲನು ಹೇಳುತ್ತಿದ್ದಾನೆ, ನೀವು ದೇವರಾತ್ಮನ ಮೂಲಕ ಅಂತರ್ಯದಲ್ಲಿ ವಿಶೇಷ ಬಲ ಹೊಂದುವ ಹಾಗೆ. ದೇವರಾತ್ಮನ ಮೂಲಕ ಅಂತರ್ಯಂಗದಲ್ಲಿ, ಅಲ್ಲಿ ಉಪಯೋಗಿಸಿದ ಪದ ಒಳಗಡೆ, ಅಂತರ್ಯಂಗದಲ್ಲಿ. ಈ ಪ್ರಾರ್ಥನೆ ಒಳಗಣ ವಿಷಯಕ್ಕೆ ಹೊರತು ಹೊರಗಣ ವಿಷಯಕ್ಕಲ್ಲ. ನಮ್ಮ ಒಳಗಡೆ ಆತ್ಮನ ಮೂಲಕ ಒಂದು ವಿಶೇಷ ಬಲ ಬರಬೇಕು. ಹಲ್ಲೆಲೂಯಾ. ನಮ್ಮ ಒಳಗಡೆ ಆತ್ಮನ ತುಂಬುವಿಕೆ ಉಂಟಾಗಬೇಕು. ಒಂದನೇದಾಗಿ ಪೌಲನು ಬಯಸುತ್ತಾ ಇದ್ದಾನೆ, ದೇವರ ಆತ್ಮನ ಒಂದು ವಿಶೇಷವಾದ ತುಂಬುವಿಕೆ ನಮ್ಮ ಅಂತರಂಗಗಳಲ್ಲಿ ಉಂಟಾಗಬೇಕು. ಎಷ್ಟು ಮಂದಿ ಈ ಕೂಟದಲ್ಲಿ ಅದನ್ನು ಬಯಸ್ತೀರಿ? ಈ ಕೂಟ ಮುಗಿಸುವಾಗ ನನ್ನ ಒಳಗಡೆ ಒಂದು ವಿಶೇಷ ಆತ್ಮನ ಬಲ ಬರಬೇಕು. ಹಲ್ಲೆಲೂಯಾ. ಹಳೆ ಒಡಂಬಡಿಕೆಯಲ್ಲಿ ದೇವರಾತ್ಮನು ಬಲವಾಗಿ ಇಳಿದು ಬಂದಾಗ ಅನೇಕರ ಜೀವಿತದಲ್ಲಿ ಬದಲಾವಣೆಗಳಾಯಿತು. ಅನೇಕರ ಜೀವಿತಗಳ ಮೂಲಕ ಅನೇಕರು ಆಶೀರ್ವದಿಸಲ್ಪಟ್ಟರು. ಈ ಕಾಲಘಟ್ಟದಲ್ಲಿ ದೇವರಾತ್ಮನ ಬಲ ನಮ್ಮಲ್ಲಿ ಬರುವಾಗ ಮಾತ್ರವೇ ನಮಗೆ ಶಕ್ತಿಶಾಲಿಯಾಗಿ, ಬಲಶಾಲಿಗಳಾಗಿ, ಧೈರ್ಯಶಾಲಿಗಳಾಗಿ ನಿಲ್ಲುವುದಕ್ಕೆ ಸಾಧ್ಯ. ಅಂತರಂಗದಲ್ಲಿ ವಿಶೇಷ ಆತ್ಮನ ಶಕ್ತಿ, ಬಲ ಬರಬೇಕು. ಅದರ ಸಂಕ್ಷಿಪ್ತ, ಒಳಗಡೆ ಆತ್ಮನಿಂದ ನಾವು ತುಂಬಲ್ಪಡಬೇಕು. ಹಲ್ಲೆಲೂಯಾ. ಇನ್ನು ಅದರ 17ನೇ ವಾಕ್ಯಕ್ಕೆ ಬರುವಾಗ, ಕ್ರಿಸ್ತನು ನಿಮ್ಮ ನಂಬಿಕೆಯ ಮೂಲಕ ನಿಮ್ಮ ಹೃದಯಗಳಲ್ಲಿ ವಾಸ ಮಾಡುವ ಹಾಗೆಯೂ, ಅಲ್ಲಿಯೂ ಪೌಲನು ನಾವು ತುಂಬಲ್ಪಡಬೇಕಾದ್ದು ಮೆದುಳಿನಲ್ಲ, ಹೃದಯದಲ್ಲಿ ಎಂಬುದನ್ನ ಒತ್ತು ಮಾಡಿ ಹೇಳುತ್ತಿದ್ದಾನೆ. ಮೆದುಳಿನಲ್ಲಿ ಕ್ರಿಸ್ತನು ತುಂಬಲ್ಪಟ್ಟು ಯಾವ ಪ್ರಯೋಜನವೂ ಇಲ್ಲ. ಹೃದಯದಲ್ಲಿ ಕ್ರಿಸ್ತನು ತುಂಬಲ್ಪಡಬೇಕು. ಮೆದುಳಿನಲ್ಲಿ ಕ್ರಿಸ್ತನು ತುಂಬಲ್ಪಟ್ಟರೆ, ಬುದ್ಧಿಯಲ್ಲಿ, ಜ್ಞಾನದಲ್ಲಿ ಕ್ರಿಸ್ತನು ತುಂಬಲ್ಪಟ್ಟರೆ, ಕ್ರಿಸ್ತನ ಕುರಿತಾದ ದೊಡ್ಡ ಜ್ಞಾನ ನಮಗೆ ಸಿಗಬಹುದೇ ಹೊರತು ಕ್ರಿಸ್ತನ ಸ್ವಭಾವ ನಮ್ಮೊಳಗೆ ಬರುವುದಿಲ್ಲ. ಆದ್ದರಿಂದ ಇಲ್ಲಿಯೂ ಪೌಲನು ಒಳಗಣ ವಿಚಾರಕ್ಕಾಗಿ ಪ್ರಾರ್ಥಿಸ್ತಾ ಇದ್ದಾನೆ. ನಂಬಿಕೆಯ ಮೂಲಕ ಯೇಸು ಕ್ರಿಸ್ತನು ನಿಮ್ಮ ಹೃದಯಗಳಲ್ಲಿ ವಾಸಿಸುವ ಹಾಗೆ. ಹಲ್ಲೆಲೂಯಾ. ಅಂದರೆ ಕ್ರಿಸ್ತನಲ್ಲಿರುವ ನಂಬಿಕೆಯಲ್ಲಿ ನಾವು ಬೆಳೆಯಬೇಕು, ತುಂಬಲ್ಪಡಬೇಕೆಂಬುದಾಗಿ ಪೌಲನು ಬಯಸ್ತಾ ಇದ್ದಾನೆ. ಮೊದಲನೇ ತುಂಬಲ್ಪಡುವಿಕೆ ದೇವರ ಆತ್ಮನಲ್ಲಿ ನಾವು ತುಂಬಲ್ಪಡಬೇಕು. ಎರಡನೇದಾಗಿ ಪೌಲನು ಹೇಳ್ತಾ ಇದ್ದಾನೆ, ನಮ್ಮ ಹೃದಯಗಳಲ್ಲಿ, ನಮ್ಮ ಒಳಗಡೆ ಕ್ರಿಸ್ತನು ನಂಬಿಕೆಯ ಮೂಲಕ ತುಂಬಲ್ಪಡಬೇಕು. ಮೂರನೇದಾಗಿ 18ನೇ ವಾಕ್ಯಕ್ಕೆ ಬರುವಾಗ, ನೀವು ದೇವರ ಪ್ರೀತಿಯಲ್ಲಿ ನೆಲೆಗೊಂಡು ನಿಂತು ಅದರ ಅಗಲ, ಉದ್ದ, ಎತ್ತರ, ಆಳ ಎಷ್ಟೆಂಬುದನ್ನ ದೇವ ಜನರೆಲ್ಲರೊಂದಿಗೆ ಗ್ರಹಿಸಲು. ಮೂರನೇದಾಗಿ ಪೌಲನು ನಾವು ತುಂಬಲ್ಪಡಬೇಕಾದ್ದು ದೇವರ ಪ್ರೀತಿಯಲ್ಲಿ ನಾವು ತುಂಬಲ್ಪಡಬೇಕು. ಹಲ್ಲೆಲೂಯಾ. ಮೂರನೇದಾಗಿ ನಾವು ತುಂಬಲ್ಪಡಬೇಕಾದ್ದು ದೇವರ ಪ್ರೀತಿ. ಹಲ್ಲೆಲೂಯಾ. ಪ್ರೀತಿಯಲ್ಲಿ ನೆಲೆಗೊಂಡು ನಿಂತು ಅದರ ಅಗಲ, ಉದ್ದ, ಎತ್ತರ, ಆಳ ಎಷ್ಟೆಂಬುದನ್ನು ನಾವು ಗ್ರಹಿಸಬೇಕು. ಹಲ್ಲೆಲೂಯಾ. ಪ್ರೀತಿಯ ಒಂದು ತುಂಬಲ್ಪಡುವಿಕೆ ಈ ಕಾಲಘಟ್ಟದಲ್ಲಿ ನಮಗೆ ಅವಶ್ಯಕವಾಗಿದೆ. ನಾಲ್ಕನೇದಾಗಿ ಪೌಲ ಪ್ರಾರ್ಥಿಸಿದ್ದಾನೆ 19ನೇ ವಾಕ್ಯದಲ್ಲಿ, ಜ್ಞಾನಕ್ಕೆ ಮೀರುವ ಕ್ರಿಸ್ತನ ಪ್ರೀತಿಯನ್ನು ತಿಳಿದುಕೊಳ್ಳಲು ಪೂರ್ಣ ಶಕ್ತರಾಗಿದ್ದು ದೇವರ ಸಂಪೂರ್ಣತೆಯ ಮಟ್ಟಿಗೂ ಪರಿಪೂರ್ಣರಾಗುವ ಹಾಗೆ ನಿಮಗೆ ದಯಪಾಲಿಸಲಿ ಎಂದು ನಾನು ಬೇಡಿಕೊಳ್ಳುತ್ತೇನೆ. ಅಂದರೆ ಕ್ರಿಸ್ತನ ಎಲ್ಲಾ ತುಂಬುವಿಕೆಯಿಂದ ನನ್ನನ್ನು ತುಂಬಿಸು ಎಂಬುದಾಗಿ. ಹಲ್ಲೆಲೂಯಾ. All the fullness of God, ದೇವರ ಎಲ್ಲಾ ಪೂರ್ಣತೆಯ ಮಟ್ಟಿಗೂ ನನ್ನನ್ನು ತುಂಬಿಸಬೇಕು. ಹಲ್ಲೆಲೂಯಾ. 4 ವಿಷಯಗಳು ನಮ್ಮೊಳಗೆ ತುಂಬಲ್ಪಡಬೇಕೆಂಬುದಾಗಿ ಪೌಲನು ಬಯಸುತ್ತಿದ್ದಾನೆ. ಯಾವುದೆಲ್ಲ? 1, ದೇವರ ಆತ್ಮನಲ್ಲಿ ನಾನು ತುಂಬಲ್ಪಡಬೇಕು. 2, ಕ್ರಿಸ್ತನು ನಂಬಿಕೆಯ ಮೂಲಕ ನನ್ನ ಹೃದಯದಲ್ಲಿ ತುಂಬಲ್ಪಡಬೇಕು. 3ನೇದಾಗಿ ಕ್ರಿಸ್ತನ ಪ್ರೀತಿಯಲ್ಲಿ ನಾನು ತುಂಬಲ್ಪಡಬೇಕು. 4ನೇದು ದೇವರ ಎಲ್ಲಾ ಪೂರ್ಣತೆ ನಾನು ತುಂಬಲ್ಪಡಬೇಕು. ಹಲ್ಲೆಲೂಯಾ.
ಈ ದಿವಸಗಳಲ್ಲಿ ತುಂಬುವುದಕ್ಕಾಗಿ ನಾವು ಕರ್ತನಲ್ಲಿ ಪ್ರಾರ್ಥನೆ ಮಾಡಬೇಕು. ಹಾಲೆಲೂಯಾ, ಹಾಲೆಲೂಯಾ. ಒಳಗಡೆ ಒಂದು ತುಂಬುವಿಕೆ. ಎಲ್ಲರೂ ಎದೆ ಮೇಲೆ ಕೈ ಇಟ್ಟು ಹೇಳಿರಿ, ಒಳಗಡೆ ಒಂದು ತುಂಬುವಿಕೆ. ದೇವರೇ, ನನ್ನ ಒಳಗಡೆ ತುಂಬಿಸು, ಪ್ರೀತಿಯಿಂದ ನನ್ನನ್ನು ತುಂಬಿಸು, ನಿನ್ನ ನಂಬಿಕೆಯಿಂದ ನನ್ನನ್ನು ತುಂಬಿಸು, ನಿನ್ನ ಆತ್ಮನಿಂದ ನನ್ನನ್ನು ತುಂಬಿಸು, ಎಲ್ಲ ಪೂರ್ಣತೆಯಿಂದ ನನ್ನನ್ನು ತುಂಬಿಸು. ಹಾಲೆಲೂಯಾ. ನೀವು ಬಯಸಿ ಕರ್ತನಲ್ಲಿ ಪ್ರಾರ್ಥಿಸುವುದಾದರೆ ಈ ಮೀಟಿಂಗ್ ಮುಗಿಯುವಾಗ ದೇವರು ನಿಮ್ಮ ಹೃದಯಗಳ ಶೂನ್ಯತೆಗಳನ್ನು ಭರ್ತಿ ಮಾಡಿ ನಿಮ್ಮನ್ನು ತುಂಬಿಸಿ ಇಲ್ಲಿಂದ ಕಳಿಸಲಿಕ್ಕೆ ಆತನಿದ್ದಾನೆ. ಹಾಲೆಲೂಯಾ. ಪೌಲನ ಪ್ರಾರ್ಥನೆಯ ಮೊದಲನೆಯ ಭಾಗಕ್ಕೆ ನಮಗೆ ಬರೋಣ. ದೇವರಾತ್ಮನ ಮೂಲಕ ಅಂತರೇಂದ್ರದಲ್ಲಿ ವಿಶೇಷ ಬಲ ಹೊಂದಬೇಕು. ದೇವರಾತ್ಮನ ಬಲ ನಮ್ಮ ಒಳಗಡೆ ಬರಬೇಕು. ದೇವರ ಆತ್ಮನು ನಮ್ಮೊಳಗೆ ಬರುವಾಗ ನಮಗೆ ವಿಶೇಷ ಬಲ ಸಿಗ್ತದೆ. ಹಾಲೆಲೂಯಾ. ನೀವೆಷ್ಟು ಬಲಹೀನರಾದರೂ ದೇವರ ಆತ್ಮನು ನಿಮ್ಮೊಳಗಿದ್ದರೆ ಆತ್ಮನು ನಿಮಗೆ ಬಲವನ್ನು ಕೊಡುವ ಆತ್ಮನಾಗಿದ್ದಾನೆ. ಅದಕ್ಕಾಗಿ ದೇವರ ಆತ್ಮನಿಂದ ನಾವು ತುಂಬಲ್ಪಡಬೇಕು. ಈ ಪತ್ರಿಕೆಯ 5ನೇ ಅಧ್ಯಾಯಕ್ಕೆ ನಾವು ಬರುವಾಗ ಅದರ 18ನೇ ವಾಕ್ಯದಲ್ಲಿ ಪೌಲ ಈ ವಿಚಾರವಾಗಿ ಮತ್ತಷ್ಟು ಬೆಳಕನ್ನು ನಮಗೆ ಕೊಡ್ತಿದ್ದಾನೆ. 5ನೇ ಅಧ್ಯಾಯದ 18ನೇ ವಚನ, ಮದ್ಯಪಾನ ಮಾಡಿ ಮತ್ತರಾಗಬೇಡಿರಿ, ಅದರಿಂದ ಪಟಿಂಗತನವು ಹುಟ್ಟುತ್ತದೆ. ಆದರೆ ಪವಿತ್ರಾತ್ಮ ಭರಿತರಾಗಿದ್ದು ಕೀರ್ತನೆಗಳಿಂದಲೂ ಆತ್ಮ ಸಂಬಂಧವಾದ ಪದಗಳಿಂದಲೂ ಒಬ್ಬರಿಗೊಬ್ಬರು ಮಾತನಾಡಿಕೊಳ್ಳುತ್ತಾ ನಿಮ್ಮ ಹೃದಯಗಳಲ್ಲಿ ಕರ್ತನಿಗೆ ಗಾನ ಮಾಡುತ್ತಾ. ಹಾಲೆಲೂಯಾ. ಇಲ್ಲಿಯೂ ಪೌಲನು ಅಂತರೇಂಗ್ಯದ ಹೃದಯದ ಸಂಗತಿಯನ್ನು ಮಾತನಾಡುತ್ತಿದ್ದಾನೆ. ನಿಮ್ಮ ಹೃದಯಗಳಲ್ಲಿ ದೇವರಾತ್ಮನು ಪ್ರತಿ ದಿವಸ ತುಂಬಲ್ಪಡಬೇಕು. 2 ಆಜ್ಞೆ 18ನೇ ವಾಕ್ಯದಲ್ಲಿದೆ. 1ನೇ ಆಜ್ಞೆ, ಮದ್ಯಪಾನ ಮಾಡಿ ಪಟಿಂಗರಾಗಬಾರದು. ಮದ್ಯಪಾನ ಮಾಡಬಾರದು ದೇವರ ಆಜ್ಞೆಯಾಗಿದೆ. ಹಾಲೆಲೂಯಾ. ಮದ್ಯಪಾನಿಗಳು ಪರಲೋಕ ರಾಜ್ಯವನ್ನು ಪ್ರವೇಶಿಸುವುದಿಲ್ಲ. ಇದು ದೇವರ ವಾಕ್ಯದ ಒಂದು ಆಜ್ಞೆ. ಮದ್ಯಪಾನವಿರ್ಬೋದು, ಧೂಮಪಾನವಿರುವುದು, ಮಾದಕ ವಸ್ತುಗಳ ಸೇವನೆ ಇರಬಹುದು. ಇದು ಯಾವುದು ದೇವರಿಗೆ ಇಷ್ಟವಿಲ್ಲದ ಸಂಗತಿ. ಆದ್ದರಿಂದ ಇಂತಹ ಚಟಗಳಲ್ಲಿ ಯಾರಾದರೂ ನಮ್ಮ ಮಾತನ್ನು ಕೇಳುತ್ತಿರುವುದಾದರೆ ಅವುಗಳಿಂದ ಒಂದು ಬಿಡುಗಡೆಗಾಗಿ ದೇವರಲ್ಲಿ ಪ್ರಾರ್ಥಿಸಿರಿ. ಯಾಕಂದ್ರೆ ಈ ಚಟಗಳುಳ್ಳವರು ಪರಲೋಕ ರಾಜ್ಯವನ್ನು ಪ್ರವೇಶಿಸುವುದಿಲ್ಲ. ಬೈಬಲ್ ಸ್ಪಷ್ಟವಾಗಿ ಹೇಳುತ್ತಾ ಇದೆ. ಇದೊಂದು ಆಜ್ಞೆ, ಮದ್ಯಪಾನ ಮಾಡಬಾರದು. ಈಗ 2ನೇ ವಾಕ್ಯ, ಆದರೆ ಪವಿತ್ರಾತ್ಮ ಭರಿತರಾಗಿದ್ದು. ಮದ್ಯಪಾನ ಮಾಡಬಾರದೆಂಬುದು ಒಂದು ಆಜ್ಞೆ ಆಗಿರುವ ಹಾಗೆ ಪವಿತ್ರಾತ್ಮ ಭರಿತರಾಗಬೇಕೆಂಬುದು ಒಂದು ಆಜ್ಞೆಯಾಗಿದೆ. ಹಾಲೆಲೂಯಾ. ಕೆಲವರು ಮದ್ಯಪಾನ ಮಾಡಬಾರದು ಒಂದು ಆಜ್ಞೆಯಾಗಿ ಸ್ವೀಕರಿಸುತ್ತಾರೆ. ಆದರೆ ಪವಿತ್ರಾತ್ಮ ಭರಿತರಾಗಬೇಕೆಂಬುದು ಒಂದು ಆಜ್ಞೆಯಾಗಿ ಅಲ್ಲ, ಒಂದು ಸಜೆಷನ್ ಆಗಿ ಅವರು ಅನುಸರಿಸುತ್ತಾ ಇದ್ದಾರೆ. ಮದ್ಯಪಾನ ಮಾಡಬಾರದೆಂಬುದು ಆಜ್ಞೆಯು, ಒಂದು ಕಮಾಂಡ್ಮೆಂಟು. ಆತ್ಮದಲ್ಲಿ ತುಂಬಲ್ಪಡಬೇಕೆಂಬುದು ಒಂದು ಸಜೆಷನ್ ಅಲ್ಲ. ಇದು 2 ಆಜ್ಞೆಯಾಗಿದೆ. ಮದ್ಯಪಾನ ಮಾಡಬಾರದು ಎಂಬುದಕ್ಕೆ ಎಷ್ಟು ಪ್ರಾಧಾನ್ಯತೆ ಉಳ್ಳ ಆಜ್ಞೆಯಾಗಿದೆಯೋ ಅದೇ ರೀತಿ ಆತ್ಮದಲ್ಲಿ ತುಂಬಲ್ಪಡಬೇಕೆಂಬುದು ಗೌರವವುಳ್ಳ ಆಜ್ಞೆಯಾಗಿದೆ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಈ 2 ಆಜ್ಞೆಗಳನ್ನು ನಾವು ಗೌರವವುಳ್ಳದಾಗಿ ತೆಗೆದುಕೊಳ್ಳಬೇಕಾಗಿದೆ. ಯಾಕೆ ಪೌಲನು ಇದನ್ನು ಒಂದು ಆಜ್ಞೆಯಾಗಿ ಹೇಳುತ್ತಿದ್ದಾನೆ? ಆತ್ಮನಿಂದ ತುಂಬಲ್ಪಡದೆ ನಮಗೆ ಜಯಕರವಾದ ಕ್ರೈಸ್ತ ಜೀವಿತ ನಡೆಸುವುದಕ್ಕೆ ಸಾಧ್ಯವಿಲ್ಲ. ಈ 18ನೇ ವಚನದಲ್ಲಿ 2 ಆಜ್ಞೆಗಳು, ಒಂದು ಮದ್ಯಪಾನ ಮಾಡಬಾರದು, 2 ಆತ್ಮದಲ್ಲಿ ತುಂಬಲ್ಪಡಬೇಕು. ಆತ್ಮದಲ್ಲಿ ತುಂಬಲ್ಪಡಬೇಕೆಂಬ 2ನೇ ಆಜ್ಞೆಗೆ 2 ಆಜ್ಞೆಗಳಿದೆ.
ಒಂದು, ಆತ್ಮದಲ್ಲಿ ತುಂಬಲ್ಪಡಬೇಕು. ಎರಡು, ಆತ್ಮದಲ್ಲಿ ತುಂಬುತ್ತಾ ಇರಬೇಕು. ಬೀಯಿಂಗ್ ಫಿಲ್ಡ್ ವಿತ್ ದ ಹೋಲಿ ಸ್ಪಿರಿಟ್. ನೀವು ಆತ್ಮದಲ್ಲಿ ತುಂಬಬೇಕು. ಪೌಲ ಅಲ್ಲಿ ಹೇಳುತ್ತಿದ್ದಾನೆ, ಇದನ್ನೊಂದು ಕಂಟಿನ್ಯೂಸ್ ವರ್ಬ್ ಆಗಿ, ಒಂದು ನಿರಂತರ ನಡೆಯುವ ಕ್ರಿಯೆಯಾಗಿ ಪೌಲ ಉಪಯೋಗಿಸಿದ್ದಾನೆ. ನೀವು ಆತ್ಮದಲ್ಲಿ ತುಂಬುತ್ತಾ ಇರಬೇಕು. ಹಲ್ಲೆಲೂಯಾ. ತುಂಬಬೇಕು, ತುಂಬುತ್ತಾ ಇರಬೇಕು. ನಾನು ಇದನ್ನ ಬಿಡಿಸಿ ಹೇಳಲಿಕ್ಕೆ ಕಾರಣ, ಕೆಲವರಿಗೆ ಒಂದು ತಪ್ಪು ಧೋರಣೆ ಇದೆ, ಒಮ್ಮೆ ತುಂಬಿದರೆ ಸಾಕು. ಆದರೆ ಬೈಬಲ್ ಸ್ಪಷ್ಟವಾಗಿ ಹೇಳುತ್ತಾ ಇದೆ, ಒಮ್ಮೆ ತುಂಬಿದರೆ ಸಾಲದು, ನಿರಂತರವಾಗಿ ಎಲ್ಲ ದಿವಸ ಪ್ರತಿ ನಿಮಿಷ ಆತ್ಮನ ಫಿಲ್ಲಿಂಗ್, ಆತ್ಮನ ತುಂಬಿಸುವಿಕೆ ನಮಗೆ ಉಂಟಾಗಬೇಕು. ಹಲ್ಲೆಲೂಯಾ. ನೀವು ಅದಕ್ಕಾಗಿ ದೇವರ ಸಮ್ಮುಖದಲ್ಲಿ ಬಯಸಬೇಕು, ಪ್ರಾರ್ಥನೆ ಮಾಡಬೇಕು. ದೇವರೇ, ನಿರಂತರವಾದ ಒಂದು ತುಂಬುವಿಕೆ ನನ್ನಲ್ಲಿ ಉಂಟಾಗಬೇಕೆಂಬುದಾಗಿ. ಕೆಲವರ ಹೃದಯಗಳು ಯಾವತ್ತೋ ತುಂಬಿ ಬರಿದಾಗಿ ಒಣಗಿ ಹೋದ ನೆಲದಂತೆ. ದೇವರಾತ್ಮನು ನಮ್ಮನ್ನು ಉಪಯೋಗಿಸದೇ ಇರಲಿಕ್ಕೆ ಕಾರಣ, ಯಾವತ್ತೋ ಒಮ್ಮೆ ತುಂಬಿದರೆ ಸಾಲದು, ನಿರಂತರ ತುಂಬುವನ ಮೂಲಕ ದೇವರು ನಿರಂತರ ಕಾರ್ಯ ಮಾಡುತ್ತಾನೆ. ಯೋಹಾನ ಸುವಾರ್ತೆ 15ನೇ ಅಧ್ಯಾಯದಲ್ಲಿ ಫಲಭರಿತ ಜೀವಿತದ ಕುರಿತಾಗಿ ಸ್ವಾಮಿ ಮಾತನಾಡುವಾಗ, ನೀವು ಫಲ ಕೊಡಬೇಕು. ನಮ್ಮನ್ನು ದೇವರು ಆರಿಸಿರುವಂಥದ್ದು ಫಲ ಕೊಡುವುದಕ್ಕಾಗಿ, ಕೇವಲ ಫಲ ಒಮ್ಮೆ ಕೊಡುವುದಕ್ಕಾಗಿ ಅಲ್ಲ, ನಿಮ್ಮ ಫಲ ನಿರಂತರವಾಗಿರುವುದಕ್ಕಾಗಿ. ಹಲ್ಲೆಲೂಯಾ. ನಾವೊಂದು ಮರ ನಟ್ಟು ಜೀವಮಾನದಲ್ಲಿ ಒಂದೇ ಸಾರಿ ಅದು ಫಲ ಕೊಟ್ಟರೆ ಆ ಮರವನ್ನು ನಾವು ಮತ್ತೆ ಇಡಲ್ಲ, ಕಡಿದು ಹಾಕ್ತೇವೆ. ಕಾರಣ, ಒಂದು ಮರ ನಡುವುದರಿಂದ ಪ್ರತಿ ವರ್ಷ ನಮಗೆ ಅದರಿಂದ ಫಲವನ್ನು ನಾವು ಬಯಸುತ್ತೇವೆ. ದೇವರು ನಮ್ಮನ್ನ ಈ ಭೂಮಿಯಲ್ಲಿ ಸೃಷ್ಟಿ ಮಾಡಿ ತನ್ನ ರಕ್ತವನ್ನು ಕೊಟ್ಟು ನಮ್ಮನ್ನು ದೇವರ ಮಕ್ಕಳಾಗಿ ರೂಪಾಂತರಗೊಳಿಸುವುದರ ಕಾರಣ, ಕ್ರಿಸ್ತನಿಗೋಸ್ಕರ ಒಂದು ಸಾರಿಯಲ್ಲ, ನಿರಂತರ ಫಲ ಕೊಡುವುದಕ್ಕಾಗಿ. ಒಮ್ಮೆ ಒಂದು ದ್ರಾಕ್ಷಾ ತೋಟದಲ್ಲಿ ಒಂದು ಅಂಜೂರದ ಮರವಿತ್ತು. ಯಜಮಾನನು ನೋಡಿ ಅದರಲ್ಲಿ ಯಾವ ಫಲವಿಲ್ಲ. ಕೊನೆಗೆ ತನ್ನ ಸೇವಕನನ್ನು ಕರೆದು, ಈ ಮರವನ್ನು ಕಡಿದು ಹಾಕಿಬಿಡು, ಕಾರಣ ಇತರ ಮರಗಳಿಗೆ ಅಥವಾ ಭೂಮಿಗೆ ಭಾರವಾಗಿ ಈ ಮರ ನಿಂತಿರುವುದು ಯಾಕೆ? ಸೇವಕನು ಮಧ್ಯಸ್ಥಿಕೆ ವಹಿಸಿ ಹೇಳುತ್ತಿದ್ದಾನೆ, 1 ವರ್ಷ ನೋಡೋಣ, ನಾನು ಅದಕ್ಕೆ ತಡ ಹಾಕಿ, ಅದಕ್ಕೆ ಗೊಬ್ಬರ ನೀರು ಹಾಕಿ, ಇನ್ನೊಂದು ವರ್ಷ ನಾನು ಅದನ್ನು ಪರಿಪಾಲನೆ ಮಾಡುತ್ತೇನೆ. ಬರುವ ವರ್ಷ ಇದು ಫಲ ಕೊಟ್ಟದಿದ್ದರೆ ನಮಗೆ ಅದನ್ನು ಕಡಿದು ಹಾಕೋಣ. ನಾನು ಇವತ್ತು ಹಗಲು ವೇಳೆ ಒಂದು ಆತ್ಮಿಕ ಸತ್ಯ ಅದರಿಂದ ಹೇಳುತ್ತೇನೆ. ಅನೇಕರ ಕ್ರೈಸ್ತ ಜೀವಿತದಲ್ಲಿ ಫಲವಿಲ್ಲದೆ ಒಣಗಿರುವುದನ್ನು ಕಂಡು ಯಾವಾಗಲೂ ನಮ್ಮನ್ನು ದೇವರು ಕಡಿದು ನಮ್ಮನ್ನು ಬೇರ್ಪಡಿಸಬೇಕಾಗಿತ್ತು. ಆದರೆ ನನ್ನ ಮಗನು ಇಂದಲ್ಲ ನಾಳೆ ನನಗೆ ಫಲ ಕೊಡುತ್ತಾನೆ ಎಂಬ ನಿರೀಕ್ಷೆಯೊಡನೆ ದೇವರು ನಮಗೆ ಆಯುಷ್ಯವನ್ನು ಹೆಚ್ಚಿಸಿ ಕೊಡುತ್ತಾ ಇದ್ದಾನೆ. ಈ ಕೂಟ ಮುಗಿಸಿ ಹೋಗುವಾಗ ನಮಗೊಂದು ತೀರ್ಮಾನ ತೆಗೆಯೋಣ. ಕರ್ತನೇ, ನನಗೆ ನೀನು ಆಯುಷ್ಯ ಕೊಡುವುದಾದರೆ, ನನಗೆ ಆರೋಗ್ಯ ಕೊಡುವುದಾದರೆ, ನಾನು ನಿನ್ನ ನಾಮಕ್ಕೋಸ್ಕರ ಒಂದು ಸಾರಿ ಫಲ ಕೊಡುವವನಲ್ಲ, ನಿರಂತರ ಫಲ ಕೊಡುವವನಾಗಿ, ನೆಲ ನಿಲ್ಲುವ ಫಲ ಕೊಡುವವನಾಗಿ, ಎಲ್ಲಾ ದಿವಸ ಫಲ ಕೊಡುವವನಾಗಿ ನನ್ನನ್ನು ಮಾರ್ಪಡಿಸು ಎಂಬುದಾಗಿ ಬಯಸುವವರು ದೇವರಿಗೆ ಅಲ್ಪ ಸಮಯ ಮಹಿಮೆ ಸಲ್ಲಿಸಿ ಪ್ರಾರ್ಥನೆ ಮಾಡೋಣ. ಕರ್ತನೇ, ನನ್ನನ್ನು ಫಲಭರಿತ ವ್ಯಕ್ತಿಯಾಗಿ ಮಾರ್ಪಡಿಸು. ಹಲ್ಲೆಲೂಯಾ, ಹಲ್ಲೆಲೂಯಾ. ಫಲಭರಿತ ಜೀವಿತಕ್ಕೆ ಆತ್ಮನ ತುಂಬಿಸುವಿಕೆ ಅಗತ್ಯ. ಫಲಭರಿತ ಸೇವೆಗೆ ಆತ್ಮನ ತುಂಬಿಸುವಿಕೆ ಅಗತ್ಯ. ಫಲಭರಿತ ಜೀವನ, ಫಲಭರಿತ ಸೇವೆ, ಇದೆರಡು ಆತ್ಮನ ತುಂಬಿಸುವಿಕೆ ಇಲ್ಲದೆ ಉಂಟಾಗುವಂಥದ್ದಲ್ಲ. ಯಾಕಂದರೆ ಫಲಭರಿತ ಜೀವಿತ, ಜಯಕರ ಜೀವಿತ ನಮ್ಮ ಶಕ್ತಿಯಿಂದ, ನಮ್ಮ ಸಾಮರ್ಥ್ಯದಿಂದ ನಮಗೆ ಮಾಡಲಿಕ್ಕೆ ಆಗುವುದಿಲ್ಲ. ಫಲಭರಿತ ಸೇವೆ ನಮ್ಮ ಅರಿವಿನಿಂದ, ಬುದ್ಧಿಯಿಂದ, ನಮ್ಮ ಕಲಿಕೆಯಿಂದ ನಡೆಯುವಂಥದ್ದಲ್ಲ. ಇದು ಎರಡು ಮಾಡಲಿಕ್ಕೆ ದೇವರು ನಮಗೆ ಕೊಟ್ಟಿರುವ ಸಹಾಯವಾಗಿದೆ ದೇವರ ಪವಿತ್ರ ಆತ್ಮನು. ಹಲ್ಲೆಲೂಯಾ. ಈ ಪವಿತ್ರ ಆತ್ಮನಿಂದ ನಾವು ಪ್ರತಿ ದಿವಸ ತುಂಬಲ್ಪಡುವುದಕ್ಕಾಗಿ ಪ್ರಾರ್ಥನೆ ಮಾಡಬೇಕು. ನಾನು ಪವಿತ್ರ ಸತ್ಯವೇದವನ್ನು ಕಲಿತಾಗ ಈ ಲೋಕದಲ್ಲಿ ಅತಿ ಹೆಚ್ಚು ದೇವರಿಗೋಸ್ಕರ ಉಪಯೋಗಿಸಲ್ಪಟ್ಟ ವ್ಯಕ್ತಿ, ಮನುಷ್ಯನೆಂಬ ಅರ್ಥದಲ್ಲಿ ಈ ಲೋಕದಲ್ಲಿ ಅತಿ ಹೆಚ್ಚು ಪ್ರಯೋಜನಕರವಾದ ಸಂಗತಿ ಮಾಡಿದ ವ್ಯಕ್ತಿ ಯೇಸು ಸ್ವಾಮಿಯಾಗಿದ್ದಾರೆ. ಹಲ್ಲೆಲೂಯಾ.
ಆತನು ಊರುಗಳಲ್ಲಿ ಸಂಚರಿಸುತ್ತಾ ಅನೇಕ ರೋಗಿಗಳನ್ನು ಗುಣಪಡಿಸುತ್ತಾ ದೇವರ ರಾಜ್ಯದ ಸುವಾರ್ತೆಯನ್ನು ಸಾರುತ್ತಾ ಅನೇಕರಿಗೆ ಒಳ್ಳೆಯದನ್ನು ಮಾಡುತ್ತಾ ಇದ್ದನು. ಕಾರಣ, ಯೇಸು ಕ್ರಿಸ್ತನನ್ನ ತಂದೆಯಾದ ದೇವರು ಪವಿತ್ರಾತ್ಮನಿಂದಲೂ ಬಲದಿಂದಲೂ ಅಭಿಷೇಕಿಸಿದ್ದನು. ಹಾಲೆಲೂಯ್ಯ. ಅಪೊಸ್ತಲ ಕೃತ್ಯಗಳ ಪುಸ್ತಕ 10ನೇ ಅಧ್ಯಾಯ 38ನೇ ವಾಕ್ಯದಲ್ಲಿ ನಾವು ಆ ಭಾಗವನ್ನು ಓದುತ್ತೇವೆ. ತಂದೆಯಾದ ದೇವರು ಯೇಸು ಕ್ರಿಸ್ತನನ್ನು ಪವಿತ್ರಾತ್ಮನಿಂದಲೂ ಶಕ್ತಿಯಿಂದಲೂ ಅಭಿಷೇಕಿಸಿದ ಕಾರಣ ಆತನು ಊರುಗಳು ಸಂಚರಿಸಿ ಅನೇಕರಿಗೆ ಒಳ್ಳೆಯದನ್ನು ಮಾಡುವವನಾದನು. ಹಾಲೆಲೂಯ್ಯ. ಇವತ್ತು ಹಗಲು ವೇಳೆ ಅನೇಕರಿಗೆ ಒಳ್ಳೆಯದು ಮಾಡಬೇಕಾದರೆ, ನಮ್ಮ ಜೀವನದ ಮೂಲಕ ಅನೇಕರು ಒಳ್ಳೆಯದನ್ನು ಅನುಭವಿಸಬೇಕಾದರೆ, ಅನೇಕರು ಆತ್ಮಿಕ ಆಶೀರ್ವಾದ ಹೊಂದಬೇಕಾದರೆ ನಮ್ಮೊಳಗೆ ಆತ್ಮನ ಒಂದು ಅಭಿಷೇಕ, ಆತ್ಮನ ಒಂದು ತುಂಬಲ್ಪಡುವಿಕೆ, ಆತ್ಮನ ಒಂದು ಪೂರ್ಣತೆ ನಮ್ಮಲ್ಲಿ ಉಂಟಾಗಬೇಕು. ಆವಾಗಲೇ ನಮ್ಮನ್ನು ದೇವರು ಉಪಯೋಗಿಸುವುದಕ್ಕೆ ಸಾಧ್ಯ. ಹಾಲೆಲೂಯಾ, ಹಾಲೆಲೂಯಾ. ನಾನು ನಿಮಗೆ ಹೇಳುತ್ತೇನೆ, ಈ ಭೂಮಿಯಲ್ಲಿ ಒಂದು ಸಾಮಾನ್ಯ ಜೀವಿತ ನಡೆಸುವಂತಹ ಕೇವಲ ಬಯಕೆ ಇದ್ದರೆ ನಾವು ದೇವರಿಂದ ಪಾಪ ವಿಮೋಚನೆಯನ್ನು ಹೊಂದಿಕೊಂಡ್ರೆ ಸಾಕು. ಆದರೆ ಪಾಪ ವಿಮೋಚಿಸಲ್ಪಟ್ಟ ನಾವು ಅನೇಕರ ಪಾಪ ವಿಮೋಚನೆಗೆ ಕಾರಣವಾಗಬೇಕಾದರೆ ನಾವು ಪವಿತ್ರ ಆತ್ಮನಿಂದ ತುಂಬಲ್ಪಡಬೇಕು. ಹಾಲೆಲೂಯಾ, ಹಾಲೆಲೂಯಾ. ಯೇಸು ಕ್ರಿಸ್ತರು ಈ ಭೂಮಿಯಲ್ಲಿದ್ದಾಗ ಅನೇಕರನ್ನು ಪಾಪದಿಂದ ಬಿಡಿಸಿದರು. ಪಾಪವನ್ನು ಕ್ಷಮಿಸುವುದು ಮಾತ್ರವಲ್ಲ, ಪಾಪದಿಂದ ಯೇಸು ಸ್ವಾಮಿ ಅನೇಕರನ್ನು ಬಿಡಿಸಿದನು. ಮತ್ತಾಯ 1:21 ಕಳೆದ ದಿವಸಗಳಲ್ಲಿ ನಾವು ಕಲಿತವು, ಯೇಸು ಕ್ರಿಸ್ತನು ರಕ್ಷಕನು, ಜನರನ್ನು ಅವರ ಪಾಪಗಳಿಂದ ಬಿಡಿಸಿ ಕಾಯುವಾತನಾಗಿದ್ದಾನೆ. ಯೇಸು ಕ್ರಿಸ್ತನು ಈ ಭೂಮಿಯಲ್ಲಿದ್ದಾಗ ಅನೇಕರ ಪಾಪ ಕ್ಷಮಿಸಿದ್ದು ಮಾತ್ರವಲ್ಲ, ಪಾಪದಿಂದ ಅನೇಕರನ್ನು ಬಿಡಿಸಿದನು. ಹಾಲೆಲೂಯ್ಯ. ಸ್ವಾಮಿ ಅವರಿಗೆ ಹೇಳಿದ್ರು, ಹೋಗು, ಇನ್ನು ಪಾಪ ಮಾಡಬೇಡ, ನೀನು ಪಾಪ ಮಾಡಿದರೆ ಇನ್ನೂ ಅಧಿಕ ಕೇಡು ನಿನಗೆ ಆಗುತ್ತದೆ. ಪಾಪ ಮಾಡದಂತಹ ಎಚ್ಚರಿಕೆ, ಪಾಪದಿಂದ ಜನರನ್ನು ಯೇಸು ಸ್ವಾಮಿ ಬಿಡಿಸುತ್ತಾ ಇದ್ದನು. ಈ ದಿವಸವು ದೇವರು ನಮ್ಮ ಮೂಲಕ ಅನೇಕರ ಪಾಪದಿಂದ ಬಿಡಿಸುವುದಕ್ಕೆ ತನ್ನ ಆತ್ಮನನ್ನ ನಮಗೆ ಕೊಟ್ಟಿದ್ದಾನೆ. ದೇವರ ಆತ್ಮನು ನಮ್ಮೊಳಗೆ ತುಂಬಲ್ಪಡುವಾಗ ಅನೇಕರ ಪಾಪದಿಂದ ಅವರನ್ನ ಮೇಲಕ್ಕೆ ತರುವುದಕ್ಕೆ, ಪಾಪದಿಂದ ಕತ್ತಲಿನಿಂದ ಬೆಳಕಿಗೆ ತರುವುದಕ್ಕೆ, ಅಂಧಕಾರದಿಂದ ಅದ್ಭುತ ಪ್ರಕಾಶದೆಡೆಗೆ ತರುವುದಕ್ಕಾಗಿ ದೇವರು ಈ ಆತ್ಮನನ್ನ ನಮ್ಮೊಳಗೆ ಆತನು ಕೊಟ್ಟಿದ್ದಾನೆ. ಅದಕ್ಕಾಗಿ ಕೈಲೆತ್ತಿ ದೇವರಿಗೆ ಸ್ತೋತ್ರ ಹೇಳೋಣ. ಯೇಸು ಕ್ರಿಸ್ತನು ಇಷ್ಟು ಪ್ರಭಾವಶಾಲಿಯಾಗಿ ಫಲಭರಿತವಾದ ಸೇವೆ ಮಾಡಲಿಕ್ಕೆ ಕಾರಣ, ಯೇಸು ಕ್ರಿಸ್ತನು ಪವಿತ್ರ ಆತ್ಮನನ್ನ ನಿರಂತರವಾಗಿ ಆಶ್ರಯಿಸುವವನಾಗಿದ್ದನು. ಯೇಸು ಕ್ರಿಸ್ತನು ಪವಿತ್ರಾತ್ಮನನ್ನು ನಿರಂತರವಾಗಿ ಆಶ್ರಯಿಸಿದ್ದರಿಂದ ಯೇಸು ಕ್ರಿಸ್ತನ ಸೇವೆ ಫಲಕಾರಿಯಾಗಿತ್ತು, ಯೇಸು ಕ್ರಿಸ್ತನ ಜೀವನ ಫಲಕಾರಿಯಾಗಿತ್ತು. ಹಾಲೆಲೂಯಾ, ಹಾಲೆಲೂಯಾ. ನಾನು ನಿಮಗೊಂದು ಆತ್ಮಿಕ ಸತ್ಯ ಹೇಳುತ್ತೇನೆ. ಯೇಸು ಕ್ರಿಸ್ತನು ದೇವಕುಮಾರನಾಗಿದ್ದನು, ಆದರೆ ಈ ಭೂಮಿಯಲ್ಲಿ ಆತನು ಮನುಷ್ಯ ಕುಮಾರನಂತೆ ಬದುಕಿದನು. ಹಾಲೆಲೂಯಾ. ಪವಿತ್ರ ಸುವಾರ್ತೆಗಳಲ್ಲಿ 89 ಸಾರಿ ಮನುಷ್ಯ ಕುಮಾರ ಎಂಬ ಪದವಿದೆ. ಮನುಷ್ಯ ಕುಮಾರನು ಯೇಸು ಕ್ರಿಸ್ತನು ಈ ಭೂಮಿಯಲ್ಲಿ ಮನುಷ್ಯ ಕುಮಾರನಾಗಿದ್ದ, ದೇವಕುಮಾರನಾಗಿದ್ದನು. ಆದಾಗ್ಯೂ ಆತನು ಮನುಷ್ಯ ಕುಮಾರನಂತೆ ಬದುಕಿದನು. ನಾನಿದು ಹೇಳುವುದಕ್ಕೆ ಒಂದು ಕಾರಣವಿದೆ. ಯೇಸು ಕ್ರಿಸ್ತನು ದೇವಕುಮಾರನಾಗಿ ದೇವರ ಸವಲತ್ತುಗಳೊಡನೆ, ದೇವರ ಅಧಿಕಾರ ಶಕ್ತಿಯೊಡನೆ ಈ ಭೂಮಿಯಲ್ಲಿ ಆತನು ಜೀವಿಸಿದ್ದರೆ ನಮಗೆ ಆತನ ಹೆಜ್ಜೆ ಜಾಡುಗಳನ್ನು ಹಿಂಬಾಲಿಸುವುದಕ್ಕೆ ಆಗುತ್ತಿರಲಿಲ್ಲ. ಯಾಕಂದರೆ ನಾವೆಲ್ಲರೂ ಮನುಷ್ಯರು, ಅವರು ದೇವರು. ಅದಕ್ಕಾಗಿ ಫಿಲಿಪ್ಪಿಯ ಪತ್ರಿಕೆ 2ನೇ ಅಧ್ಯಾಯದ 5ನೇ ವಾಕ್ಯದಲ್ಲಿ ಪೌಲನೊಂದು ಸತ್ಯವನ್ನು ಹೇಳುತ್ತಿದ್ದಾನೆ. ಆತನು ದೇವರಿಗೆ ಸರಿಸಮಾನನಾಗಿದ್ದನು, ಅವನು ದೇವರಾಗಿದ್ದನು. ಆದರೆ ಆತನು ಪಾಪದ ವಿಮೋಚನಾರ್ಥ ಈ ಭೂಮಿಗೆ ಮನುಷ್ಯನಾಗಿ ಬಂದಾಗ ತನ್ನನ್ನು ಬರಿದು ಮಾಡಿಕೊಂಡು ಈ ಭೂಮಿಗೆ ಬಂದನು. ಹಾಲೆಲೂಯಾ.
ಬರಿದು ಮಾಡಿಕೊಂಡನು. ಅಂದರೆ ದೇವರಿಗಿರುವ ಸಕಲ ಸವಲತ್ತುಗಳನ್ನು, ಅಧಿಕಾರ ಶಕ್ತಿಗಳನ್ನು ಅಲ್ಲಿ ಬಿಟ್ಟು ಆತನು ಮನುಷ್ಯನಾಗಿ ನಮ್ಮ ಮಧ್ಯದಲ್ಲಿ ವಾಸ ಮಾಡಿದನು. ಹಲ್ಲೆಲೂಯಾ. ಯಾಕೆ ಯೇಸು ಕ್ರಿಸ್ತನು ಮನುಷ್ಯನಾಗಿ ಈ ಭೂಮಿಯಲ್ಲಿ ವಾಸ ಮಾಡಿದನು? ಒಂದು ಕಾರಣ ಹೇಳುತ್ತೇನೆ. ಆತನು ಮನುಷ್ಯನಾಗಿ ನಮಗೆ ಮಾದರಿಯನ್ನು ತೋರಿಸುವುದಕ್ಕಾಗಿ. ಪೇತ್ರ ಹೇಳುತ್ತಿದ್ದಾನೆ, ಆತನ ಹೆಜ್ಜೆ ಜಾಡುಗಳನ್ನು ಹಿಂಬಾಲಿಸುವುದಕ್ಕಾಗಿ ಆತನೊಂದು ಮಾದರಿಯನ್ನು ನಮಗೆ ತೋರಿಸಿ ಹೋಗಿದ್ದಾನೆ. ಆತನು ದೇವರಾಗಿ, ದೇವಕುಮಾರನಾಗಿ ಜೀವನ ಮಾಡಿ ಎಲ್ಲ ಮಾದರಿ ತೋರಿಸಿದ್ದು, ಆತನು ಮನುಷ್ಯ ಕುಮಾರನಾಗಿ ಮನುಷ್ಯರಾದ ನಮಗೆ ಮಾದರಿ ತೋರಿಸಿ ಹೋದ ದೇವರಾಗಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರ ಯಾವುದೇ ಸವಲತ್ತುಗಳು, ಶಕ್ತಿ, ಸಾಮರ್ಥ್ಯವನ್ನು ಯೇಸು ಸ್ವಾಮಿ ಉಪಯೋಗಿಸಲಿಲ್ಲ. ನಮ್ಮ ಹಾಗೆ ಒಬ್ಬ ಮನುಷ್ಯನಾಗಿ ಈ ಭೂಮಿಯಲ್ಲಿ ಆತನ ಜೀವನ ಮಾಡಿದ. ಆದರೆ ನಾನು ಅದರ ಇನ್ನೊಂದು ಸತ್ಯ ಹೇಳುತ್ತೇನೆ, ದೇವರಿಗೆ ಯಾವತ್ತೂ ದೇವರಲ್ಲದೆ ಆಗುವುದಕ್ಕೆ ಸಾಧ್ಯವಿಲ್ಲ. ಆತನು ದೇವರಾಗಿದ್ದಾನೆ. ಆದರೆ ನಮ್ಮ ರಕ್ಷಣಾರ್ಥ ಭೂಮಿಗೆ ಬಂದಾಗ ಆತನು ಸಂಪೂರ್ಣ ಮನುಷ್ಯನಾಗಿ, ಇಬ್ರಿಯ ಪತ್ರಿಕೆಯಲ್ಲಿ ಪದೇ ಪದೇ ಆ ಪದ ಪ್ರಯೋಗ ಪೌಲನು ಉಪಯೋಗಿಸ್ತಾ ಇದ್ದಾನೆ. ಆತನು ನಮ್ಮ ಹಿರಿಯ ಅಣ್ಣನಾಗಿದ್ದಾನೆ. ಆತನು ನಮ್ಮ ಹಾಗೆ 4ನೇ ಅಧ್ಯಾಯದಲ್ಲಿ ಎಲ್ಲ ವಿಷಯದಲ್ಲಿ ಶೋಧನೆಗೆ ಒಳಗಾಗಿ ಶೋಧನೆಯನ್ನು ಜಯಿಸಿ ಶೋಧಿಸಲ್ಪಡುವ ನಮಗೆ ಆತನು ಸಹಾಯ ಮಾಡುವುದಕ್ಕೆ ಶಕ್ತನಾಗಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಆದರೆ ಮನುಷ್ಯನಾಗಿ ಯೇಸು ಕ್ರಿಸ್ತನು ಈ ಭೂಮಿಯಲ್ಲಿ ಬದುಕಿದಾಗ ಇಷ್ಟು ಪ್ರಭಾವಶಾಲಿಯಾದ ಸೇವೆ ಮಾಡಲಿಕ್ಕೆ ಒಂದೇ ಕಾರಣ, ಆತನು ನಿರಂತರ ಪವಿತ್ರಾತ್ಮನನ್ನು ಆಶ್ರಯಿಸುವವನಾಗಿದ್ದನು. ನಾವು ಸಹ ಮನುಷ್ಯರಾಗಿ ಕರ್ತನಾದ ಯೇಸು ಕ್ರಿಸ್ತನ ಹಾಗೆ ಪ್ರಭಾವಶಾಲಿಯಾದ ಶಕ್ತಿಯುತವಾದ ಸೇವೆ ಮಾಡಬೇಕಾದರೆ ನಮ್ಮ ಅನುದಿನ ಜೀವಿತದಲ್ಲಿ ಪವಿತ್ರಾತ್ಮನನ್ನ ನಾವು ನಿರಂತರ ಆಶ್ರಯಿಸುವವರಾಗಿರಬೇಕು. ಹಲ್ಲೆಲೂಯಾ. ಯೇಸು ಕ್ರಿಸ್ತನ ಜೀವಿತ ಪವಿತ್ರಾತ್ಮನೊಂದಿಗೆ ನಾವು ಕಲಿಯುವುದಾದರೆ, ಯೇಸು ಕ್ರಿಸ್ತನು ಹುಟ್ಟಿದ್ದು ಪವಿತ್ರಾತ್ಮನಿಂದ. ಲೂಕನ ಸುವಾರ್ತೆ 1:35 ಮರಿಯಳಿಗೆ ದೂತನು ಹೇಳುವ ಸಂದೇಶದಲ್ಲಿ, ಪರಾತ್ಮನ ಶಕ್ತಿ ನಿನ್ನ ಮೇಲೆ ಬರುವುದು, ನಿನ್ನೊಳಗಿಂದ ಒಂದು ಪವಿತ್ರ ಪ್ರಜೆ ಹುಟ್ಟುವುದು. ಪವಿತ್ರಾತ್ಮನಿಂದ ಯೇಸು ಸ್ವಾಮಿ ಮರಿಯಳಲ್ಲಿ ಗರ್ಭವತಿಯನಾಗುತ್ತಿದ್ದಾನೆ. ಯೇಸು ಕ್ರಿಸ್ತನ 30 ವರ್ಷದ ನಜರೇತಿನ ಜೀವನವನ್ನು ಮುಗಿಸಿ ಯೂದಾಯದ ಯೋರ್ದಾನ್ ಹೊಳೆಗೆ ಬಂದು ಸ್ವಾಮಿ ದೀಕ್ಷಾಸ್ನಾನ ಮಾಡಿಸಿಕೊಂಡ ತಕ್ಷಣ ಆಕಾಶವು ತೆರೆಯಿತು. ಪವಿತ್ರಾತ್ಮನು ಪಾರಿವಾಳದ ರೂಪದಲ್ಲಿ ಯೇಸುವಿನ ಮೇಲೆ ಇಳಿದು ಬಂತು. ಸೇವೆಗೆ ಇಳಿಯುವುದಕ್ಕಿಂತ ಮುಂಚೆ ಯೇಸು ಪವಿತ್ರಾತ್ಮನಿಂದ ಅಭಿಷೇಕಗೊಂಡನು. ಹಲ್ಲೆಲೂಯಾ. ಲೂಕನ ಸುವಾರ್ತೆ 4ನೇ ಅಧ್ಯಾಯ 1ನೇ ವಾಕ್ಯದಲ್ಲಿ, ಪವಿತ್ರಾತ್ಮನಿಂದ ತುಂಬಿದವನಾಗಿ, ಪವಿತ್ರಾತ್ಮನಿಂದ ಅಭಿಷೇಕಿಸಲ್ಪಟ್ಟವನಾಗಿ ಯೇಸು ಮರುಭೂಮಿಗೆ ನಡೆಸಲ್ಪಟ್ಟನು. ಅಲ್ಲಿ 40 ಹಗಲು ರಾತ್ರಿ ಉಪವಾಸ ಪ್ರಾರ್ಥನೆಯೊಂದಿಗೆ ಇದ್ದಾಗ ಶೋಧಕನು ಶೋಧಿಸುವುದಕ್ಕಾಗಿ ಟೆಂಪ್ಟೇಷನ್ನೊಂದಿಗೆ ಬಂದನು. ಆದರೆ ಯೇಸು ಕ್ರಿಸ್ತನು ಪವಿತ್ರಾತ್ಮನಿಂದ ತುಂಬಿದವನಾದ್ದರಿಂದ ಆ ಶೋಧನೆಗಳನ್ನು ಜಯಿಸಿದನು. ಹಲ್ಲೆಲೂಯಾ. 4ನೇ ಅಧ್ಯಾಯದ 14ನೇ ವಚನಕ್ಕೆ ಬರುವಾಗ, ಆತನು ಶೋಧನೆಯನ್ನು ಜಯಿಸಿ ಆತ್ಮನಿಂದ ತುಂಬಿದವನಾಗಿ ಗಲಿಲಾಯಕ್ಕೆ ಹೋದನು. ಪ್ರೈಸ್ ದಿ ಲಾರ್ಡ್. ಯೇಸು ಸ್ವಾಮಿಯ ಜನನ ಪವಿತ್ರಾತ್ಮನಿಂದ, ಯೇಸು ಕ್ರಿಸ್ತನು ಸೇವೆಗಾಗಿ ಪವಿತ್ರಾತ್ಮನಿಂದ ಅಭಿಷೇಕಿಸಲ್ಪಟ್ಟನು. ಯೇಸು ಕ್ರಿಸ್ತನು ಶೋಧನೆಯನ್ನು ಜಯಿಸಿದ್ದು ಪವಿತ್ರಾತ್ಮನಿಂದ. ಹಲ್ಲೆಲೂಯಾ. ಯೇಸು ಕ್ರಿಸ್ತನು ಸಾರಿದ ಸಂದೇಶಗಳಲ್ಲಿ ಪವಿತ್ರಾತ್ಮನಿತ್ತು. ಯೇಸು ಕ್ರಿಸ್ತನು ಮೊದಲು ಸಾರಿದ ಸಂದೇಶ ಲೂಕನ ಸುವಾರ್ತೆ 4ನೇ ಅಧ್ಯಾಯದಲ್ಲಿದೆ. ತಾನು ಹುಟ್ಟಿದ ನಜರೇತಿನ ಸಭಾಮಂದಿರದಲ್ಲಿ ಮೊದಲು ಯೇಸು ಸ್ವಾಮಿ ಸಂದೇಶ ಕೊಟ್ಟ ಭಾಗ ಲೂಕನು ಬರೆಯುವಾಗ, ಬಡವರಿಗೆ ಶುಭ ಸಮಾಚಾರವನ್ನು ಸಾರುವುದಕ್ಕೆ ಕರ್ತನ ಆತ್ಮನು ನನ್ನ ಮೇಲಿದ್ದಾನೆ, ತನ್ನನ್ನು ತನ್ನ ಆತ್ಮನಿಂದ ಅಭಿಷೇಕಿಸಿದ್ದಾನೆ. ಹಲ್ಲೆಲೂಯಾ. ಯೇಸು ಕ್ರಿಸ್ತನ ಮೊದಲನೆಯ ಸಂದೇಶ ಪವಿತ್ರಾತ್ಮನ ಅಭಿಷೇಕದ ಕುರಿತಾಗಿತ್ತು. ದೇವರು ನನ್ನನ್ನು ಆತ್ಮನಿಂದ ಅಭಿಷೇಕಿಸಿದ್ದಾನೆ. ಹಲ್ಲೆಲೂಯಾ. ಯೇಸು ಕ್ರಿಸ್ತನ
ಕೊನೆಯ ಪ್ರಸಂಗ ಯಾವುದು ಗೊತ್ತಾ? ಕೊನೆಯದಾಗಿ ಯೇಸು ಕ್ರಿಸ್ತನು ಸಂದೇಶ ಕೊಟ್ಟದೇನು ಗೊತ್ತಾ? ಅಪೊಸ್ತಲ ಕೃತ್ಯಗಳ ಪುಸ್ತಕ 1ನೇ ಅಧ್ಯಾಯ 9ನೇ ವಾಕ್ಯ ನಾವು ಓದುತ್ತೇವೆ. ಈ ಮಾತುಗಳನ್ನಾಡಿದ ಮೇಲೆ ಆತನು ಪರಲೋಕಕ್ಕೆ ಏರಿಸಲ್ಪಟ್ಟನು. ಯಾವ ಮಾತು? ಅಪೊಸ್ತಲ ಕೃತ್ಯ 1ನೇ ಅಧ್ಯಾಯದ 8ನೇ ವಾಕ್ಯದಲ್ಲಿರುವ ಮಾತುಗಳು. 9ನೇ ವಾಕ್ಯದಲ್ಲಿ ಇವುಗಳಾಡಿದ ಮೇಲೆ ಪರಲೋಕಕ್ಕೆ ಏರಿಸಲ್ಪಟ್ಟನು. ಮತ್ತೆ ಆತನು ಯಾವ ಮಾತನ್ನು ಆಡಲಿಲ್ಲ. ಹಾಗಾದರೆ ಕೊನೆಗೆ ಆಡಿದ ಮಾತು ಅಪೊಸ್ತಲ ಕೃತ್ಯ 1:8 When the Holy Spirit comes upon you, ಪವಿತ್ರಾತ್ಮನು ನಿಮ್ಮ ಮೇಲೆ ಬರುವಾಗ ನೀವು ಬಲ ಹೊಂದಿ ಯೆರೂಸಲೇಮಿನಲ್ಲೂ ಯೆಹೂದದಲ್ಲೂ ಸಮರ್ಯದಲ್ಲೂ ಭೂಮಿಯ ಕಟ್ಟಕಡವರೆಗೆ ನನ್ನ ಸಾಕ್ಷಿಗಳಾಗಿರುವಿರಿ. ಈ ಮಾತನ್ನು ಕೊನೆಗೆ ಸ್ವಾಮಿ ಹೇಳಿದನು. ಸ್ವಾಮಿ ಮೊದಲು ಆಡಿದ ಸಂದೇಶ ಪವಿತ್ರಾತ್ಮನ ಕುರಿತು, ಪವಿತ್ರಾತ್ಮನ ಅಭಿಷೇಕದ ಕುರಿತು. ಯೇಸು ಸ್ವಾಮಿ ಕೊನೆಯದಾಗಿ ಆಡಿದ್ದು ಪವಿತ್ರಾತ್ಮನ ಬಲದ ಕುರಿತಾಗಿ. ಪವಿತ್ರಾತ್ಮನ ಕುರಿತು ಯೇಸು ಸ್ವಾಮಿ ಮೊದಲು ಕೊನೆಗೂ ಆಡಲಿಕ್ಕೆ ಕಾರಣ, ಪವಿತ್ರಾತ್ಮನಿಂದ ಆರಂಭಿಸಿ ನಾವು ಪವಿತ್ರಾತ್ಮನಲ್ಲಿ ಕೊನೆಗೊಳ್ಳಬೇಕು. ಹಲ್ಲೆಲೂಯ. ಇವತ್ತು ಅನೇಕರು ಆತ್ಮದಲ್ಲಿ ಆರಂಭಿಸಿ ಶರೀರ ಭಾವದಲ್ಲಿ ಕೊನೆಗೊಳಿಸ್ತಿದ್ದಾರೆ. ನಮ್ಮ ಆರಂಭಕ್ಕಿಂತ ಅಂತ್ಯ ಚೆನ್ನಾಗಿರಬೇಕು. ಹಲ್ಲೆಲೂಯ. ಆರಂಭ ಸ್ವಲ್ಪ ಕಹಿ ಆದರೂ ಅಂತ್ಯ ಮಧುರವಾಗಬೇಕು. ಆರಂಭ ಚೆನ್ನಾಗಬೇಕಾದ್ರೆ, ಆರಂಭ ಆಶೀರ್ವದಿಸಲ್ಪಡಬೇಕಾದ್ರೆ, ಆರಂಭ ಹಲ್ಲೆಲೂಯ ಹಲ್ಲೆಲೂಯ ಆತ್ಮದಿಂದ ತುಂಬಲ್ಪಡಬೇಕಾದ್ರೆ, ನಿರಂತರ ಆತ್ಮನ ತುಂಬುವಿಕೆಗಾಗಿ ನಾವು ಕರ್ತನಲ್ಲಿ ಪ್ರಾರ್ಥನೆ ಮಾಡಬೇಕು. ಹಲ್ಲೆಲೂಯ. ಯೇಸುವಿನ ಆರಂಭ ಪವಿತ್ರಾತ್ಮನಿಂದ, ಯೇಸು ಸ್ವಾಮಿಯ ಕೊನೆ ಪವಿತ್ರಾತ್ಮನಿಂದ. ಅದರ ಮಧ್ಯದ ಎಲ್ಲ ಸಂದರ್ಭಗಳಲ್ಲಿ ಯೇಸು ಸ್ವಾಮಿ ಪವಿತ್ರಾತ್ಮನಿಗೆ ಪ್ರಾಧಾನ್ಯತೆಯನ್ನು ಕೊಟ್ಟನು. ಲೂಕನ ಸುವಾರ್ತೆ 7ನೇ ಅಧ್ಯಾಯಕ್ಕೆ ಬರುವಾಗ ಯೇಸು ಸ್ವಾಮಿ ದುರಾತ್ಮಗಳನ್ನು ಬಿಡಿಸಿದ್ದು ದೇವರ ಆತ್ಮನ ಶಕ್ತಿಯಿಂದ. ಹಲ್ಲೆಲೂಯ, ಹಲ್ಲೆಲೂಯ. ಯೇಸು ಕ್ರಿಸ್ತನು ಸತ್ತಾಗ ಎಬ್ಬಿಸಲ್ಪಟ್ಟದ್ದು ಪವಿತ್ರಾತ್ಮನಿಂದ. ರೋಮ ಪತ್ರಿಕೆ 8:11 ಯೇಸುವನ್ನು ಸತ್ತವರೊಳಗಿಂದ ಎಬ್ಬಿಸಿದ ಅದೇ ಆತ್ಮನು ನಿಮ್ಮ ಮರ್ತ್ಯ ಶರೀರಗಳನ್ನು, ನಿಮ್ಮ ಮರಣಾಧೀನವಾದ ಶರೀರಗಳನ್ನು ಆತ್ಮನ ಮೂಲಕ ಆತನು ಎಬ್ಬಿಸುವವನಾಗಿದ್ದಾನೆ. ಯೇಸುವನ್ನು ಸತ್ತವರೊಳಗಿಂದ ಎಬ್ಬಿಸಿದ ಆತ್ಮ, ಆ ಪವಿತ್ರಾತ್ಮ ಯೇಸುವನ್ನ ಮರಣದಿಂದ ಜೀವಕ್ಕೆ ನಡೆಸಿದರೆ, ನಮ್ಮ ಶರೀರದಲ್ಲಿ ಈ ಪವಿತ್ರಾತ್ಮನ ಶಕ್ತಿ ಇರುವುದಾದರೆ, ನಮ್ಮ ಈ ಮರ್ತ್ಯವಾದ ಮರಣಾಧೀನವಾದ ಶರೀರವನ್ನ ಯೇಸುವನ್ನ ಎಬ್ಬಿಸಿದ ಹಾಗೆ ಒಂದು ದಿವಸ ಆತ್ಮನಿಂದ ಆತನು ಎಬ್ಬಿಸುವಾತನಾಗಿದ್ದಾನೆ. ಹಲ್ಲೆಲೂಯ, ಹಲ್ಲೆಲೂಯ. ಯೇಸು ಸ್ವಾಮಿ ಪುನರುತ್ಥಾನಗೊಂಡದ್ದು ಪವಿತ್ರಾತ್ಮನಿಂದ. ಯೇಸು ಸ್ವಾಮಿ ಪುನರುತ್ಥಾನಗೊಂಡು 40 ಹಗಲು ರಾತ್ರಿ 40 ದಿವಸ ಈ ಭೂಮಿಯಲ್ಲಿದ್ದನು. ಆಮೇಲೆ ಆತನು ಎಣ್ಣೆ ಮರಗಳ ಗುಡ್ಡದಿಂದ ಪರಲೋಕಕ್ಕೆ ಏರಿಸಲ್ಪಡುತ್ತಿದ್ದಾನೆ. ಆ 40 ದಿವಸಗಳು ಯೇಸು ಸ್ವಾಮಿ ಈ ಭೂಮಿಯಲ್ಲಿದ್ದಾಗ ಆತನು ಅನೇಕ ಸಂಗತಿಗಳನ್ನು ಶಿಷ್ಯರಿಗೆ ಹೇಳಿದನು. ಹೇಗೆ ಹೇಳಿದನು ಎಂಬುದಾಗಿ ಅಪೊಸ್ತಲ ಕೃತ್ಯಗಳ ಪುಸ್ತಕ 1ನೇ ಅಧ್ಯಾಯದ 1ನೇ ವಾಕ್ಯದಲ್ಲಿ ನಾವು ಓದುತ್ತೇವೆ. ನಾನು ಮೊದಲ ಬರೆದ ಚರಿತ್ರೆಯಲ್ಲಿ ಯೇಸು ಮಾಡುವುದಕ್ಕೂ ಉಪದೇಶಿಸುವುದಕ್ಕೂ ಆರಂಭಿಸಿದ್ದೆಲ್ಲವನ್ನು ಹೇಳಿ, 2ನೇ ವಾಕ್ಯ, ತಾನು ಆರಿಸಿಕೊಂಡಿದ್ದ ಅಪೊಸ್ತಲರಿಗೆ ಪವಿತ್ರಾತ್ಮನ ಮೂಲಕ ಆಜ್ಞೆ ಕೊಟ್ಟು ಮೇಲಣ ಲೋಕವನ್ನೇರಿದ ದಿನದವರೆಗೆ ವಿವರಿಸಿದನಷ್ಟೇ. ಲೂಕನು ಥೆಯೋಫಿಲನಿಗೆ 2ನೆಯ ವೃತ್ತಾಂತವನ್ನು ಬರೆಯುವಾಗ ಯೇಸು ಕ್ರಿಸ್ತನ ಪುನರುತ್ಥಾನದಿಂದ ಯೇಸು ಕ್ರಿಸ್ತನು ಸತ್ತವರೊಳಗಿಂದ ಎಬ್ಬಿಸಲ್ಪಟ್ಟ ನಂತರ ನಡೆದಂತಹ ಘಟನೆಗಳನ್ನು ಅಥವಾ ಪರಲೋಕಕ್ಕೆ ಏರಿ ಹೋದ ದಿನದಿಂದ ಈ ಕಡೆ ಇರುವ ವೃತ್ತಾಂತವನ್ನು ಬರೆಯುತ್ತಿದ್ದಾನೆ. ಆದರೆ ಮೊದಲನೇ ವೃತ್ತಾಂತದಲ್ಲಿ ಯೇಸು ಕ್ರಿಸ್ತನ ಜನನದಿಂದ ಪರಲೋಕಕ್ಕೆ ಏರಿಸಲ್ಪಡುವ ದಿನದ ವೃತ್ತಾಂತವನ್ನು ಬರೆದಾಗ ಆತನು ಹೇಳ್ತಿದ್ದಾನೆ, ತಾನು ಎಬ್ಬಿಸಲ್ಪಟ್ಟ ಮೇಲೆ ಅಥವಾ ಸತ್ತವರೊಳಗಿಂದ ಎಬ್ಬಿಸಲ್ಪಟ್ಟ ಮೇಲೆ ತಾನು ಆರಿಸಿಕೊಂಡಿದ್ದ ಅಪೊಸ್ತಲರಿಗೆ ಪವಿತ್ರಾತ್ಮನ ಮೂಲಕ ಆಜ್ಞೆಗಳನ್ನು ಕೊಟ್ಟನು. ಹಲ್ಲೆಲೂಯ. ಯೇಸು ಕ್ರಿಸ್ತನು ಈ ಭೂಮಿಯಲ್ಲಿ ಇದ್ದಾಗ ತಾನು
ಈ ಶರೀರದಲ್ಲಿದ್ದಾಗ ಪವಿತ್ರಾತ್ಮನನ್ನು ಆಶ್ರಯಿಸಿದನು, ಪವಿತ್ರಾತ್ಮನ ಮೂಲಕ ಅನೇಕ ಸಂಗತಿಗಳನ್ನು ಮಾಡಿದನು. ಆದರೆ ಯೇಸು ಕ್ರಿಸ್ತನು ಅದೇ ಪುನರುತ್ಥಾನ ಶರೀರದಲ್ಲಿ 40 ದಿವಸ ಈ ಭೂಮಿಯಲ್ಲಿ ಇದ್ದಾಗಲೂ ತನ್ನ ಶಿಷ್ಯರಿಗೆ ಪವಿತ್ರಾತ್ಮನ ಮೂಲಕ ಆತನು ಆಜ್ಞೆ ಕೊಟ್ಟನು. ಹಲ್ಲೆಲೂಯಾ. ಅಂದರೆ ಸತ್ತು ಪುನರುತ್ಥಾನ ಶರೀರದಲ್ಲಿ ಇರುವಾಗಲೂ ಯೇಸು ಕ್ರಿಸ್ತನು ಪವಿತ್ರಾತ್ಮನಿಗೆ ಪ್ರಾಧಾನ್ಯತೆ ಕೊಟ್ಟಿರುವುದಾದರೆ, ನಾವು ಈ ಮರ್ತ್ಯ ಶರೀರದಲ್ಲಿ ಇರುವಾಗ ಎಷ್ಟು ಮಾತ್ರ ಪವಿತ್ರಾತ್ಮನಿಗೆ ನಾವು ಪ್ರಾಧಾನ್ಯತೆ ಕೊಡಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರ ಮಕ್ಕಳೇ, ನಮ್ಮ ಜೀವಿತ ಆಶೀರ್ವದಿಸಲ್ಪಡಬೇಕಾದರೆ, ನಮ್ಮ ಸೇವೆಗಳು ಅಭಿವೃದ್ಧಿ ಹೊಂದಬೇಕಾದರೆ, ನಾವು ಜಯಕರವಾದ ಕ್ರೈಸ್ತ ಜೀವಿತ ನಡೆಸಬೇಕಾದರೆ ನಮಗೆ ಪವಿತ್ರಾತ್ಮನ ಸಹಾಯವಿಲ್ಲದೆ ಸಾಧ್ಯವಿಲ್ಲ ಎಂಬುದನ್ನು ನಾನು ಈ ಭಾಗದಿಂದ ನಿಮಗೆ ವಿವರಿಸುವುದಕ್ಕೋಸ್ಕರ ನಾನು ಇದನ್ನು ಹೇಳಿದನು. ಹಲ್ಲೆಲೂಯಾ, ಹಲ್ಲೆಲೂಯಾ. ಆದ್ದರಿಂದ ನಮಗೆ ಪವಿತ್ರಾತ್ಮನ ಒಂದು ತುಂಬಿಸುವಿಕೆ ಅಗತ್ಯವಿದೆ ಇದೆ. ಎಷ್ಟು ಮಂದಿಗೆ ನಾನು ಹೇಳಿದ ಅರ್ಥ ಆಗ್ತಾ ಇದೆ? ಪವಿತ್ರಾತ್ಮನ ಒಂದು ತುಂಬುವಿಕೆ ನಮಗೆ ಅಗತ್ಯತೆ ಇದೆ. ಹಲ್ಲೆಲೂಯಾ. ಪವಿತ್ರಾತ್ಮನ ಆ ತುಂಬುವಿಕೆಗಾಗಿ ಪೌಲನು ಎಫೆಸದವರಿಗಾಗಿ ಪ್ರಾರ್ಥನೆ ಮಾಡಿದ ಹಾಗೆ ನಾವು ಸಹ ಈ ದಿವಸಗಳಲ್ಲಿ ಪ್ರಾರ್ಥನೆ ಮಾಡೋಣ. ನಮ್ಮ ಅಂತರೇಂದ್ರಗಳಲ್ಲಿ, ನಮ್ಮ ಒಳಗಡೆ ಆತ್ಮನ ಒಂದು ವಿಶೇಷ ಬಲ, ಆತ್ಮನ ಒಂದು ವಿಶೇಷ ಶಕ್ತಿ, ಆತ್ಮನ ವಿಶೇಷವಾದ ಒಂದು ತುಂಬುವಿಕೆ, ಆತ್ಮನ ವಿಶೇಷವಾದಂತಹ ಒಂದು ಅಭಿಷೇಕ ನನ್ನ ಒಳಗಡೆ ಬರಬೇಕೆಂಬುದಾಗಿ ಬಯಸುವಂಥವರು ಕೈಗಳನ್ನೆತ್ತಿ ದೇವರಿಗೆ ಅಲ್ಪ ಸಮಯ ಸ್ತೋತ್ರ ಹೇಳೋಣ. ಹಲ್ಲೆಲೂಯಾ. ಈ ಪವಿತ್ರಾತ್ಮನ ತುಂಬುವಿಕೆ ನಮ್ಮಲ್ಲಿ ಉಂಟಾಗುವಾಗ ನಮಗೆ ಪವಿತ್ರಾತ್ಮನು ಮಾಡುವ 3 ಕಾರ್ಯಗಳನ್ನು ನಾನು ನಿಮಗೆ ಹಂಚಲಿಕ್ಕೆ ನಾನು ಬಯಸ್ತೇನೆ. ಪವಿತ್ರಾತ್ಮನು ನಮ್ಮೊಳಗೆ ತುಂಬಲ್ಪಡುವಂಥದ್ದು, ನಮ್ಮನ್ನು ಅಭಿಷೇಕಿಸುವಂಥದ್ದು ಯಾಕಾಗಿ ಎಂಬುದು ಇವತ್ತು ಅನೇಕರಿಗೆ ಗೊತ್ತಿಲ್ಲ. ಪ್ರೈಸ್ ದಿ ಲಾರ್ಡ್. ಪವಿತ್ರಾತ್ಮನ ತುಂಬುವಿಕೆ ಕೇವಲ ಶರೀರದ ಭಾವನೆಗಳನ್ನು ವ್ಯಕ್ತಪಡಿಸುವುದಕ್ಕಾಗಿ ಅಲ್ಲ, ಅಥವಾ ಪವಿತ್ರಾತ್ಮನು ನಮ್ಮ ಮೇಲೆ ಬರುವಾಗ ನಮ್ಮ ಶರೀರಕ್ಕುಂಟಾಗುವ ಚಲನೆಗಳಲ್ಲ ಮುಖ್ಯ. ಈ ಆತ್ಮನ ಕುರಿತಾಗಿ ಪೌಲನು ಎಫೆಸ ಪತ್ರಿಕೆಯಲ್ಲಿ ವಿವರಿಸುವ ಭಾಗದಲ್ಲಿ ಎಲ್ಲ ಇದು ಹೊರಗಡೆ ಮಾಡುವ ಕಾರ್ಯಗಳಿಗಿಂತ ಇದು ಒಳಗಡೆ ಮಾಡುವ ಕಾರ್ಯ ಎಂಬುದಾಗಿ ನಾನು ಹೇಳುತ್ತಾ ಬಂದೆ. ನಾನು ಯಾಕೆ ಅದಕ್ಕೆ ಒತ್ತು ಕೊಟ್ಟು ಹೇಳಿದನೆಂದರೆ, ಹಳೆ ಒಡಂಬಡಿಕೆಯಲ್ಲಿ ಪವಿತ್ರಾತ್ಮ ಒಬ್ಬನ ಮೇಲೆ ಬರುವುದಕ್ಕೂ ಹೊಸ ಒಡಂಬಡಿಕೆಯಲ್ಲಿ ಪವಿತ್ರಾತ್ಮ ಒಬ್ಬನ ಒಳಗೆ ಬರುವುದಕ್ಕೂ ಬಹಳ ವ್ಯತ್ಯಾಸವಿದೆ. ಹಳೆ ಒಡಂಬಡಿಕೆಯಲ್ಲಿ ಒಬ್ಬನ ಮೇಲೆ ಪವಿತ್ರಾತ್ಮನು ಬಂದು ಆ ಪವಿತ್ರಾತ್ಮನು ಆ ವ್ಯಕ್ತಿಯನ್ನು ಉಪಯೋಗಿಸಿ ಕಾರ್ಯವನ್ನು ಮುಗಿಸಿ ಹೋಗುವಾಗ ಆ ವ್ಯಕ್ತಿಗೆ ಯಾವ ಬದಲಾವಣೆಗಳು ಉಂಟಾಗುತ್ತಿರಲಿಲ್ಲ. ಆದರೆ ಹೊಸ ಒಡಂಬಡಿಕೆಯಲ್ಲಿ ಒಬ್ಬ ವ್ಯಕ್ತಿಯ ಮೇಲಲ್ಲ ಪವಿತ್ರಾತ್ಮ ಬರುವುದು, ಒಬ್ಬ ವ್ಯಕ್ತಿಯ ಒಳಗಡೆ ಬಂದು ಅವನನ್ನು ಪರಿವರ್ತನೆಗೊಳಿಸಿ ಅವನಲ್ಲಿ ಕೆಲವು ಕಾರ್ಯಗಳನ್ನು ಮಾಡಿ ಅವನ ಮೂಲಕ ದೇವರು ಕೆಲವು ಕಾರ್ಯವನ್ನು ಮಾಡಲಿಕ್ಕೆ ಬಯಸುವಾತನಾಗಿದ್ದಾನೆ. ಹಲ್ಲೆಲೂಯಾ. ಆದ್ದರಿಂದ ಈ ಪವಿತ್ರಾತ್ಮನು ನಮ್ಮ ಒಳಗಡೆ ವಾಸಿಸುವಾಗ, ಆತ್ಮನಿಂದ ನಾವು ತುಂಬಲ್ಪಡುವಾಗ ನಮ್ಮಲ್ಲಿ ಉಂಟಾಗುವ 3 ಪ್ರಧಾನವಾದ ಕಾರ್ಯಗಳು. ಅದರಲ್ಲಿ ಮೊದಲನೇದು ಪ್ಯೂರಿಟಿ, ಪವಿತ್ರತೆ ನಮ್ಮಲ್ಲಿ ಉಂಟಾಗ್ತದೆ. ಹಲ್ಲೆಲೂಯಾ. ಪಕ್ಕದವರಿಗೆ ಕೈ ಕೊಟ್ಟು ಹೇಳ್ಬೋದಾ, ಪವಿತ್ರಾತ್ಮ ನಮ್ಮಲ್ಲಿ ಬರುವಾಗ ಪವಿತ್ರತೆ ಉಂಟಾಗ್ತದೆ ಅಂತ? ಪವಿತ್ರತೆ ಉಂಟಾಗ್ತದೆ. ಮೊದಲು ಪವಿತ್ರತೆ ಉಂಟಾಗ್ತದೆ. ಪ್ರೈಸ್ ದಿ ಲಾರ್ಡ್. ನಾನು ಹೇಳಿದ ಅರ್ಥ ಆಗದಿದ್ರೆ ನೀವು ಪಕ್ಕದವರಿಗೆ ಹೇಳಿಕೊಡ್ಲಿಕ್ಕೆ ನಾನು ಹೇಳಿದ್ದು. ಪ್ರೈಸ್ ದಿ ಲಾರ್ಡ್. ಪವಿತ್ರಾತ್ಮ ನಮ್ಮೊಳಗೆ ತುಂಬಲ್ಪಡುವಾಗ ಮೊದಲು ಏನಾಗ್ತದೆ? ನಮಗೆ ಪವಿತ್ರತೆ ಉಂಟಾಗ್ತದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಆದರೆ ನೀವು ಹೇಳ್ತೀರಿ, ಅಯ್ಯೋ ನನಗೆ ಒಬ್ಬರನ್ನ ಗೊತ್ತು, ಅವರು ಊಟಕ್ಕೆ ಬರುವಾಗ ಬಹಳ ಆತ್ಮದಲ್ಲಿ ಕುಣಿದಾಡ್ತಾರೆ, ಅನ್ಯ ಭಾಷೆ ಹೇಳ್ತಾರೆ, ಆದರೆ ಅವರಲ್ಲಿ ಯಾವ ಪವಿತ್ರತೆ ಇಲ್ಲಲ್ಲ ಅಂತ ನೀವು ಒಂದು ವೇಳೆ ಸಂಶಯ ವ್ಯಕ್ತಪಡಿಸಿ ಕೂತಿರುವುದಾದರೆ ನಾನು ನಿಮಗೆ ಹೇಳುತ್ತೇನೆ, ಅವರು ಹೊಂದಿದ ಆತ್ಮ ಪವಿತ್ರಾತ್ಮನಲ್ಲ. ಹಲ್ಲೆಲೂಯಾ. ಅವರು ಹೊಂದಿದ ಆತ್ಮ ಯಾಕೆ? ಪವಿತ್ರಾತ್ಮ ಒಬ್ಬನಲ್ಲಿ ಬರುವಾಗ ಅವನಲ್ಲಿ ಮೊದಲು ಪವಿತ್ರತೆ ಉಂಟಾಗಬೇಕು.
ಯಾಕೆಂದರೆ ಈ ಆತ್ಮನಿಗೆ ಕೊಟ್ಟಿರುವ ಹೆಸರು ಹೋಲಿ ಸ್ಪಿರಿಟ್, ಪವಿತ್ರ ಆತ್ಮನು. ಇದು ಒಬ್ಬನಲ್ಲಿ ಬರುವಾಗ ಮೊದಲು ಅವನಲ್ಲಿ ಪವಿತ್ರತೆಯನ್ನು ಉಂಟು ಮಾಡುತ್ತದೆ. ಬೇರೆ ಏನು ಉಂಟು ಮಾಡುವುದಕ್ಕಿಂತ ಮುಂಚೆ ಅವನಲ್ಲಿ ಈ ಆತ್ಮ ಪವಿತ್ರತೆಯನ್ನು ಉಂಟು ಮಾಡುತ್ತದೆ. ಹಾಲೆಲೂಯಾ, ಹಾಲೆಲೂಯಾ. ನೀವು ಹೊಂದಿಕೊಂಡ ಪವಿತ್ರಾತ್ಮ ನಿಮ್ಮನ್ನು ಪವಿತ್ರತೆಗೆ ನಡೆಸುತ್ತಿಲ್ಲದಿದ್ದರೆ, ನಿಮ್ಮನ್ನು ಇಂದಿನ ದಿನಕ್ಕಿಂತ ಇವತ್ತಿಗಿಂತ ನಾಳೆ ನಿಮ್ಮನ್ನು ಅನುದಿನ ಪವಿತ್ರತೆಗೆ ನಡೆಸದೇ ಹೋದರೆ, ನಿಮ್ಮೊಳಗೆ ವಾಸಿಸುವ ಆತ್ಮ ಪವಿತ್ರಾತ್ಮನಲ್ಲ, ಅದು ದುರಾತ್ಮನಾಗಿದ್ದಾನೆ. ಹಾಲೆಲೂಯಾ, ಹಾಲೆಲೂಯಾ. ಪವಿತ್ರಾತ್ಮನ ಆವಾಸದ, ಪವಿತ್ರಾತ್ಮ ನಿವಾಸದ ಮೊದಲ ಲಕ್ಷಣ ನಮ್ಮಲ್ಲಿ ಪವಿತ್ರತೆ ಉಂಟಾಗುವಂಥದ್ದಾಗಿದೆ. ಹಾಲೆಲೂಯಾ. ಈ ಪವಿತ್ರತೆ ಕುರಿತಾಗಿ ನಾವು ಮಾತನಾಡುವಾಗ ಅನೇಕರಿಗೆ ಇಷ್ಟ ಇಲ್ಲ. ಯಾಕಂದರೆ ಅವರಿಗೆ ಅಭಿವೃದ್ಧಿ, ಆಶೀರ್ವಾದ, ಬಿಡುಗಡೆಯ ಕುರಿತಾಗಿ ಕೇಳಲಿಕ್ಕೆ ಇಷ್ಟ. ನಿಮಗೆ ಇಷ್ಟ ಇಲ್ಲದನ್ನ ಹೇಳಲಿಕ್ಕೆ ಕಾರಣ, ನಿಮಗೆ ಇಷ್ಟ ಇಲ್ಲದಿದ್ರು ಇದು ದೇವರಿಗೆ ಇಷ್ಟವುಳ್ಳ ಸಂಗತಿ. ಹಾಲೆಲೂಯಾ. ಬಾಯಿಗೆ ಇಷ್ಟವುಳ್ಳ ಅನೇಕ ಸಂಗತಿ ಹೊಟ್ಟೆಗೆ ಇಷ್ಟ ಇಲ್ಲ. ಹೊಟ್ಟೆಗೆ ಇಷ್ಟ ಇಲ್ಲದ ಅನೇಕ ಸಂಗತಿ ಬಾಯಿಗೆ ಇಷ್ಟ ಇಲ್ಲ. ನಾವು ಬಾಯಲ್ಲಿ ತಿನ್ನುವ ಅನೇಕ ರುಚಿಕರವಾದ ಸಂಗತಿ ಹೊಟ್ಟೆಗೆ ಒಳ್ಳೆಯದು ಮಾಡುವಂಥದ್ದಲ್ಲ. ಆದರೂ ಬಾಯಿಗೆ ರುಚಿಗಾಗಿ ನಾವು ತಿಂತಾ ಇದ್ದೇವೆ. ನಮಗೆ ಹೊಟ್ಟೆಗೆ ಆರೋಗ್ಯ ಅಲ್ಲ ಮುಖ್ಯ, ಬಾಯಿಗೆ ರುಚಿ ಮುಖ್ಯ. ಅದೇ ರೀತಿ ದೇವರಿಗೆ ನಮಗೆ ಇಷ್ಟವುಳ್ಳ ಸಂಗತಿ ಮಾತನಾಡಲಿಕ್ಕಲ್ಲ ಇಷ್ಟ, ತನಗೆ ಇಷ್ಟವುಳ್ಳ ಸಂಗತಿ ಮಾತನಾಡುವುದಕ್ಕಾಗಿದೆ. ಪವಿತ್ರತೆ ನಮಗೆ ಇಷ್ಟವಿಲ್ಲದ ಒಂದು ಸಬ್ಜೆಕ್ಟ್ ಆದರೂ ದೇವರಿಗೆ ಅದು ಬಹಳ ಇಷ್ಟವುಳ್ಳ ಸಂಗತಿ. ಯಾಕೆಂದ್ರೆ ಬೈಬಲ್ ಹೇಳುತ್ತಾ ಇದೆ, ನಾನು ನಿಮ್ಮನ್ನು ಪವಿತ್ರ ಮಾಡುವ ದೇವರಾಗಿದ್ದೇನೆ. ನಾನು ಪವಿತ್ರನಾಗಿರುವ ಪ್ರಕಾರ ನೀವು ಪವಿತ್ರತೆ ಉಳ್ಳವರಾಗಬೇಕು. ಎಲ್ಲಿ ಪವಿತ್ರತೆ ಇದೆಯೋ ಅಲ್ಲಿ ದೇವರಾತ್ಮನು ಕಾರ್ಯ ಮಾಡುವ ಆತನಾಗಿದ್ದಾನೆ. ಹಾಲೆಲೂಯಾ. ದೇವರ ಪವಿತ್ರಾತ್ಮನು ನಮ್ಮ ಮೂಲಕ ಅನೇಕರಿಗೆ ಆಶೀರ್ವಾದವನ್ನು ತರುವಂಥದ್ದಾಗಿದೆ. ಅಂದರೆ ದೇವರ ಪವಿತ್ರಾತ್ಮನು ಇತರರಿಗೆ ಹರಿಯುವುದಕ್ಕೆ ನಾವೊಂದು ಚಾನಲ್ ಆಗಿದ್ದೇವೆ, ನಾವೊಂದು ಕಾಲುವೆ ಆಗಿದೆ. ಈ ಕಾಲುವೆ ಅಶುದ್ಧವಾದರೆ ಈ ಕಾಲುವೆಯ ಮೂಲಕ ದೇವರಾತ್ಮನೆಂಬ ನದಿ ಹರಿಯುವುದಿಲ್ಲ. ಹಲ್ಲೆಲೂಯಾ. ಈ ಕಾಲುವೆಯನ್ನು ನಾವು ಶುಚಿಗೊಳಿಸಿದರೆ ಮಾತ್ರವೇ ಪವಿತ್ರ ನದಿ ಹರಿಯುವುದಕ್ಕೆ ಸಾಧ್ಯ. ಇದು ಅಶುದ್ಧವಾದ ಸ್ಥಳಗಳಲ್ಲಿ ಹರಿಯುವಂತಹ ನದಿ ಅಲ್ಲ, ಇದು ಪವಿತ್ರವಾದ ಕಾಲುವೆಯ ಮೂಲಕ ಹರಿಯುವ ನದಿಯಾಗಿದೆ. ಆದ್ದರಿಂದ ಈ ಸಂದೇಶ ಕೇಳುತ್ತಿರುವಾಗ ನಿಮ್ಮ ಜೀವನವೆಂಬ ಕಾಲುವೆ ಮಲಿನವಾಗಿರುವುದಾದರೆ ವಾಕ್ಯದಿಂದ ನೀವು ತೊಳೆದು ನಿಮ್ಮ ಹೃದಯವನ್ನು ಪವಿತ್ರತೆಗೆ ನಡೆಸಲಿಕ್ಕೆ ಶ್ರಮಿಸುವುದಾದರೆ ದೇವರು ತನ್ನ ಆತ್ಮನನ್ನು ನಿಮ್ಮ ಮೂಲಕ ನದಿಯಂತೆ ಹರಿಸುವಾತನಾಗಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಪವಿತ್ರತೆ ಆತ್ಮದ ಆರೋಗ್ಯವಾಗಿದೆ. ಶರೀರದ ಆರೋಗ್ಯ ರೋಗವಿಲ್ಲದೆ ಇರುವುದು. ಶರೀರದ ಆರೋಗ್ಯ ರೋಗವಿಲ್ಲದೆ ಇರುವುದು. ಆತ್ಮದ ಆರೋಗ್ಯ ಪವಿತ್ರತೆಯಾಗಿದೆ. ಹಲ್ಲೆಲೂಯಾ. ನಮಗೆ ಶರೀರದ ಆರೋಗ್ಯದ ಬಗ್ಗೆ ಕೇಳುವಾಗ ಬಹಳ ಸಂತೋಷ ಆಗ್ತದೆ. ಯಾಕಂದರೆ ನಮಗೆಲ್ಲರಿಗೂ ಆತ್ಮಿಕವಾದ ವಿಷಯಗಳಿಗಿಂತ ಹೆಚ್ಚು ಕೇಳುವುದಕ್ಕೆ ಆಸಕ್ತಿ ಶರೀರದ ಸಂಗತಿಗಳನ್ನು ಕೇಳುವುದಕ್ಕಾಗಿ. ಆದ್ದರಿಂದ ನಾವು ವಾಟ್ಸಪ್, ಫೇಸ್ಬುಕ್, ಯೂಟ್ಯೂಬ್ಗಳಲ್ಲಿ ಹೆಚ್ಚು ಶರೀರದ ವಿಚಾರವಾಗಿ ನಾವು ಹುಡುಕಾಟ ಮಾಡುತ್ತೇವೆ. ಹೇಗೆ ಒಳ್ಳೆಯ ಸೌಂದರ್ಯವನ್ನು ನಮಗುಂಟು ಮಾಡಲಿಕ್ಕೆ ಸಾಧ್ಯ,
ಒಳ್ಳೆಯ ಆರೋಗ್ಯ ನಮಗೆ ಹೇಗೆ ಸಂಪಾದಿಸಲಿಕ್ಕೆ ಸಾಧ್ಯ, ನಮ್ಮ ಆಯುಷ್ಯವನ್ನ ದೀರ್ಘಪಡಿಸುವುದಕ್ಕೆ ಹೇಗೆ ಸಾಧ್ಯ, ಶರೀರಕ್ಕೆ ಸಂಬಂಧಪಟ್ಟ ಕಾರ್ಯಗಳು, ಶರೀರದ ಆರೋಗ್ಯದ ವಿಚಾರಗಳು ಕೇಳುವುದಕ್ಕೆ ನಮಗೆ ಬಹಳ ಇಷ್ಟ. ಕಾರಣ, ನಾವು ಬದುಕುವುದು ಶರೀರಕ್ಕಾಗಿ. ಆದರೆ ರೋಗವಿಲ್ಲದ ಒಂದು ಶರೀರವಾಗಿದೆ ಮನುಷ್ಯನ ಆರೋಗ್ಯ. ಅದೇ ರೀತಿ ನಮ್ಮ ಒಳಗಡೆ ಒಬ್ಬ ಮನುಷ್ಯನಿದ್ದಾನೆ, ಆತ್ಮನು. ಈ ಆತ್ಮನ ಆರೋಗ್ಯ ಎಂಬುವಂಥದ್ದು ನಮ್ಮಲ್ಲಿ ಉಂಟಾಗುವ ಪರಿಶುದ್ಧತೆ ಆಗಿದೆ. ಹಲ್ಲೆಲೂಯಾ. ಒಳಗಡೆ ಪರಿಶುದ್ಧರಾಗುವಾಗ ನಮಗೆ ಆರೋಗ್ಯವುಳ್ಳ ಒಬ್ಬ ಒಳಗಣ ಮನುಷ್ಯನು ಉಂಟಾಗುತ್ತಾನೆ. ನಮ್ಮ ಆತ್ಮ ಆರೋಗ್ಯವುಳ್ಳದಾಗಬೇಕಾದರೆ ನಮ್ಮಲ್ಲಿ ಪವಿತ್ರತೆ ಉಂಟಾಗಬೇಕು. ಇವತ್ತು ಅನೇಕರು ಆತ್ಮಿಕವಾಗಿ ರೋಗ ಪೀಡಿತರಾಗಿದ್ದಾರೆ. ನನ್ನನ್ನು ಕೇಳುವ ದೇವರ ಮಕ್ಕಳೇ, ನಿಮ್ಮ ಶರೀರ ರೋಗದಿಂದ ಬಳಲಿದರೆ ನೀವು ಆಸ್ಪತ್ರೆಗೆ ಹೋಗಿ ವೈದ್ಯರನ್ನು ಭೇಟಿಯಾಗಿ ಬೇಕಾದ ಚಿಕಿತ್ಸೆಯನ್ನು ಪಡೆದು ನಿಮ್ಮ ಆರೋಗ್ಯವನ್ನ ಕಾಪಾಡಿಕೊಳ್ಳಿಕ್ಕೆ ಶ್ರಮಿಸುತ್ತೀರಿ. ಆದರೆ ನಿಮ್ಮ ಆತ್ಮ ಏನೇನೋ ರೋಗದಲ್ಲಿ ಬಿದ್ದಿರುವಾಗಲೂ, ನಿಮ್ಮ ಆತ್ಮ ಅನಾರೋಗ್ಯದಲ್ಲಿ ಬಿದ್ದಿರುವಾಗಲೂ ನೀವು ನಿಮ್ಮ ಆತ್ಮನನ್ನ ಆರೋಗ್ಯಕ್ಕೆ ನಡೆಸಲಿಕ್ಕೆ ಶ್ರಮಿಸದೇ ಇರುವುದಕ್ಕೆ ಕಾರಣ, ನಿಮಗೆ ಆತ್ಮಿಕ ವಿಚಾರಗಳಿಗಿಂತ ನಿಮಗೆ ಶರೀರದ ವಿಚಾರ ಮುಖ್ಯವಾಗಿರುವುದರಿಂದ. ಪ್ರೈಸ್ ದಿ ಲಾರ್ಡ್. ನಾವು ಸತ್ತ ಮೇಲೆ ನಮ್ಮ ಆತ್ಮನನ್ನ ದೇವರು ತನ್ನ ಬಳಿಗೆ ಸೇರಿಸಿಕೊಳ್ಳುವ ಆತನಾಗಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. 1 ಥೆಸಲೋನಿಕದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯದ 23ನೇ ವಾಕ್ಯದಲ್ಲಿ ಅಪೊಸ್ತಲನಾದ ಪೌಲನು ಹೇಳುತ್ತಿದ್ದಾನೆ, ಕರ್ತನಾದ ಯೇಸು ಕ್ರಿಸ್ತನು ಪ್ರತ್ಯಕ್ಷನಾಗುವಾಗ ನಿಮ್ಮ ಆತ್ಮ, ಪ್ರಾಣ, ಶರೀರಗಳು. ಹಲ್ಲೆಲೂಯಾ. ಹೇಗೆ? ಮೊದಲು ಯಾವುದು? ನಾನು ಅನೇಕರಲ್ಲಿ ಈ ವಾಕ್ಯ ಹೇಳಿ ಕೇಳುವಾಗ ಅವರು ಹೇಳುವುದು ನಮ್ಮ ದೇಹ, ಪ್ರಾಣ, ಆತ್ಮ ಅಂತ. ಆದರೆ ಪೌಲ ಹೇಗೆ? ಆತ್ಮ, ಪ್ರಾಣ, ಶರೀರ. ಮೊದಲು ಯಾವುದಕ್ಕೆ ಪ್ರಾಧಾನ್ಯತೆ? ಆತ್ಮಕ್ಕೆ. ಆಮೇಲೆ ಯಾವುದಕ್ಕೆ? ಆಮೇಲೆ ಯಾವುದಕ್ಕೆ? ಶರೀರಕ್ಕೆ. ಶರೀರಕ್ಕೆ ಬಹಳ ಕಡಿಮೆ ಪ್ರಾಧಾನ್ಯತೆ. ಮುಖ್ಯ ಪ್ರಾಧಾನ್ಯತೆ ಯಾವುದಕ್ಕೆ? ಮುಖ್ಯ ಪ್ರಾಧಾನ್ಯತೆ ಆತ್ಮಕ್ಕೆ ಕೊಡುತ್ತಿದ್ದಾರೆ. ಕಾರಣ, ದೇವರು ನೋಡುವುದು ಮೊದಲು ನಮ್ಮ ಆತ್ಮವನ್ನಾಗಿದೆ. ದೇವರು ವಾಸಿಸುವುದು ನಮ್ಮ ಆತ್ಮದಲ್ಲಾಗಿದೆ. ದೇವರು ಆತ್ಮ ಸ್ವರೂಪನು. ದೇವರನ್ನು ಅರಿಯುವುದು ನಮ್ಮ ಆತ್ಮದಲ್ಲಾಗಿದೆ. ಆದ್ದರಿಂದ ಆತ್ಮಕ್ಕೆ ಒಂದು ಆರೋಗ್ಯ ಬೇಕು. ಆತ್ಮದ ಆರೋಗ್ಯ ಪವಿತ್ರತೆ ಆಗಿದೆ. ಪವಿತ್ರತೆ ಉಳ್ಳ ಆತ್ಮದಲ್ಲಿ ಮಾತ್ರವೇ ದೇವರ ಪವಿತ್ರಾತ್ಮನಿಗೆ ನೆಲೆಗೊಳ್ಳಲಿಕ್ಕೆ ಸಾಧ್ಯ. ಅಂತಹ ಅಲ್ಲಿ ವ್ಯಕ್ತಿತ್ವವನ್ನು ದೇವರು ಉಪಯೋಗಿಸುವ ಆತನಾಗಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಈ ದಿವಸಗಳಲ್ಲಿ ನಮ್ಮ ಜೀವಿತ ಪವಿತ್ರತೆಗೆ ನಡೆಸಲ್ಪಡುವುದಕ್ಕೆ ಪವಿತ್ರಾತ್ಮನ ತುಂಬುವಿಸುವಿಕೆ ಬಹಳ ಅವಶ್ಯಕವಾಗಿದೆ. ನಾವು ಯಾಜಕಕಾಂಡ ಪುಸ್ತಕ ಕಲಿಯುವಾಗ ಯಾಜಕಕಾಂಡ ಪುಸ್ತಕದ ಸಂಪೂರ್ಣತೆ ಅಥವಾ ಅದರ ಅದರ ಸಂಕ್ಷಿಪ್ತ ಪವಿತ್ರತೆ ಉಳ್ಳವರಾಗುವುದು ಎಂಬುದಾಗಿದೆ. ಯಾಜಕಕಾಂಡ ಪುಸ್ತಕದಲ್ಲಿ 150 ಸಾರಿ ಪವಿತ್ರತೆ, ಹೋಳಿ ಎಂಬ ಪದವನ್ನು ಉಪಯೋಗಿಸಲಾಗಿದೆ. ಆ ಪುಸ್ತಕ ನಾವು ಅನೇಕ ಸಾರಿ ಕಲಿಯದೆ ಉಳಿಸಿಬಿಟ್ಟಿದ್ದೇವೆ. ಹಳೆ ಒಡಂಬಡಿಕೆಯ ಕಾಂಟೆಸ್ಟ್ನಲ್ಲಿ ಹೇಗೆ ನಾವು ಪವಿತ್ರರಾಗಬಹುದು ಎಂಬುದನ್ನು ಆ ಪುಸ್ತಕ ವಿವರಿಸ್ತಾ ಇದೆ. ಹೊಸ ಒಡಂಬಡಿಕೆ ದೇವರ ಮಕ್ಕಳಾದ ನಾವು ಹೇಗೆ ಪವಿತ್ರರಾಗಬೇಕೆಂಬುದು ಪವಿತ್ರ ಬೈಬಲ್ನಲ್ಲಿ ವಿವರಿಸಲಾಗಿದೆ. ಬೈಬಲ್ ಓದುವವರಿಗೆ ಹೇಗೆ ಪವಿತ್ರರಾಗಬಹುದೆಂಬುದು ಬೈಬಲ್ ಹೇಳುತ್ತಾ ಇದೆ. ಪವಿತ್ರಾತ್ಮನನ್ನ ನಮಗೆ ಕೊಟ್ಟಿರುವಂಥದ್ದು ನಾವು ಪವಿತ್ರವಾದಂತಹ ಒಂದು ಜೀವಿತ ನಡೆಸುವುದಕ್ಕಾಗಿ. ಹಲ್ಲೆಲೂಯಾ. ಎರಡನೇದಾಗಿ, ಪವಿತ್ರಾತ್ಮನನ್ನ ನಮಗೆ ದಯಪಾಲಿಸಿರುವಂಥದ್ದು
ಎರಡನೇದಾಗಿ ಪವಿತ್ರಾತ್ಮನನ್ನ ನಮಗೆ ದಯಪಾಲಿಸಿರುವಂಥದ್ದು ನಾವು ಶಕ್ತಿಯನ್ನು ಹೊಂದುವುದಕ್ಕಾಗಿದೆ. ಹಾಲೆಲೂಯ. ಎರಡನೇದಾಗಿ ಯಾತಕ್ಕಾಗಿ? ಶಕ್ತಿಯನ್ನು ಹೊಂದುವುದಕ್ಕಾಗಿ. ಅಪೊಸ್ತಲ ಕೃತ್ಯಗಳ ಪುಸ್ತಕ 1ನೇ ಅಧ್ಯಾಯದ 8ನೇ ವಾಕ್ಯದಲ್ಲಿ ಪವಿತ್ರಾತ್ಮನು ನಿಮ್ಮ ಮೇಲೆ ಬರಲು ನೀವು ಬಲ ಹೊಂದುತ್ತೀರಿ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಒಂದನೇದಾಗಿ ಪ್ಯೂರಿಟಿಗಾಗಿ, ಪವಿತ್ರತೆಗಾಗಿ. ಎರಡನೇದಾಗಿ ಪವರ್, ಶಕ್ತಿಗಾಗಿ. ಹಾಲೆಲೂಯ. ಪವಿತ್ರಾತ್ಮ ನಮಗೆ ಕೊಟ್ಟಿರುವುದು ಯಾತಕ್ಕಾಗಿ? ನಾವು ಶಕ್ತರಾಗುವುದಕ್ಕಾಗಿ, ಬಲಗೊಳ್ಳುವುದಕ್ಕಾಗಿ. ನಾನು ಆ ಭಾಗವನ್ನ ವಿವರಿಸುವುದಕ್ಕೆ ಹೋಗುವುದಕ್ಕೆ ನನಗೆ ಸಮಯವಿಲ್ಲ. ಆದ್ದರಿಂದ ನಾನು ಆ ಭಾಗಕ್ಕೆ ನಾಳಿನ ಸಂದೇಶದಲ್ಲಿ ಪ್ರವೇಶಿಸುವುದಕ್ಕಾಗಿ ಬಯಸ್ತೇನೆ. ಈಗ ನಾವು ಕೇಳುತ್ತಾ ಇದ್ದದ್ದು ಪವಿತ್ರಾತ್ಮನ ತುಂಬಿಸುವಿಕೆಯ ಪ್ರಾಧಾನ್ಯತೆ ಕುರಿತಾಗಿ. ಪವಿತ್ರಾತ್ಮನ ಪ್ರಾಧಾನ್ಯತೆಯನ್ನು ನಾನು ವಿವರಿಸಿದೆ. ಪವಿತ್ರಾತ್ಮನ ಅವಶ್ಯಕತೆ ಕುರಿತಾಗಿ ನಾನು ಮಾತನಾಡುತ್ತಾ ಇದ್ದೆ. ಅದರಲ್ಲಿ 3 ಅವಶ್ಯಕತೆಗಳು ಅಥವಾ ಪವಿತ್ರಾತ್ಮನಿಂದ ತುಂಬಲ್ಪಡಬೇಕಾದ 3 ಅನಿವಾರ್ಯತೆಗಳು. ಅದರಲ್ಲಿ ಒಂದು ನಾನೇ ಹೇಳಿದೆ, ಪವಿತ್ರಾತ್ಮನ ನಮಗೆ ಕೊಟ್ಟಿರುವುದು ಪರಿಶುದ್ಧತೆಗಾಗಿ. ಹಾಲೆಲೂಯ, ಹಾಲೆಲೂಯ. ಈ ಪವಿತ್ರಾತ್ಮನ ಕುರಿತಾಗಿ ಮೊದಲು ನಮಗೆ ಪರಿಚಯ ಪಡಿಸಿಕೊಟ್ಟದ್ದು ಸ್ನಾನಿಕನಾದ ಯೋಹಾನನಾಗಿದ್ದಾನೆ. ಯೇಸು ಕ್ರಿಸ್ತನ ಕುರಿತಾಗಿ ಸ್ನಾನಿಕನಾದ ಯೋಹಾನ ಮಾತನಾಡುವಾಗ ಮತ್ತಾಯನ ಸುವಾರ್ತೆ 3ನೇ ಅಧ್ಯಾಯ 11ನೇ ವಚನದಲ್ಲಿ, ನಾನು ನಿಮಗೆ ನೀರಿನಲ್ಲಿ ದೀಕ್ಷಾಸ್ನಾನ ಮಾಡಿಸಿದೆ, ನನ್ನ ಹಿಂದೆ ಬರುವವನು ನನಗಿಂತ ಶಕ್ತನಾಗಿದ್ದಾನೆ, ಆತನು ನಿಮಗೆ ಪವಿತ್ರಾತ್ಮನಲ್ಲೂ ಬೆಂಕಿಯಲ್ಲೂ ದೀಕ್ಷಾಸ್ನಾನ ಮಾಡಿಸುತ್ತಾನೆ. ಪ್ರೈಸ್ ದಿ ಲಾರ್ಡ್. ಯೇಸು ಸ್ವಾಮಿ ಪವಿತ್ರಾತ್ಮನಲ್ಲೂ ಬೆಂಕಿಯಲ್ಲೂ ನಮಗೆ ದೀಕ್ಷಾಸ್ನಾನ ಮಾಡಿಸುತ್ತಾನೆ. ಇಲ್ಲಿ ಪವಿತ್ರಾತ್ಮನ ದೀಕ್ಷಾಸ್ನಾನ ಬೆಂಕಿಯ ದೀಕ್ಷಾಸ್ನಾನಕ್ಕೆ ಹೋಲಿಕೆಯಾಗಿದೆ. ಪವಿತ್ರಾತ್ಮನಲ್ಲಿ ಒಬ್ಬನನ್ನ ದೇವರು ತುಂಬಿಸುವುದು ಅಥವಾ ದೀಕ್ಷಾಸ್ನಾನ ಮಾಡಿಸುವುದು ಅಂದರೆ ಬೆಂಕಿಯಲ್ಲಿ ಅವನನ್ನ ಅಭಿಷೇಕಿಸಿದ ಹಾಗೆ. ಹಾಲೆಲೂಯ. ಇವತ್ತು ಪವಿತ್ರಾತ್ಮನನ್ನ ಬೆಂಕಿಗೆ ಹೋಲಿಸಿ ಅನೇಕ ಕಡೆಗಳಲ್ಲಿ ಪ್ರಚಾರ ಮಾಡುತ್ತಿರುವುದನ್ನು ನಾವು ಕೇಳುತ್ತೇವೆ. ಅನೇಕರು ಈ ವಾಕ್ಯದ ಆಧಾರದಲ್ಲಿ ಅನೇಕ ಸಂಶಯಗಳನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಪವಿತ್ರಾತ್ಮನ ದೀಕ್ಷಾಸ್ನಾನ ಅಂದರೆ ಬೆಂಕಿಯ ದೀಕ್ಷಾಸ್ನಾನವೋ? ಯಾಕಂದರೆ ಬೆಂಕಿ ನಾಶ ಮಾಡುವಂಥದ್ದು, ದಹಿಸುವಂಥದ್ದು. ಪವಿತ್ರಾತ್ಮನು ನಮ್ಮನ್ನ ನಾಶ ಮಾಡಲಿಕ್ಕೆ ದೀಕ್ಷಾಸ್ನಾನ ಮಾಡಿಸ್ತಾನೋ ಎಂಬಿತ್ಯಾದಿ ಅನೇಕ ಪ್ರಶ್ನೆಗಳು ಆತ್ಮಿಕ ಲೋಕದಲ್ಲಿ ಕಾಣಲಿಕ್ಕೆ ಸಾಧ್ಯ. ಆದರೆ ಇಲ್ಲಿ ಯೋಹಾನು ಪವಿತ್ರಾತ್ಮನ ಬಗ್ಗೆ ನಮಗೆ ಪರಿಚಯ ಪಡಿಸುವಾಗ ಯೇಸು ಪವಿತ್ರಾತ್ಮನಲ್ಲೂ ಬೆಂಕಿಯಲ್ಲೂ ದೀಕ್ಷಾಸ್ನಾನ ಮಾಡಿಸುತ್ತಾನೆ ಎಂಬುದರ ನಿಜವಾದ ಅರ್ಥ ಏನೆಂಬುದಾಗಿ ನಾವು ತಿಳಿಯದೆ ಮಾತನಾಡುವುದರಿಂದ ಈ ರೀತಿಯಾದ ದುರ್ಬೋಧನೆಗಳಿಗೆ ನಾವು ಒಳಗಾಗುತ್ತೇವೆ. ಬೆಂಕಿ ದಹಿಸುವಂಥದ್ದಾಗಿದೆ. ಬೆಂಕಿ ನಮ್ಮನ್ನ ಪ್ಯೂರಿಫೈ ಮಾಡುವಂಥದ್ದಾಗಿದೆ. ಮಲಿನತೆಗಳನ್ನು ತೆಗೆದುಹಾಕುವಂಥದ್ದಾಗಿದೆ. ಬಂಗಾರವನ್ನ ಪುಟಕ್ಕೆ ಹಾಕುವಂಥದ್ದು, ಅದು ಬೆಂಕಿಯ ಕುಲುಮೆಗೆ ಹಾಕುವಂಥದ್ದು. ಬೆಂಕಿ ಅದನ್ನು ಶೋಧನೆ ಮಾಡುವುದಕ್ಕಾಗಿ, ಬೆಂಕಿ ಅದನ್ನು ಶೋಧಿಸುವಾಗ ಅದರಲ್ಲಿರ್ತಕ್ಕಂಥ ಎಲ್ಲ ಬೇಡವಾದ ಸಂಗತಿಗಳು ಹೋಗಿ ಅದು ಚೊಕ್ಕ ಬಂಗಾರ ಆಗುವ ಹಾಗೆ ನನ್ನನ್ನು ನಿನ್ನನ್ನು ಪವಿತ್ರಾತ್ಮನಲ್ಲಿ ಆತನು ದೀಕ್ಷಾಸ್ನಾನ ಮಾಡಿಸುವಾಗ ಅದು ಬೆಂಕಿಯಲ್ಲಿ ದೀಕ್ಷಾಸ್ನಾನ ಮಾಡಿಸಿದ ಹಾಗೆ. ಅಂದರೆ ಪವಿತ್ರಾತ್ಮನು ನಮ್ಮೊಳಗೆ ಬರುವಾಗ ಬೇಡವಾದ ಎಲ್ಲ ಕಾರ್ಯಗಳನ್ನು ಪವಿತ್ರಾತ್ಮನು ನಮ್ಮಿಂದ ತೆಗೆದುಹಾಕಿ ನಮ್ಮನ್ನು ಪರಿಶುದ್ಧತೆಗೆ, ಪ್ಯೂರಿಫಿಕೇಶನ್ಗೆ ನಡೆಸುವಂಥದ್ದಾಗಿದೆ ಇದರ ಅರ್ಥ.
ಹಾಲೆಲೂಯ. ಪವಿತ್ರಾತ್ಮನು ಮೊದಲು ಇಳಿದು ಬಂದದ್ದು ಅಪೊಸ್ತಲ ಕೃತ್ಯಗಳ ಪುಸ್ತಕ 2ನೇ ಅಧ್ಯಾಯದ 1ನೆಯ ವಾಕ್ಯಗಳಲ್ಲಿ. ಪಂಚಶತಮ ದಿನ ಬಂದಿರಲಾಗಿ ಎಲ್ಲರೂ ಮೇಲಂತಸ್ತಿನಲ್ಲಿ ಕೂಡಿ ಪ್ರಾರ್ಥನೆಯಲ್ಲಿದ್ದರು. ಪಕ್ಕನೆ ಬಿರುಗಾಳಿಯಂತೆ ವಿಂಗಡಿಸುವ ಬೆಂಕಿಯ ನಾಲಿಗೆಯ ಹಾಗೆ ಪವಿತ್ರಾತ್ಮನು ಒಬ್ಬೊಬ್ಬರ ಮೇಲೆ ಬಂದನು. ಪವಿತ್ರಾತ್ಮನು ಮೊದಲು ಇಳಿದು ಬಂದ ಸ್ಥಳದಲ್ಲಿ ಬೆಂಕಿಯ ನಾಲಿಗೆಯ ಹಾಗೆ ಪವಿತ್ರಾತ್ಮನು ಇಳಿದು ಬರ್ತಿದ್ದಾನೆ. ಪ್ರೈಸ್ ದಿ ಲಾರ್ಡ್. ಇದಕ್ಕಿಂತ ಮುಂಚೆ ಪವಿತ್ರಾತ್ಮನು ಅನೇಕರಲ್ಲಿ ಬಂದಾಗ್ಯೂ ಪವಿತ್ರಾತ್ಮನೆಂಬ ವಾಗ್ದಾನ ಅದು ಮೊದಲು ತನ್ನ ಸಭೆಗೆ ದೇವರು ಕೊಟ್ಟ ಸಂದರ್ಭದಲ್ಲಿ ಪವಿತ್ರಾತ್ಮನನ್ನ ಹೋಲಿಸಿರುವಂಥದ್ದು ಬೆಂಕಿಯ ನಾಲಿಗೆಗೆ. ಹಾಲೆಲೂಯ. ಬೆಂಕಿಯ ನಾಲಿಗೆ ಎಂಬುದಾಗಿ ಅಲ್ಲ, ಬೆಂಕಿಯ ನಾಲಿಗೆಯ ಹಾಗೆ ಪವಿತ್ರಾತ್ಮನು ಇಳಿದು ಬಂದನು. ಹಾಲೆಲೂಯ. ಅಲ್ಲಿ ಬೆಂಕಿ ಇದೆ, ನಾಲಿಗೆ ಇದೆ. ಏನು ಇದು ಬರೀಲಿಕ್ಕೆ ಕಾರಣ? ನಮ್ಮ ಶರೀರದಲ್ಲಿ ಅತೀ ಒಳ್ಳೆಯ ಅಂಗ ನಾಲಿಗೆ ಆಗಿದೆ. ನಮ್ಮ ಶರೀರದಲ್ಲಿ ಅತೀ ಕೆಟ್ಟ ಅಂಗ ನಾಲಿಗೆ ಆಗಿದೆ. ಪ್ರೈಸ್ ದಿ ಲಾರ್ಡ್. ಅತಿ ಒಳ್ಳೆಯದು, ಅತಿ ಕೆಟ್ಟದ್ದು ನಾಲಿಗೆ. ನಿಮ್ಮೆಲ್ಲರಿಗೆ ನಾಲಿಗೆ ಇದೆ ಅಂತ ನಾನು ನೆನೆಸ್ತೇನೆ. ನಾಲಿಗೆ ಇದ್ದವರು ದೇವರಿಗೆ ಸ್ತೋತ್ರ ಹೇಳಿ. ಓ, ಎಲ್ಲರಿಗೂ ನಾಲಿಗೆ ಇದೆ, ಅದಕ್ಕಾಗಿ ದೇವರಿಗೆ ಸ್ತೋತ್ರ. ನಿಮ್ಮ ಬಾಯೊಳಗಿರುವ ನಾಲಿಗೆ ಆಗಿದೆ ಅತಿ ಒಳ್ಳೆಯ ಅಂಗ. ನಿಮ್ಮ ಬಾಯೊಳಗಿರುವ ನಾಲಿಗೆ ಆಗಿದೆ ಅತಿ ಕೆಟ್ಟ ಅಂಗ. ಪ್ರೈಸ್ ದಿ ಲಾರ್ಡ್. ಒಬ್ಬ ಮನುಷ್ಯನ ಶರೀರದಲ್ಲಿರುವ ಅನೇಕ ಅಂಗಾಂಗಗಳನ್ನ ನಮಗೆ ಸ್ವಾಧೀನಪಡಿಸಬಹುದು, ಕಂಟ್ರೋಲ್ನಲ್ಲಿ ಇಡಬಹುದು. ಆದರೆ ಮನುಷ್ಯನಿಗೆ ನಿಯಂತ್ರಣದಲ್ಲಿ ಇಡಲಿಕ್ಕಾಗದಂತಹ ಒಂದು ಅಂಗ ಇದ್ದರೆ ಅದು ನಾಲಿಗೆ ಆಗಿದೆ. ಹಲ್ಲೆಲೂಯ. ನಾವು ಅನೇಕ ಸಾರಿ ತೀರ್ಮಾನ ಮಾಡಿದ್ದೇವೆ, ಇನ್ನು ನಾನು ಹಾಗೆ ಹೇಳುವುದಿಲ್ಲ, ಇನ್ನು ನಾನು ಹಾಗೆ ಮಾತನಾಡುವುದಿಲ್ಲ, ನಾನು ಇನ್ನೊಬ್ಬರ ಬಗ್ಗೆ ಸುಳ್ಳು ಹೇಳುವುದಿಲ್ಲ, ನಾನು ಇನ್ನೊಬ್ಬರ ಬಗ್ಗೆ ಚಾಡಿ ಹೇಳುವುದಿಲ್ಲ, ನಾನು ಇನ್ನೊಬ್ಬರ ಬಗ್ಗೆ ಸುಳ್ಳು ಸಾಕ್ಷಿ ಹೇಳುವುದಿಲ್ಲ, ನಾನು ಇನ್ನೊಬ್ಬರ ಬಗ್ಗೆ ಕೆಟ್ಟದಾಗಿ ಮಾತನಾಡುವುದಿಲ್ಲ. ಅನೇಕ ಸಾರಿ ತೀರ್ಮಾನ ಮಾಡಿದ್ದೇವೆ. ಆದರೆ ಆ ತೀರ್ಮಾನ ನಿಮ್ಮಲ್ಲಿ ಇದ್ದಾಗ್ಯೂ ನಿಮ್ಮ ನಾಲಿಗೆ ಆ ತೀರ್ಮಾನಕ್ಕೆ ಒಳಗಾಗಲಿಲ್ಲ. ಯಾಕೆ? ನಿಮ್ಮ ಕಂಟ್ರೋಲ್ನಲ್ಲಿ ನಿಮ್ಮ ನಾಲಿಗೆ ಇಲ್ಲ. ಪ್ರೈಸ್ ದಿ ಲಾರ್ಡ್. ನಾಲಿಗೆ ನಿಮ್ಮ ಕಂಟ್ರೋಲ್ನಲ್ಲಿ ಇಲ್ಲ. ಆದ್ದರಿಂದ ನಾಲಿಗೆಯನ್ನ ನಿಯಂತ್ರಿಸಲಿಕ್ಕಾಗದ ಒಂದು ಅಂಗವಾದದ್ದರಿಂದ ಪಂಚಶತಮ ದಿನದಲ್ಲಿ ಪವಿತ್ರಾತ್ಮನು ಇಳಿದು ಬಂದಾಗ ವಿಂಗಡಿಸುವ ನಾಲಿಗೆ ಹಾಗೆ ಇಳಿದು ಬಂದನು. ಪ್ರೈಸ್ ದಿ ಲಾರ್ಡ್. ಅಂದರೆ ಪಂಚಶತಮ ದಿನದಲ್ಲಿ ಪವಿತ್ರಾತ್ಮನು ಇಳಿದು ಬಂದಾಗ ಮೊದಲು ಸ್ಪರ್ಶಿಸಿದ್ದು, ಮೊದಲು ಕಾರ್ಯ ಮಾಡಿದ್ದು ನಾಲಿಗೆಯ ಮೇಲೆ. ಹಲ್ಲೆಲೂಯಾ. 2ನೇ ಅಧ್ಯಾಯದಲ್ಲಿ ಪವಿತ್ರಾತ್ಮನು ಅವರ ಮೇಲೆ ಬಂದಾಗ ಅವರು ಅನ್ಯ ಭಾಷೆಗಳಲ್ಲಿ ಮಾತನಾಡುವುದಕ್ಕೆ ಆರಂಭಿಸಿದರು. ಅಂದರೆ ಪಂಚಸಪ್ತಮ ದಿನ ಪವಿತ್ರಾತ್ಮನು ಅವರಲ್ಲಿ ಬಂದಾಗ ಮೊದಲು ದೇವರು ಉಪಯೋಗಿಸಿದ್ದು ಅವರ ನಾಲಿಗೆಯನ್ನಾಗಿದೆ. ಪ್ರೈಸ್ ದಿ ಲಾರ್ಡ್. ಯಾಕೆ? ಪವಿತ್ರಾತ್ಮನ ಸಾನ್ನಿಧ್ಯ, ಪವಿತ್ರಾತ್ಮನು ಇಳಿದು ಬಂದಾಗ ಮನುಷ್ಯನ ನಾಲಿಗೆ ಎಂಬ ಅಂಗವನ್ನು ಉಪಯೋಗಿಸಿದ ಗೊತ್ತಾ? ಮನುಷ್ಯನಿಗೆ ಆಗಲಾರದ ಈ ಅಂಗದ ಮೇಲೆ ಪವಿತ್ರಾತ್ಮನು ಬರುವಾಗ ಈ ಅಂಗ ನಿಯಂತ್ರಣಕ್ಕೆ ಬರುತ್ತದೆ. ಹಲ್ಲೆಲೂಯಾ. ಇವತ್ತು ನಾನು ನಿಮಗೆ ಈ ವಾಕ್ಯದ ಆಧಾರದಲ್ಲಿ ಒಂದು ಸತ್ಯವನ್ನು ತಿಳಿಯಪಡಿಸುತ್ತೇನೆ. ಪವಿತ್ರಾತ್ಮನು ಒಬ್ಬನಲ್ಲಿ ಬಂದಿರುವುದಾದರೆ
ಅವನ ನಾಲಿಗೆ ನಿಯಂತ್ರಣದಲ್ಲಿರುತ್ತದೆ. ಅವನು ಬೇಕಾಬಿಟ್ಟಿ ಮಾತನಾಡುವುದಿಲ್ಲ. ಅವನು ಇನ್ನೊಬ್ಬರ ಬಗ್ಗೆ ಚಾಡಿ ಹೇಳುವುದಿಲ್ಲ. ಇನ್ನೊಬ್ಬರ ಬಗ್ಗೆ ಆತನು ತಲೆ ಕೆಡಿಸಿಕೊಳ್ಳುವುದಿಲ್ಲ. ಅವನ ಅಂಗ ಇನ್ನೊಬ್ಬನನ್ನ ಕೊಲ್ಲುವುದಕ್ಕಾಗಿ, ಇನ್ನೊಬ್ಬನನ್ನ ನಾಶ ಮಾಡುವುದಕ್ಕಾಗಿ, ಇನ್ನೊಬ್ಬನಿಗೆ ಕೇಡು ಬಗೆಯುವುದಕ್ಕಾಗಿ, ಇನ್ನೊಬ್ಬನನ್ನ ಕೊಲ್ಲುವುದಕ್ಕಾಗಿ ಅವನ ನಾಲಿಗೆಯನ್ನು ಅವನು ಉಪಯೋಗಿಸುವುದಿಲ್ಲ. ಇನ್ನೊಬ್ಬನನ್ನ ಬಲಪಡಿಸುವುದಕ್ಕಾಗಿ, ಇನ್ನೊಬ್ಬನನ್ನ ಶಕ್ತೀಕರಿಸುವುದಕ್ಕಾಗಿ, ಇನ್ನೊಬ್ಬನನ್ನ ಕಟ್ಟುವುದಕ್ಕಾಗಿ, ಇನ್ನೊಬ್ಬನನ್ನ ಎತ್ತುವುದಕ್ಕಾಗಿ ಅವನ ನಾಲಿಗೆ ಉಪಯೋಗಿಸಲ್ಪಡುತ್ತದೆ. ಹಾಲೆಲೂಯಾ, ಹಾಲೆಲೂಯಾ. ಆದ್ದರಿಂದ ನಿನ್ನ ನಾಲಿಗೆ ಇನ್ನೊಬ್ಬನನ್ನ ನಾಶ ಮಾಡುವುದಕ್ಕೋ, ಇನ್ನೊಬ್ಬನನ್ನ ಆಶೀರ್ವದಿಸುವುದಕ್ಕೋ ಎಂಬುದರ ಆಧಾರದಲ್ಲಿ ನಿನ್ನೊಳಗೆ ಯಾವ ಆತ್ಮ ವಾಸಿಸುತ್ತಿದ್ದಾನೆ ಎಂಬುದು ಅರ್ಥ ಆಗ್ತದೆ. ಸ್ವಾಮಿ ಒಮ್ಮೆ ಹೇಳಿದ, ವೃಕ್ಷವನ್ನ ಅದರ ಲಕ್ಷಣದಿಂದ ಅಲ್ಲ, ಅದರ ಫಲದಿಂದ ನೀವು ತಿಳಿಯುತ್ತೀರಿ. ಹಾಲೆಲೂಯಾ. ವೃಕ್ಷವನ್ನ ಅದರ ಫಲದಿಂದ. ಮತ್ತೊಮ್ಮೆ ಸ್ವಾಮಿ ಹೇಳಿದ, ಹೃದಯ ತುಂಬುವುದೇ ಬಾಯಿ ಮಾತನಾಡುವುದು. ನಿನ್ನ ನಾಲಿಗೆ ನಿನ್ನೊಳಗೆ ಯಾವ ಆತ್ಮ ಇದೆ ಎಂಬುದಾಗಿ ಜನರಿಗೆ ತೋರಿಸ್ತದೆ. ಪ್ರೈಸ್ ದಿ ಲಾರ್ಡ್. ನಿನ್ನ ಒಳಗಿರುವ ಫಲ ಏನೆಂಬುದಾಗಿ ನಿನ್ನ ನಾಲಿಗೆ ಮೂಲಕ ಹೊರಗೆ ಬರ್ತದೆ. ಪವಿತ್ರಾತ್ಮನು ವಿಂಗಡಿಸುವ ಬೆಂಕಿಯ ನಾಲಿಗೆ ಹಾಗೆ ಅವರ ಮೇಲೆ ಬಂದನು. ನಿಯಂತ್ರಿಸಲಾಗದ ಅವರ ಅಂಗವು ಪವಿತ್ರಾತ್ಮನು ಬಂದಾಗ ನಿಯಂತ್ರಿಸಲ್ಪಟ್ಟಿತು. ಅವರ ನಾಲಿಗೆಯನ್ನು ದೇವರು ಪ್ರಥಮವಾಗಿ ಉಪಯೋಗಿಸಿದನು. ಅವರ ಅನ್ಯ ಭಾಷೆಗಳಲ್ಲಿ ಮಾತನಾಡಿದನು. ಪೇತ್ರನು ಎದ್ದು ನಿಂತು ಯೇಸು ಕ್ರಿಸ್ತನ ಬಗ್ಗೆ ಪ್ರಸಂಗ ಮಾಡಿದನು. 3,000 ಮಂದಿ ಅದನ್ನು ಕೇಳಿ ರಕ್ಷಣೆಗೆ ಬಂದರು. ದೇವರು ನಮ್ಮ ನಾಲಿಗೆಯನ್ನ ಬೆಂಕಿಯ ನಾಲಿಗೆಯಾಗಿ ಮಾರ್ಪಡಿಸುವ ಆತನಾಗಿದ್ದಾನೆ. ಹಲ್ಲೆಲೂಯಾ. ನಮ್ಮ ನಾಲಿಗೆಯಲ್ಲಿ ಬೆಂಕಿ, ದೇವರಾತ್ಮನ ಬೆಂಕಿ ಬರಬೇಕು. ಹಾಲೆಲೂಯಾ. ನಮ್ಮ ನಾಲಿಗೆ ಪ್ರೀತಿಯ ಬೆಂಕಿ ಬರಬೇಕು. ಆತ್ಮನ ಸಾನ್ನಿಧ್ಯ ನಮ್ಮ ನಾಲಿಗೆಯಲ್ಲಿ ಬರಬೇಕು. ನಮ್ಮ ಬಾಯಿಂದ ಹೊರಡುವಂತಹ ಮಾತುಗಳು ಬೆಂಕಿಯಂತೆ ಜನರನ್ನು ಸ್ವಾಧೀನಪಡಿಸುವ, ಜನರನ್ನು ಸಂತೈಸುವ, ಜನರನ್ನು ದೇವರ ಕೃಪೆಗೆ ನಡೆಸುವ ಬೆಂಕಿಯ ನಾಲಿಗೆಯುಳ್ಳವರಾಗಿ ದೇವರು ಮಾರ್ಪಡಿಸುವ ಆತನಾಗಿದ್ದಾನೆ. ಹಾಲೆಲೂಯಾ, ಹಾಲೆಲೂಯಾ. ಕರ್ತನಲ್ಲಿ ನಮಗೆ ಪ್ರಾರ್ಥನೆ ಮಾಡಬೇಕು. ಕರ್ತನೇ, ನನ್ನ ನಾಲಿಗೆಯನ್ನು ಒಂದು ಬೆಂಕಿಯ ನಾಲಿಗೆ ಹಾಗೆ ಮಾರ್ಪಡಿಸು. ಪ್ರೀತಿಯ ಬೆಂಕಿ ನನ್ನ ನಾಲಿಗೆಯಿಂದ ಹೊರಡಬೇಕು. ಹಾಲೆಲೂಯಾ. ಇತರರನ್ನು ಸಂತೈಸುವ ಬೆಂಕಿ, ಇತರರನ್ನು ಬಲಪಡಿಸುವ ಬೆಂಕಿ, ಇತರರನ್ನು ಕಟ್ಟುವ ಬೆಂಕಿ, ಇತರರನ್ನು ದೃಢಪಡಿಸುವ ಬೆಂಕಿ ನನ್ನ ನಾಲಿಗೆಯಿಂದ, ನನ್ನ ನಾಲಿಗೆಯನ್ನು ಒಂದು ಬೆಂಕಿಯ ನಾಲಿಗೆಯಾಗಿ ಮಾರ್ಪಡಿಸು ಎಂಬುದಾಗಿ ನೀವು ಪ್ರಾರ್ಥನೆ ಮಾಡುವುದಾದರೆ, ಇವತ್ತು ಹಗಲು ವೇಳೆ ಯೆಶಾಯನ ನಾಲಿಗೆಯನ್ನು ಮುಟ್ಟಿ ಅವನ ನಾಲಿಗೆಯನ್ನು ಶುದ್ಧೀಕರಿಸಿದ ದೇವರು ನಿಮ್ಮನ್ನು ಸಹ ತನ್ನ ಆತ್ಮನಿಂದ ಅಭಿಷೇಕಿಸಿ ನಿಮ್ಮ ನಾಲಿಗೆಯನ್ನ ಅನೇಕರನ್ನ ಕಟ್ಟುವುದಕ್ಕಾಗಿ, ಅನೇಕರನ್ನ ಬೆಳೆಸುವುದಕ್ಕಾಗಿ, ಅನೇಕರನ್ನ ಮೇಲಕ್ಕೆತ್ತುವುದಕ್ಕಾಗಿ, ಅನೇಕರನ್ನು ಧೈರ್ಯಪಡಿಸುವುದಕ್ಕಾಗಿ, ಅನೇಕರನ್ನು ಉತ್ತೇಜನ ಪಡಿಸುವುದಕ್ಕಾಗಿ ನಿಮ್ಮ ನಾಲಿಗೆಯ ಮೇಲೆ ದೇವರು ಅಭಿಷೇಕವನ್ನು ಕೊಡ್ಲಿಕ್ಕಿದ್ದಾನೆ. ರಿಕಮನ ಹಡಗಮನ ಶಂದರ ರಿಗಮನದರ ಹಡಗಮನ ದುರಗಡಗ ಶೈಡಬಾರಿ ಬಾರ ದಿರದಲ. ಹಾಲೆಲೂಯಾ. ಎಷ್ಟು ಮಂದಿಗೆ ಬೇಕು ಈ ಪವಿತ್ರಾತ್ಮನ ಅಭಿಷೇಕ? ಕರ್ತನೇ, ನನ್ನ ನಾಲಿಗೆಯ ಮೇಲೆ ನಿನ್ನ ಅಭಿಷೇಕವನ್ನು ನೀನು ಕೊಡು ಸ್ವಾಮಿ. ನನ್ನ ನಾಲಿಗೆ ಈ ತನಕ ಅನೇಕರನ್ನ ಕಡಿದು ಹಾಕುವುದಕ್ಕೆ, ಅನೇಕರನ್ನು ನಾಶ ಮಾಡುವುದಕ್ಕೆ ಉಪಯೋಗಿಸಲ್ಪಟ್ಟ ನಾಲಿಗೆ. ಆದರೆ ಇವತ್ತು ನಿನ್ನ ಹಾಲು ಯಜ್ಞವೇದಿಯ ಕೆಂಡದಿಂದ ಆ ಕೆಂಡವನ್ನ ನನ್ನ ನಾಲಿಗೆಯ ಮೇಲೆ ಹಾಕಿ ಕರ್ತನೆ, ನನ್ನ ನಾಲಿಗೆಯನ್ನು ಶುದ್ಧೀಕರಿಸು. ಇನ್ನು ಶಪಿಸುವುದಕ್ಕಾಗಿ ಅಲ್ಲ ಕರ್ತನೆ, ಇನ್ನು ಜನರನ್ನು ಆಶೀರ್ವದಿಸುವುದಕ್ಕಾಗಿ, ಇನ್ನು ಜನರನ್ನು ಒಡೆಯುವುದಕ್ಕಾಗಿ ಅಲ್ಲ ಕರ್ತನೆ, ಇನ್ನು ಜನರನ್ನು ಕಟ್ಟುವುದಕ್ಕಾಗಿ ಒಂದು ಅಭಿಷೇಕ ನನ್ನ ನಾಲಿಗೆಯ ಮೇಲೆ ಕೊಡು ಎಂಬುದಾಗಿ ಎಷ್ಟು ಮಂದಿ ಆತ್ಮದಲ್ಲಿ ಪ್ರಾರ್ಥನೆ ಮಾಡುತ್ತೀರಿ? ನಿಮ್ಮ ನಾಲಿಗೆಯನ್ನು ದೇವರು ಬೆಂಕಿಯ ನಾಲಿಗೆಯಾಗಿ ಮಾರ್ಪಡಿಸಲಿಕ್ಕಿದ್ದಾನೆ. ಗ್ಲೋರಿ 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 ಗ್ಲೋರಿ. ಹಾಲೆಲೂಯಾ, 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 ಹಾಲೆಲೂಯಾ. ಆ ಪವಿತ್ರ ಆತ್ಮನ ಬೆಂಕಿ ಅಭಿಷೇಕಕ್ಕಾಗಿ ನಮಗೆಲ್ಲರಿಗೂ ಒಂದು ನಿಮಿಷ ಕರ್ತನಲ್ಲಿ ಪ್ರಾರ್ಥನೆ. ಎಲ್ಲರೂ ಒಂದು ನಿಮಿಷ ಎದ್ದು ನಿಂತುಕೊಳ್ಳಿರಿ, ದೇವರ ಸಮ್ಮುಖದಲ್ಲಿ ಪ್ರಾರ್ಥನೆ ಮಾಡಿರಿ. ಕರ್ತನೆ, ಇವತ್ತು ನನ್ನ ನಾಲಿಗೆಯನ್ನ ಬೆಂಕಿಯ ನಾಲಿಗೆಯಾಗಿ ಮಾರ್ಪಡಿಸು. ಪಂಚಶತಮ ದಿನದಲ್ಲಿ ಅವರು ಕೂಡಿ ಬಂದು ಪ್ರಾರ್ಥನೆ ಮಾಡುತ್ತಿರುವಾಗ ಪಕ್ಕನೆ ಬಿರುಗಾಳಿ ಬೀಸುವ ಹಾಗೆ, ಪವಿತ್ರಾತ್ಮನ ಸಾನ್ನಿಧ್ಯ ಅಲ್ಲಿ ಬಂದ ಹಾಗೆ, ಹಾಲೆಲೂಯಾ, ಬೆಂಕಿಯ ನಾಲಿಗೆ ಹಾಗೆ ಪವಿತ್ರಾತ್ಮನ ಒಬ್ಬೊಬ್ಬರ ಮೇಲೆ ಇಳಿದು ಬಂದ
ಹಾಗೆ ಈ ನಮ್ಮ ಪ್ರಾರ್ಥನಾ ಕೂಟದಲ್ಲಿ ದೇವರೇ ನಿನ್ನ ಪವಿತ್ರಾತ್ಮನ ಬಲವಾದ ಇಳಿಯುವಿಕೆ, ನಿನ್ನ ಪವಿತ್ರಾತ್ಮನ ಬಲವಾದ ಸಾನ್ನಿಧ್ಯ ಆ ಆದಿ ಶತಮಾನದಲ್ಲಿ ಅಪೊಸ್ತಲರ ಮೇಲೆ ಇಳಿದು ಬಂದಂತಹ ಆ ಪವಿತ್ರಾತ್ಮನ ಅಗ್ನಿಯನ್ನ, ಆ ಪವಿತ್ರಾತ್ಮನ ಶಕ್ತಿಯನ್ನ ನನ್ನ ಮೇಲೆ ಕಳುಹಿಸು ಕರ್ತನೆ. ನನ್ನ ನಾಲಿಗೆಯನ್ನ ಇವತ್ತು ಹಗಲು ವೇಳೆ ಬಲಪಡಿಸು. ಅನ್ಯ ಭಾಷೆಗಳಿಂದ ನನ್ನ ನಾಲಿಗೆ ಮಾತನಾಡುವ ಹಾಗೆ ಇವತ್ತು ಹಗಲು ವೇಳೆ ನಿನ್ನ ಕೃಪಾ ವರಗಳಿಂದ ನನ್ನ ನಾಲಿಗೆ ತುಂಬಲ್ಪಡುವಂತೆ ಕರ್ತನೆ ಸಹಾಯ ಮಾಡು ಎಂಬುದಾಗಿ ಎಷ್ಟು ಮಂದಿ ದೇವರಲ್ಲಿ ಪ್ರಾರ್ಥನೆ ಮಾಡುತ್ತೀರಿ ಅಂತವರು ಕೈಗಳನ್ನು ದೇವರ ಸನ್ನಿಧಿಯಲ್ಲಿ ಎತ್ತಿ ಹಿಡಿದವರಾಗಿ ಅಲ್ಪ ಸಮಯ ದೇವರಿಗೆ ಸ್ತೋತ್ರ ಮಾಡುತ್ತಾ ಪ್ರಾರ್ಥನೆ ಮಾಡೋಣ. ಕರ್ತನೆ ಆ ಬೆಂಕಿಯ ನಾಲಿಗೆ ಹಾಗೆ ನನ್ನ ನಾಲಿಗೆಗಳು ಮಾರ್ಪಡಲಿ ಕರ್ತನೆ. ನನ್ನ ಜೀವಿತ ಬೆಂಕಿಯ ಹಾಗೆ ಅನೇಕರನ್ನ ಬಲಪಡಿಸುವ, ಅನೇಕರನ್ನು ಕಟ್ಟುವ, ಅನೇಕರನ್ನು ಪ್ರೀತಿಗೆ ನಡೆಸುವ ಆ ನನ್ನ ನಾಲಿಗೆಯಲ್ಲಿ ಆ ಬೆಂಕಿಯ ಒಂದು ಅಭಿಷೇಕವನ್ನ ಈ ಹಗಲು ವೇಳೆ ದಯಪಾಲಿಸು ಎಂಬುದಾಗಿ ಎಲ್ಲರೂ ಪ್ರಾರ್ಥನೆ ಮಾಡಿರಿ. ರಿಖಾಮಾನ ಹಡಗಮನ ಶಂದರ ರಿಖಾಬಾರ ಹಡಗಮನ ದುರಗಡಗ ಶೈಡಬ ರಿಖಾಮಾನ ದಿರೆದಲ. ಎಷ್ಟು ಮಂದಿ ಬಯಸ್ತೀರಿ ಪವಿತ್ರ ಆತ್ಮನ ಶಕ್ತಿ ನನಗೆ ಬೇಕು, ಆತ್ಮನ ತುಂಬಿಸುವಿಕೆ ನನಗೆ ಬೇಕು. ಹಾಲೆಲ್ಲೂ ಆತ್ಮನ ಸಹಾಯವಿಲ್ಲದೆ, ಪವಿತ್ರ ಆತ್ಮನ ಶಕ್ತಿ ಇಲ್ಲದೆ, ಪವಿತ್ರ ಆತ್ಮನ ತುಂಬುವಿಸುವಿಕೆ ಇಲ್ಲದೆ ನನಗೊಂದು ಜಯಕರವಾದ ಜೀವಿತವಿಲ್ಲ, ನನಗೊಂದು ಜಯಕರವಾದ ಸೇವೆ ಇಲ್ಲ. ಆದ್ದರಿಂದ ಕರ್ತನೆ, ನಾನೊಬ್ಬ ಸಾಧಾರಣ ಉಳ್ಳವಳಾಗಿ, ಸಾಮಾನ್ಯಳಾಗಿ, ಸಾಧಾರಣವನಾಗಿ ಈ ಭೂಮಿಯಲ್ಲಿ ಬದುಕಿ ಹೋಗುವುದಕ್ಕಾಗಿ ಅಲ್ಲ ಕರ್ತನೆ, ನಾನು ಆತ್ಮನ ಶಕ್ತಿಯಿಂದ ತುಂಬಿದವನಾಗಿ ನಿನಗೋಸ್ಕರ ಮಹತ್ ಕಾರ್ಯಗಳನ್ನು ಮಾಡುವಂತೆ, ನಿನಗೋಸ್ಕರ ಅಸಾಧಾರಣ ಕಾರ್ಯವನ್ನು ಮಾಡುವಂತೆ, ಪ್ರಕೃತ್ಯಾತೀತವಾದ ಸಂಗತಿಯನ್ನ ನಿನ್ನ ರಾಜ್ಯದ ಕಟ್ಟುವಿಕೆಗಾಗಿ ಮಾಡುವಂತೆ ಕರ್ತನೆ ನಿನ್ನ ಅಭಿಷೇಕವನ್ನ, ನಿನ್ನ ಆತ್ಮನ ತುಂಬಿಸುವಿಕೆಯನ್ನ ನನ್ನ ಮೇಲೆ ಕೊಡು ಎಂಬುದಾಗಿ ಎಷ್ಟು ಮಂದಿ ದೇವರ ಸಂದಾಲಿ ಪ್ರಾರ್ಥನೆ ಮಾಡಿರಿ. ಬಯಸುವಂತವರೆಲ್ಲ ಕೈಗಳನ್ನು ಮೇಲಕ್ಕೆ ಇದ್ದು, ಆತ್ಮನೇ ನೀನು ಇಳಿದು ಬಾ, ಪವಿತ್ರ ಆತ್ಮನೇ ನನ್ನ ಮೇಲೆ ಇಳಿದು ಬಾ, ಬಲವಾಗಿ ನನ್ನ ಮೇಲೆ ನೀನು ಇಳಿದು ಬಾ, ನಿನ್ನ ಆತ್ಮನಿಂದ ನನ್ನನ್ನು ತುಂಬಿಸು, ನನ್ನನ್ನು ಪವಿತ್ರತೆಗೆ ನಡೆಸು, ನನ್ನನ್ನು ನಿನ್ನ ಹಾಗೆ ಮಾಡು, ನಿನ್ನ ಹಾಗೆ ಮಾರ್ಪಡಿಸು, ನಿನ್ನ ರೂಪ ನಿನ್ನ ಸ್ವಭಾವ ನನ್ನಲ್ಲಿ ಉಂಟಾಗುವ ಹಾಗೆ ಪವಿತ್ರಾತ್ಮನೇ ನನ್ನಲ್ಲಿ ಬಲವಾಗಿ ಕಾರ್ಯ ಮಾಡು ಎಂಬುದಾಗಿ ಎಷ್ಟು ಮಂದಿ ಪ್ರಾರ್ಥನೆ ಮಾಡುತ್ತೀರಿ. ಈ ಕೂಟದಲ್ಲಿ ದೇವರಾತ್ಮನು ಚಲಿಸುತ್ತಿದ್ದಾನೆ, ಈ ದೇವರಾತ್ಮನು ಇಳಿದು ಬರುತ್ತಿದ್ದಾನೆ, ದೇವರಾತ್ಮನ ಸಾನ್ನಿಧ್ಯ ಪ್ರತಿಯೊಬ್ಬರನ್ನು ಮುಟ್ಟುತ್ತಾ ಇದೆ. ಎಲ್ಲ ದುಷ್ಟತನಗಳು, ಎಲ್ಲ ಕೆಟ್ಟತನಗಳು, ಎಲ್ಲ ಅಂಧಕಾರವು ಪವಿತ್ರಾತ್ಮನ ಬೆಂಕಿಯಲ್ಲಿ ಬೂದಿಯಾಗ್ತಾ ಇದೆ. ಈಗ ಮಾನ ಶಂದರ ಅನ್ಯ ಭಾಷೆ ಲಿಬಿಸಿರು ಅಲ್ಪ ಸಮಯ ಅನ್ಯ ಭಾಷೆಯಲ್ಲಿ ಮಾತನಾಡಿರಿ, ಅನ್ಯ ಭಾಷೆಗಳಲ್ಲಿ ಮಾತನಾಡಿರಿ. ದೇವರಾತ್ಮನು ಬಲವಾಗಿ ಇಳಿದು ಬರಲಿ, ದೇವರಾತ್ಮನ ಕಾರ್ಯ ನಮ್ಮಲ್ಲಿ ನಡೆಯಲಿ. ಎಲ್ಲ ಅಂಧಕಾರಗಳು, ಕತ್ತಲೆಯ ಶಕ್ತಿಗಳು ಇವತ್ತು ಹಗಲು ವೇಳೆ ಪವಿತ್ರಾತ್ಮನ ಶಕ್ತಿಯಲ್ಲಿ ಅದು ಬೂದಿಯಾಗಿ ಮಾರ್ಪಡಲಿ. ನಿನ್ನನ್ನು ಮುಂದಕ್ಕೆ ನಡೆಸದೆ ನಿನ್ನ ಆತ್ಮಿಕ ಜೀವಿತವನ್ನು ನಾಶ ಮಾಡಲಿಕ್ಕೆ ನೋಡುವ ಎಲ್ಲ ಕತ್ತಲೆಯ ಶಕ್ತಿಗಳು ದೇವರಾತ್ಮನ ಶಕ್ತಿಯಿಂದ ಇವತ್ತು ಹಗಲು ವೇಳೆ ಲಯವಾಗಲಿ. ಗಮನ ಹಡಗಮನ ಶಂದರ. ಈಗ ಅಲ್ಪ ಸಮಯ ಕೈ ಚಪ್ಪಾಳೆ ತೊಟ್ಟುತ್ತಾ ದೇವರನ್ನ ಆರಾಧನೆ ಮಾಡೋಣ, ದೇವರಿಗೆ ಮಹಿಮೆ ಸಲ್ಲಿಸೋಣ. ಪವಿತ್ರಾತ್ಮನೇ ನಮ್ಮ ಬದಲಿ ಇಳಿದು ಬಾ, ಪವಿತ್ರಾತ್ಮನೇ ನಮ್ಮ ಬದಲಿ ಕಾರ್ಯ ಮಾಡು. ನಮ್ಮ ಒಳಗಡೆ ನಮ್ಮ ಅಂತರಂಗದಲ್ಲಿ ವಿಶೇಷ ಬಲವನ್ನ ಈ ಕೂಟದಲ್ಲಿ ನಾವು ಹೊಂದಿಕೊಳ್ಳುವಂತೆ ಸಹಾಯ ಮಾಡು. ಅಂತರಂಗದಲ್ಲಿ ವಿಶೇಷ ಬಲವುಳ್ಳವರಾಗಿ, ದೇವರಾತ್ಮನ ಶಕ್ತಿ ಉಳ್ಳವರಾಗಿ, ದೇವರಾತ್ಮನ ಬಲವುಳ್ಳವರಾಗಿ, ದೇವರಾತ್ಮನಿಂದ ಫಲಭರಿತ ಜೀವಿತ ನಡೆಸುವಂತೆ, ಪವಿತ್ರತೆಯಲ್ಲಿ ತುಂಬುವಂತೆ ಆತ್ಮನೇ ನಮ್ಮ ಮಧ್ಯದಲ್ಲಿ ನೀನು ಚಲಿಸು. ರಿಗಮನ ಹಡಗಮನ ದುರೆದಲ ಗಡಗ ಶೈಡಬ ರಿಖಾಮನ ಹಡಗಮನ ರಿಗಮನ ಶಂದರ ರಿಖಮನ. ಅನ್ಯ ಭಾಷೆಯಲ್ಲಿ ಕರ್ತನೆ ಜನರನ್ನು ತುಂಬಿಸು, ಕೃಪಾ ವರಗಳಿಂದ ಜನರನ್ನು ತುಂಬಿಸು. ಇವರ ಅಸಾಧಾರಣ ವ್ಯಕ್ತಿಗಳಾಗಿ ಮಾರ್ಪಡಿಸಲಿ. ಇವರು ಭೂಲೋಕವನ್ನು ಮೇಲೆ ಕೆಳಗೆ ಮಾಡುವವರಾಗಿ ಹಾಲಲ್ಲಿ ಪ್ರತ್ಯೇಕವಾದ ಒಂದು ಅಭಿಷೇಕ ಪೌಲನ ಮೇಲೆ, ಪೇತ್ರನ ಮೇಲೆ, ಅಪೊಸ್ತಲರ ಮೇಲೆ ಸುರಿದಂತ ಅಭಿಷೇಕ ಈ ಜನರ ಮೇಲೆ ಕೊಡು ಸ್ವಾಮಿ. ಇವರು ಅಸಾಧಾರಣರಾಗಿ ಮಾರ್ಪಡಲಿ. ಇವರು ಹಾಲು ಇರುವ ಸ್ಥಳಗಳಲ್ಲಿ ದೇವರಿಗೋಸ್ಕರ ಅನೇಕರನ್ನು ಆದಾಯ ಪಡಿಸಿಕೊಳ್ಳುವಂತ ಅಸಾಧಾರಣ ಆತ್ಮನ ತುಂಬುವಿಕೆ ಈ ಜನರ ಮೇಲೆ ಇಳಿದು ಬರಲಿ. ಗಮನ ಹಡಗಮನ ಶಂದರ ರಿಖಮನ ಹಡಗಮನ ರಿಗಮನ. ಎಲ್ಲ ದುಷ್ಟನ ಕೆಲಸಗಳು ಎಲ್ಲ ಅಡ್ಡಿಗಳು, ಎಲ್ಲ ದುಷ್ಟನ ಕೆಲಸಗಳು ಯೇಸುವಿನ ನಾಮದಲ್ಲಿ ಇವತ್ತು ಹಗಲು ವೇಳೆ ನಾವು ಲಯಪಡಿಸುತ್ತಾ ಇದ್ದೇವೆ. ಗಮನ ಹಡಗ ನೆಬ ರಿಜ ಲೆಗಡಗ ಶಂದರ ಅರ್ಥನ ಧೀರ ಶೈಡಬ ರಿಖಮನ ಹಡಗಮನ ದುರಗಡಗ ಶೈಡಬ ರಿಖಮಾನ ರಿಗಮ ನೆಜಲ ದುರಗಡ ಗದಲ. ಆ ಕಡೆ ಈ ಕಡೆ ನೋಡಿ ಸಮಯ ವೆಚ್ಚ ಮಾಡದೆ ಎಲ್ಲರೂ ಆತ್ಮನೇ ನನ್ನ ಮೇಲೆ ಇಳಿದು ಬಾ, ನನ್ನನ್ನು ತುಂಬಿಸು, ನನ್ನನ್ನು ಪವಿತ್ರತೆಗೆ ನಡೆಸು, ನನ್ನನ್ನು ನಿನ್ನ ಕೆಲಸಕ್ಕಾಗಿ ಉಪಯೋಗಿಸು, ನನ್ನೊಳಗೆ ಕಾರ್ಯ ಮಾಡು ಎಂಬುದಾಗಿ, ನನ್ನ ವೇಳೆ ತುಂಬಲ್ಪಡಲಿ ಎಂಬುದಾಗಿ ಎಲ್ಲರೂ ಪ್ರಾರ್ಥನೆ ಮಾಡಿ. ಯಾರು ಕಣ್ಣು ತೆರೆದು ನೋಡದೆ ಎಲ್ಲರೂ ಕಣ್ಣು ಮುಚ್ಚಿ ಆತ್ಮನಲ್ಲಿ ಪ್ರಾರ್ಥನೆ ಮಾಡಿ. ಇವತ್ತು ಹಗಲು ವೇಳೆ ಪಂಚಶತಮ ದಿನದಲ್ಲಿ ಇದ್ದು ಬಂದ ಆ ಪವಿತ್ರಾತ್ಮನ ಬೆಂಕಿ, ಆ ಪವಿತ್ರಾತ್ಮನ ಸಾನ್ನಿಧ್ಯ, ಆ ಪವಿತ್ರಾತ್ಮನ ಅಭಿಷೇಕ ಇವತ್ತು ಜನರ ಮೇಲೆ ಇಳಿದು ಬರ್ತಾ ಇದೆ.
ಇಗಮನ ರಿಗಮನ ಶಂದರ ರಿಖಬಲ ದಿಲದಲ ಅಡಗಮನ ದುರಗಡಗ ಶೈಡಬ ರಿಖಾಬಾರ. ಓ ಹಾಲೆಲೂಯ. ಕರ್ತನೇ, ನಿನ್ನ ಆತ್ಮನಿಂದ ನನ್ನನ್ನು ತುಂಬಿಸು, ಕೃಪಾ ವರಗಳಿಂದ ನನ್ನನ್ನು ತುಂಬಿಸು. ನಿನಗೋಸ್ಕರ ಒಂದು ಜ್ವಾಲೆಯಾಗಿ, ನಿನಗೋಸ್ಕರ ಒಂದು ಅಗ್ನಿಯ ಜ್ವಾಲೆಯಾಗಿ ಈ ದೇಶವನ್ನ ಕತ್ತಲೆಯಿಂದ ಬೆಳಕಿಗೆ ನಡೆಸುವುದಕ್ಕಾಗಿ ನಾನಿರುವ ಸ್ಥಳದಲ್ಲಿ, ನಾನಿರುವ ಆಫೀಸಿನಲ್ಲಿ, ನಾನಿರುವ ಮನೆಯಲ್ಲಿ, ನಾನಿರುವ ಸಮಾಜದಲ್ಲಿ ಕತ್ತಲೆಯನ್ನು ನೀಗಿಸುವ ಒಂದು ಬೆಂಕಿಯ ನಾಲಿಗೆಯಾಗಿ ನನ್ನನ್ನು ಉಪಯೋಗಿಸು ಎಂಬುದಾಗಿ ಪ್ರಾರ್ಥನೆ ಮಾಡೋಣ. ಗಮನಾರಿ ಗಮನ ಶಂದರಾರಿ ಖಬಾರ ಅಡಗಮನ ದುರಗಡಗ ಶಂದರಾರಿ ಖಬಾರ ದಿಲದಲ. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಎರಡು ಕೈಗಳನ್ನು ಪರಲೋಕಕ್ಕೆ ನಮಗೆ ಎತ್ತಿ ಹಿಡಿಯೋಣ. ಎರಡು ಕೈಗಳನ್ನು ಪರಲೋಕಕ್ಕೆ ಎತ್ತಿ ಹಿಡಿದವರಾಗಿ, ಕರ್ತನೇ, ಈ ಆತ್ಮನ ತುಂಬುವಿಸುವಿಕೆ ನನಗೆ ಬೇಕಾಗಿದೆ. ಮದ್ಯಪಾನ ಮಾಡಿ ಪಟಿಂಗರಾಗಬೇಡಿರಿ, ಪವಿತ್ರಾತ್ಮನಿಂದ ತುಂಬಲ್ಪಟ್ಟವರಾಗಿ ಆತ್ಮಿಕ ಗೀತೆಗಳಿಂದಲೂ ದೇವರೇ ನಿನ್ನ ನಾಮವನ್ನು ಘನಪಡಿಸುವಂತೆ ಇವತ್ತು ಹಗಲು ವೇಳೆ ನನ್ನ ಆತ್ಮನ ತುಂಬುವಿಕೆ ನನ್ನಲ್ಲಿ ಕೊಡು ಎಂಬುದಾಗಿ ಒಂದು ನಿಮಿಷ ಕರ್ತನಲ್ಲಿ ಎಲ್ಲರೂ ಪ್ರಾರ್ಥನೆ ಮಾಡಿರಿ. ಕರ್ತನೇ, ನಿನ್ನ ಆತ್ಮನ ತುಂಬುವಿಕೆ ಇಲ್ಲದೆ, ಆತ್ಮನ ಸಹಾಯವಿಲ್ಲದೆ ನನಗೆ ಈ ದುಷ್ಟ ಲೋಕದಲ್ಲಿ ಜಯಕರವಾದ ಜೀವಿತ ನಡೆಸಲಿಕ್ಕೆ ಸಾಧ್ಯವಿಲ್ಲ. ನನಗೊಂದು ಜಯಕರವಾದ ಸೇವೆ ಮಾಡಲಿಕ್ಕೆ ಸಾಧ್ಯವಿಲ್ಲ. ನಿನ್ನ ಆತ್ಮನ ತುಂಬುವಿಸುವಿಕೆ ಈ ಹಗಲು ನನಗೆ ಕೊಡು ಸ್ವಾಮಿ. ನಾನು ಬಾಯಾರಿದ ಜಿಂಕೆಯ ಹಾಗೆ ಬಾಯಾರಿಕೆ ಉಳ್ಳವನಾಗಿ, ಅದಕ್ಕಾಗಿ ದಾಹ ಉಳ್ಳವನಾಗಿ ನಿನ್ನ ಬಳಿಗೆ ಬರುವವನಾಗಿದ್ದೇನೆ. ಕರ್ತನೇ, ಒಣನೆಲವಾದ ನನ್ನ ಜೀವಿತವನ್ನ ಆತ್ಮನ ಮಳೆಯಿಂದ, ಆತ್ಮನ ಮಂಜಿನಿಂದ ತುಂಬಿಸು ಸ್ವಾಮಿ. ನನ್ನ ಒಡೆದ ಹೋದ ಹೃದಯವನ್ನ, ನನ್ನ ಬರಿದಾದ ಹೃದಯವನ್ನ, ನನ್ನ ಮರುಭೂಮಿಯಂತಿರುವ ಹೃದಯವನ್ನ ಆ ಪವಿತ್ರಾತ್ಮನ ನದಿಯಿಂದ ತೋಯಿಸು ಕಹಾಮಿ ಎಂಬುದಾಗಿ. Jesus Lord. ಸೇನಾಯ್ ಬೆಟ್ಟದಲ್ಲಿ ಇಳಿದು ಬಂದವನೇ, ಸೇನಾಯ್ ಬೆಟ್ಟದಲ್ಲಿ ಇಳಿದು ಬಂದವನೇ, ಆತ್ಮ ದಾಹವ ತೀರಿಸಯ್ಯ ಈ ಒಳ್ಳ ಸಮಯದೋಳು. ಆತ್ಮ ದಾಹವ ತೀರಿಸಯ್ಯ ಈ ದಿವ್ಯ ಸಮಯದೋಳು. ಆತ್ಮಸ್ವರೂಪನೇ ಪ್ರಿಯ ಆತ್ಮಸ್ವರೂಪನೇ, ಈಗ ಬಾದೇವ ಇಳಿದು ಬಾದೇವ ನಮ್ಮ ಮಧ್ಯದೋಳು. ಈಗ ಬಾದೇವ ಇಳಿದು ಬಾದೇವ ನಮ್ಮ ಮಧ್ಯದು. ಈ ಹಗಲಿನಲ್ಲಿ ನನ್ನನ್ನು ದೇವರ ಆತ್ಮನು ತುಂಬಬೇಕು. ನನಗೆ ದೇವರಿಗೋಸ್ಕರ ಜ್ವಾಲೆಯಾಗಿ ಉರಿಯಬೇಕು. ಆತನ ನಾಮದ ಮಹಿಮೆಗಾಗಿ ನಿಲ್ಲಬೇಕು. ಆತನ ಕೃಪಾವರಗಳಿಂದ ನಾನು ಅಭಿಷೇಕಿಸಲ್ಪಡಬೇಕೆಂಬುದಾಗಿ ಬಯಸುವಂಥವರೆಲ್ಲ ಕಣ್ಣುಗಳನ್ನು ಮುಚ್ಚಿ ಕೈಗಳನ್ನು ಮೇಲಕ್ಕೆ ಎತ್ತಿದವರಾಗಿ ಎಲ್ಲರೂ ದೇವರ ಸಂದಲ್ಲಿ ಬಯಸುತ್ತಾ ಪ್ರಾರ್ಥನೆ ಮಾಡಿರಿ. ಹಾಲೆಲೂಯಾ. ಆತ್ಮನ ವರಗಳಿಂದ ನನ್ನನ್ನು ತುಂಬಿಸಯ್ಯ, ಆತ್ಮನ ವರಗಳಿಂದ ನನ್ನನ್ನು ತುಂಬಿಸಯ್ಯ. ಎದ್ದು ಮೀನುಗಲು ಅಭಿಷೇಕ ಮಾಡಯ್ಯ ಈ ದಿವ್ಯ ಸಮಯದೋಳು. ಎದ್ದು ಮೀನುಗಲು ಅಭಿಷೇಕ ಮಾಡಯ್ಯ ಈ ದಿವ್ಯ ಸಮಯದೋಳು. ಆತ್ಮಸ್ವರೂಪನೇ ಪ್ರಿಯ ಆತ್ಮಸ್ವರೂಪನೇ, ಈಗ ಬಾದೇವ
ಇಳಿದು ಬಾ ದೇವ ನಮ್ಮ ಮಧ್ಯದೋಳು. ಈಗ ಬಾ ದೇವ ಇಳಿದು ಬಾ ದೇವ ನಮ್ಮ ಮಧ್ಯದೋಳು. ಈಗ ಬಾ ದೇವ ಇಳಿದು ಬಾ ದೇವ ನಮ್ಮ ಮಧ್ಯದೋಳು. ತಂದೆಯಾದ ದೇವರೇ, ನಿನ್ನ ಆತ್ಮನಿಂದ ಈ ಪ್ರಿಯ ಜನರನ್ನು ತುಂಬಿಸು. ಪೇತ್ರನು ಕೊರ್ನೆಲಿಯನ ಮನೆಯಲ್ಲಿ ದೇವರ ವಾಕ್ಯವನ್ನು ಸಾರುತ್ತಿದ್ದಾಗ ಅವರೆಲ್ಲರೂ ಆತ್ಮಭರಿತರಾದ ಹಾಗೆ ವಾಕ್ಯ ಕೇಳುತ್ತಿರುವಾಗಲೇ ಈ ಪ್ರಿಯರನ್ನು ನಿನ್ನ ಆತ್ಮನಿಂದ ತುಂಬಿಸು ಸ್ವಾಮಿ. ಪಂಚಶತಮ ದಿನದಲ್ಲಿ ಆದಿ ಅಪೊಸ್ತಲರ ಕಾಲಘಟ್ಟದಲ್ಲಿ ಇಳಿದು ಬಂದ ಪವಿತ್ರಾತ್ಮನ ಬಲವಾದ ಅಭಿಷೇಕ ಈ ಜನರ ಮೇಲೆ ಕರ್ತನೇ ನೀನು ಕಳುಹಿಸು. ಅವರು ಈ ಭೂಮಿಯನ್ನು ಅಲ್ಲಾಡಿಸುವವರಾಗಿ, ಈ ಭೂಮಿ ಅಂಧಕಾರವನ್ನು ನೀಗುವವರಾಗಿ, ದೇಶದಲ್ಲಿ ಪವಿತ್ರತೆಯನ್ನು ಆಚರಿಸುವವರಾಗಿ, ನನ್ನ ನಾಮದ ಮಹಿಮೆಗಾಗಿ ಜ್ವಾಲೆ ಹಾಗೆ ಪ್ರಯೋಜನಗೊಳ್ಳುವಂತೆ ನಿನ್ನ ಸಹಾಯ ಮಾಡಬೇಕಾಗಿ ಪ್ರಾರ್ಥಿಸ್ತೇವೆ. ತಂದೆ ಮಗ ಪವಿತ್ರಾತ್ಮನಾದ ತ್ರಿಯೇಕ ದೇವರ ಹೆಸರಿನಲ್ಲಿ ಈ ಜನರನ್ನು ನಾವು ಆಶೀರ್ವದಿಸುತ್ತೇವೆ ಸ್ವಾಮಿ. ಅವರು ಅಭಿಷೇಕ್ತರಾಗಿ ಅವರು ದೇವರ ನಾಮದ ಮಹಿಮೆಗಾಗಿ ಬಲವಾದ ಕಾರ್ಯ ಮಾಡಲಿ ಸ್ವಾಮಿ. ನಿನ್ನವರ ಆತ್ಮನಿಂದ ತುಂಬಿಸಿದಕ್ಕಾಗಿ ಸ್ತೋತ್ರ. ಆತ್ಮನ ಅವರ ಹೃದಯಗಳಲ್ಲಿ ಪರಿವರ್ತನೆಗೊಳಿಸಿದಕ್ಕಾಗಿ ಸ್ತೋತ್ರ. ಆತ್ಮನ ಸಾನ್ನಿಧ್ಯ ಅವರ ಹೃದಯಗಳಲ್ಲಿ ತುಂಬಿದಕ್ಕಾಗಿ ಸ್ತೋತ್ರ ಮಾಡುತ್ತೇವೆ. ಯೇಸುವಿನ ನಾಮದಲ್ಲಿ ಬೇಡಿದೆವು ತಂದೆ, ಆಮೇನ್ ಆಮೇನ್.